ನೆನಪದವೆಲ್ಲ ಹೇಳ. 5ನೇ ಭಾಗ ಯಾವ್ದ? ಕೇಂದ್ರ ಸರ್ಕಾರ. 1 ಒಮ್ಮೆ ಹೇಳ್ಬಿಡ್ರಿ. 1 ರಾಜ್ಯ ಮತ್ತು ಒಕ್ಕೂಟ. ಭಾರತ ಒಂದು ಒಕ್ಕೂಟ, ರಾಜ್ಯಗಳ ಒಕ್ಕೂಟ ಅಂತ ಬರ್ತೈತಲ್ಲ 1ನೇದು. 2ನೇದ ಪೌರತ್ವ. 3 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. 4A ಮೂಲಭೂತ ಕರ್ತವ್ಯಗಳು. 5 6 7 7ನೇದ ದೇಶೀಯ ಸಂಸ್ಥಾನಗಳು ರದ್ದಾಗೈತಿ. 8 ಕೇಂದ್ರಾಡಳಿತ ಪ್ರದೇಶಗಳು. 9 ಪಂಚಾಯತಿ. 9A ಮುನ್ಸಿಪಾಲ್ಟೀಸ್. 9B ಸಹಕಾರಿ ಸಂಘಗಳು. 10 ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು. ಯಾವ್ದ? 10 11 ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ. 12 ವಾಣಿಜ್ಯ, ಹಣಕಾಸು, ಆಸ್ತಿ ಎಲ್ಲ ಬರೋದು ಯಾವುದಂದ್ರೆ 12 13ನೇದ ವ್ಯಾಪಾರ. ನೆನಪದ ಅಂದ್ರಲ್ಲ ಹೇಳ್ರಿ. ವ್ಯಾಪಾರ ವಾಣಿಜ್ಯ ಎಲ್ಲ ಇದ್ರಾಗಂದ್ರೆ 13 14 UPSC KPSC ಕೇಂದ್ರ ಸೇವಾ ಆಯೋಗಗಳು ಅಂತ ಬರ್ತಾವಲ್ಲ ಅವು ಯಾವುದಂದ್ರೆ 14A ಬಂದಾಗ ಟ್ರಿಬ್ಯುನಲ್ಸ್ ಅಥವಾ ಇದನ್ನು ನ್ಯಾಯ ಮಂಡಳಿಗಳು ಅಂತಾರಲ್ಲ ಅವು ಯಾವ್ದ್ರೋಗಂದ್ರೆ 14A. 15 ಬಂದಾಗ ಚುನಾವಣಾ ಆಯೋಗ. ನ್ಯೂಸ್ನಾಗ ಐತೆ ನೋಡ್ರಿ, ಅದನ್ನು ನೆನಪಿಟ್ಕೋರಿ. ಎಷ್ಟನೇ ಭಾಗದಾಗ ಬರ್ತೈತೆ ಅಂತ ಕೇಳ್ಬೋದು. ಯಾವುದಂದ್ರೆ 15ನೇ ಭಾಗ. 16ನೇ ಭಾಗ ಯಾವ್ದ? ವಿಶೇಷ ಸವಲತ್ತುಗಳು ಅಂತ ಬರ್ತಾವಲ್ಲ ಯಾವ್ದು ಬರ್ತಾವೆ ಹೇಳ್ರಿ ಎಕ್ಸಾಂಪಲ್? 16ನೇ ಭಾಗನಾಗ ಯಾವ ಬರ್ಬೋದು? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಬರ್ತಾವಲ್ಲ ಇವು. ಯಾಕಂದ್ರೆ ನಾಳೆ ಡೈರೆಕ್ಟ್ ಯಾವ್ದಾರ ವಿಧಿ ಕೇಳಿದ್ರತ್ತೇಳಿ ಇವು ಭಾಗ ನೆನಪಿಟ್ಕೊಂಡು ಯಾವ ವಿಧಿದಿಂದ ಯಾವ ವಿಧಿ ಈ ಭಾಗದಾಗ ಬರ್ತದೆ ನೆನಪಿತ್ತೇಳಿ ಎಲಿಮಿನೇಟ್ ಮಾಡಿಬಿಡ್ಬೋದು ಆಪ್ಷನ್. ಮೊದಲು 5ರದ್ದು ಹೇಳ್ಕೊಡ್ತೀನಿ, ಆಮೇಲೆ ವಿಧಿ. ಈಗ ಎಷ್ಟೇ ವಿಧಿ ಭಾಗಕ್ಕೆ ಬಂದೆವು? 16. ಅದು 16ನೇದು ಗೊತ್ತಾತಲ್ರಿ. ವಿಶೇಷ ಸವಲತ್ತುಗಳು ಯಾವ ಬರ್ತಾವ ಅಂದ್ರೆ SC ST ರಿಸರ್ವೇಷನ್, OBC ಏನು ಬರ್ತಾವಲ್ಲ 16ನೇ ಭಾಗ. 17ನೇ ಭಾಗ ಬಂದಾಗ ಭಾಷೆಗಳು. 18ನೇ ಭಾಗ ಬಂದಾಗ ತುರ್ತು ಪರಿಸ್ಥಿತಿ ಅಥವಾ ಎಮರ್ಜೆನ್ಸಿ ಯಾವುದತ್ತು 18. 19 ಬಂದಾಗ ಇತರೆ ಅಂತ ಬರ್ತೈತಿ. 20 ಬಂದಾಗ ತಿದ್ದುಪಡಿಗಳು. 21 ಬಂದಾಗ 21 ಶೀರ್ಷಿಕೆ. 371 ತಾತ್ಕಾಲಿಕ ಮೀಸಲಾತಿಗಳು ಅಂತ ಏನು ಬರ್ತಾವಲ್ಲ ಇದು ಈ ಜಮ್ಮು ಕಾಶ್ಮೀರಿಗೆ ಅದು ಕೊಟ್ಟಿದ್ದಿಲ್ಲ ಅವೆಲ್ಲ ಎಲ್ಲಿ ಬರ್ತಾವಂದ್ರೆ 21ನೇದು. 22ನೇದು ಬಂದಾಗ ಶೀರ್ಷಿಕೆ. ಈಗ 5 ಭಾಗದವಲ್ಲ ಅದ್ರದ್ದು ಆರ್ಟಿಕಲ್ ಎಲ್ಲಿಂದ ಎಲ್ಲಿಗೆ ಬರ್ತಾವ ಅಂತ ಹೇಳ್ತೀನಿ. ಎದಕ್ಕಂದ್ರೆ ಇವು ಏನು ಎಲಿಮಿನೇಟ್ ಹೆಂಗೆ ಮಾಡ್ಬೋದು ಅಂದ್ರೆ ನಾಳೆ ಎಲ್ಲರ ಕೇಳಿರ್ತಾರೆ 3ನೇ ವಿಧಿ ಎದಕ್ಕೆ ಸಂಬಂಧಿಸೈತಿ ಅಂತ ಕೇಳಿ ಎಲ್ಲರ ಮೂಲಭೂತ ಕರ್ತವ್ಯಗಳು ಅದರೊಳಗೆ ಯಾವ್ದಾರ ರಿಲೇಟೆಡ್ ಕೇಳ್ರೆ ಆಪ್ಷನ್ ಎಲಿಮಿನೇಟ್ ಮಾಡ್ಬೇಕು. ಅದ್ರ ಸಲ್ಮಂದು 22ರದ್ದು ಹೇಳ್ಕೊಡ್ತೀನಿ, 5 ಹೇಳ್ಕೊಡ್ತೀನಿ ನೆನಪಿಟ್ಕೋರಿ. 1ನೇ ಭಾಗ ಎಲ್ಲಿಂದ ಎಲ್ಲಿ ತನಕ ವಿಧಿ ಹೇಳ್ತತೆ ಹೇಳ್ರಿ? 1 ರಿಂದ 4. ಈ 1 ರಿಂದ 4 ವಿಧಿ ಯಾವಾಗ ಬಂದರೂ ಆಪ್ಷನ್ನಾಗ ಎಲ್ಲರ ಇವು ಇದನ್ನು ರಾಜ್ಯಗಳ ಒಕ್ಕೂಟದ ಬಿಟ್ಟು ಏನು ಸಂಬಂಧಿಸಿದ್ ಬಿಟ್ಟರೆ ಬೇರೆದು ಯಾವ್ದು ಕೊಟ್ಟರು ಎಲಿಮಿನೇಟ್ ಮಾಡ್ಬೋದು. ಆಪ್ಷನ್ನಾಗ ಹೆಂಗೆ ಕೊಟ್ಟಿರ್ತಾರೆ? ಯಾವ್ದಾರ ಮೀಸಲಾತಿದು ಕೊಟ್ಟ 3ನೇ ವಿಧಿ ಅಂತ ಕೊಟ್ಟ ತಳಗೆ ಎಲ್ಲರ ಮೀಸಲಾತಿ ಅಥವಾ ಚುನಾವಣಾ ಆಯೋಗ ಹಿಂಗೆ ಏನೋ ಕೊಟ್ಟರು ಎಲಿಮಿನೇಟ್ ಮಾಡ್ಬೋದು. ಅದಕ್ಕೆ ಹೇಳತ್ನ 1ನೇ ಭಾಗ ಎದಕ್ಕೆ ಬರ್ತೈತೆ ಅಂದ್ರೆ ರಾಜ್ಯಗಳ ಒಕ್ಕೂಟ ಅಂತ ಬರ್ತೈತಲ್ಲ. 1 ರಿಂದ 4ನೇ ವಿಧಿ ಯಾವಾಗ ಕೇಳಿದ್ರು ಈ ರಾಜ್ಯಗಳ ಒಕ್ಕೂಟಕ್ಕೆ ಸಂಬಂಧಿಸಿದ ಏನಿದ್ರು ಆಪ್ಷನ್ ಹಾಕ್ರಿ. ಅದನ್ನ ಬಿಟ್ಟು ಯಾವಾದ್ರೂ ಎಲಿಮಿನೇಟ್ ಮಾಡ್ಬೋದು. ಈಗ ರೀಸೆಂಟಾಗಿ ಹೇಳ್ರಿ ನೋಡು, ಕೇರಳ ಇದ್ದಿದ್ದು ಕೇರಳ ಮಾಡ್ತಾರೆ ಯಾವ ವಿಧಿ ಪ್ರಕಾರ? ಯಾವ್ದ? 3ನೇ ವಿಧಿ ಪ್ರಕಾರ. ಗೊತ್ತಲ್ಲ ಹಿಂಗೆ ಡೈರೆಕ್ಟ್ ಬರ್ತಾವೆ. ಕೇರಳ ಇದ್ದಿದ್ದು ಕೇರಳ ಮಾಡಿದ್ದು ಯಾವ ವಿಧಿ ಪ್ರಕಾರ ಅಂದ್ರೆ 3ನೇ ವಿಧಿ ಪ್ರಕಾರ. ಎಲ್ಲರ ನಾಳೆ 5ನೇ ವಿಧಿ ಅಂತ ಹಾಕಿ ಕೇರಳ ಇದ್ದಿದ್ದು ಕೇರಳ ಮಾಡಿದ್ದು ವಿಧಿ ಅದು ಕೇಳಿರತ್ತೇಳಿ ಅವಾಗ ಗೊತ್ತಾಗ್ಬಿಡ್ತೈತೆ. 1ನೇ ಭಾಗನಾಗ 1 ರಿಂದ 4 ಬರ್ತಾವೆ. ಅದ್ರ ಅದ್ರ ಮ್ಯಾಲಿನೂ ಯಾವ ವಿಧಿ ಬಂದ್ರೂ ಎಲಿಮಿನೇಟ್ ಮಾಡ್ಬಿಡ್ಬೋದು. ಗೊತ್ತಾತಲ್ಲ? 1 ರಿಂದ 4 ಯಾವುದಂದ್ರೆ 1ನೇ ಭಾಗ. 2ನೇ ಭಾಗ ಪೌರತ್ವ ಬಂದಾಗ ಹೇಳ್ರಿ 5 ರಿಂದ 11. ಈ 5 ರಿಂದ 11ನೇ ವಿಧಿಯತ್ತೆ ಏನಿರ್ತಾವಲ್ಲ ಇದ್ರೊಳಗೆ ಪೌರತ್ವಕ್ಕೆ ಸಂಬಂಧಿಸಿದ ಏನೋ ಬಂದ್ರು ನಮ್ಮಲ್ಲಿ ಪೌರತ್ವಕ್ಕೆ ರಿಲೇಟೆಡ್ ಏನೋ ಒಂದು ಆಪ್ಷನ್ ಹಾಕಿದ್ರೆ ಅಂತೇಳಿ ಈ ವಿಧಿಯೊಳಗಿದ್ರೆ ಅಷ್ಟು ಹಾಕೋದು, ಈ ವಿಧಿ ಬಿಟ್ಟು ಬಂದು ಅಂತೇಳಿ ಎಲಿಮಿನೇಟ್ ಮಾಡಿಬಿಡೋದು. ನೆನಪಿಟ್ಕೋರು. ಎಲ್ಲಿಂದ ಅಂದ್ರೆ 5 ರಿಂದ 11 ಆತ. ನೆಕ್ಸ್ಟ್ 3ನೇದು 12 ರಿಂದ 35 ಏನು ಬರ್ತೈತೆ 3ನೇ ಭಾಗದಾಗ? ಮೂಲಭೂತ ಹಕ್ಕುಗಳು ಅಂತ ಬರ್ತಾವಲ್ಲ. ಈಗ ನ್ಯೂಸ್ನಾಗ ಐತೆ ನೋಡ್ರಿ, ಇದನ್ನ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಬರ್ತದೆ. ಗೊತ್ತೈತಿ? ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹಾಕ್ತಿರ್ತಾರಲ್ಲ, ಗೊತ್ತೈತಲ್ಲ? ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಆದಾಗ 32 ಮತ್ತು 226ನೇ ಆರ್ಟಿಕಲ್ ಬರ್ತಾವೆ. ನೆನಪೈತಲ್ಲ? ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾರೆ 32ನೇ ಆರ್ಟಿಕಲ್ ಪ್ರಕಾರ ಹೋಗ್ತೀವಿ. ಹೈಕೋರ್ಟಿಗೆ ಆದ್ರೆ 226ನೇ ಆರ್ಟಿಕಲ್ ಪ್ರಕಾರ ರಿಟ್ ತೋಡಿಸ್ತಿರ್ತಾರಲ್ಲ. ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇಂಡಿಯಾದಾಗ ಯಾವ ಟೈಮ್ನಾಗ ಬರ್ತೈತಿ? ಯಾರು ತರ್ತಾರೆ ಹೇಳ್ರಿ? ಯಾರು ತರ್ತಾರೆ? ಇದನ್ನು ಕ್ವಶನ್ ಕೇಳ್ಯಾರ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ. PN ಭಗವತಿ ಮುಂದೆ ಒಬ್ಬದ ನೆನಪಿಟ್ರಿ ಅನ್ ಮತ್ತು ಕೃಷ್ಣ ಅಯ್ಯರ್ ಇಬ್ಬರದು ಹೆಸರು ನೆನಪಿಟ್ಕೋರಿ, ಒಬ್ರದ ನೆನಪಿಟ್ಕೋಬೇಡ್ರಿ. ಇದು ಎದ್ರೊಳಗೆ ಬರ್ತೈತೆ ಅಂದರೆ ಇದು ಇದ್ರ ರಿಲೇಟೆಡ್ ಏನಾರ ಬಂದು ಅಂತೇಳಿ 3ನೇ ಇದನ್ನು ಯಾವುದು 3ನೇ ಭಾಗ ಐತಲ್ಲ ಅದ್ರೊಳಗೆ ಬಂದಿರ್ತೈತೆ. ಎಲ್ಲಿಂದ ಎಲ್ಲಿಗೆ ವಿಧಿ ಅಂದ್ರೆ 12 ರಿಂದ 35 ನೆನಪಿರ್ತೈತಲ್ಲ. ಯಾರು ತರ್ತಾರೆ ಹೇಳ್ರಿ? ಇದನ್ನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಇಬ್ರು ತಂದವ್ರ ಹೆಸರು ಕೇಳ್ಯಾರ. ಒಮ್ಮೆ PN ಭಗವತಿ ಮತ್ತು ಕೃಷ್ಣ ಅಯ್ಯರ್. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದರೆ ಏನಂದ್ರೆ ಸಾರ್ವಜನಿಕ ಹಿತಾಸಕ್ತ ವರದಿ. ಯಾರು ಹಾಕ್ಬೋದು? ಇದನ್ನ ಎಲ್ಲರೂ ಹಾಕ್ಬೋದು ಅಥವಾ
ಯಾರು ಇದನ್ನು ಆರೋಪಿಗಳಿರ್ತಾರೆ ಅಥವಾ ಯಾರು ಅದರಿಂದ ಇದನ್ನು ತುಳಿತಕ್ಕೆ ಒಳಗಾಗಿರ್ತಾರೆ ಅವ್ರು ಅಷ್ಟು ಹಾಕ್ಬೋದು ಅಥವಾ ಬೇರೆದವ್ರು ಹಾಕ್ಬೋದು. ನೆನಪಿಟ್ಕೋರಿ ಅದಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅಂದಾಗ ಬೇರೆದವ್ರಿಗೆ ಯಾರಿಗಾರ ಇದನ್ನ ತಂದಿದ್ದ ಎದಕ್ಕಂದ್ರೆ ಡಿಸ್ಅಡ್ವಾಂಟೇಜ್ಡ್ ಪೀಪಲ್ ಅಂತ ಬರ್ತಾರಲ್ಲ, ಯಾರಿಗೆ ಹಳ್ಳಿ ಒಳಗಿರ್ತಾರ ಅಥವಾ ಬುಡಕಟ್ಟು ಜನಾಂಗದಾಗ ಇರ್ತಾರ, ಅವ್ರಿಗೆ ಕಾನೂನು ಬಗ್ಗೆ ಅವೇರ್ನೆಸ್ ಇರಂಗಿಲ್ಲ ಅಥವಾ ಅವ್ರಿಗೆ ಏನರ ಒಂದು ಕೇಸ್ ಹಾಕಕ್ಕೆ ರೊಕ್ಕ ಇರಂಗಿಲ್ಲಲ್ಲ, ಅಂಥವ್ರ ಪರವಾಗಿ ಯಾರ ಬೇರೆದವ್ರು ಯಾರು ಎಜುಕೇಟೆಡ್ ಇದ್ದವ್ರ ಅಥವಾ ಅವ್ರ ಪರವಾಗಿ ಅವ್ರಿಗೆ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಉಂಟಾಗೈತತ್ತ ಹಾಕ್ಬೇಕಂತ ತಂದಿದ್ದು ಯಾವುದಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತಾರೆ. ರೀಸೆಂಟಾಗಿ ನ್ಯೂಸ್ನಾಗ ಏಕೈತಂದ್ರೆ ಸುಪ್ರೀಂ ಕೋರ್ಟ್ ಹೇಳೈತ್ರಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಮಿಸ್ಯೂಸ್ ಮಾಡ್ಕೊಳತ್ತಾರ ಅಂತ ಹೇಳಿ. ಈಗ ಶಬರಿಮಲೆ ಕೇಸ್ ಒಳಗೆ ಹಾಕಿದ್ರಲ್ಲ ಪೇಪರ್ನ ಆರ್ಟಿಕಲ್ ನೋಡ್ನು ಏನು ಮಾಡ್ತಾರಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಯಾರು ಬೇಕಾದ ಹಾಕ್ಬೋದು. ಈಗ ನಾವು ಹಾಕ್ಬೋದು, ಇಲ್ಲಿ ಧಾರವಾಡದಾಗ ಭಾಳ ಬಿಸಿಲಾಗೈತೆ ಹಿಂಗೇನ್ರ ಮೂಲಭೂತ ಸೌಕರ್ಯಗಳು ಸಿಗಲಿಲ್ಲ ಅಥವಾ ನಮಗೆ ನೀರಿನ ಕಾರ್ಪೊರೇಷನ್ ನೀರು ಸರಿ ಸಿಗತ್ತಿಲ್ಲ ಅಂದ್ರೂ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ಬೋದು. ಇಂಥವು ಹಾಕಿರ್ತಾರಲ್ಲ ಸೇಮ್ ಅಲ್ಲಿ ಕೇರಳದಾಗ ಮಾಡಿ ನೋಡಿ ಶಬರಿಮಲೆ ಇದೊಳಗೆ ಮಹಿಳೆಯರಿಗೆ ಅಲೌ ಮಾಡಿಲ್ಲ ಅಂತೇಳಿ ಅದರದ್ದು ಕೇಸ್ ಆರ್ಟಿಕಲ್ ನೋಡಿ ಹಾಕ್ಯಾರ ಅಂತೇಳಿ ಇದನ್ನು ಮಾಡಿದ್ರು ಯಾರ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮಿಸ್ಯೂಸ್ ಮಾಡ್ಕೋಬೇಡ್ರಿ ಅಂತೇಳಿ. ಗೊತ್ತಾತಲ್ಲ, ಸಾರ್ವಜನಿಕ ಹಿತಾಸಕ್ತಿ ದಾವೆ ಅಂತ ಬಂದ್ರೆ ಯಾರು ತರ್ತಾರಂದ್ರೆ ಇಂಡಿಯಾದಾಗ PN ಭಗವತಿ ಮತ್ತು ಯಾವ ಇಯರ್ದಾಗ ಬರ್ತೈತ್ರಿ? ಎಸ್ 1980 ಮುಂದೆ ಬಂದೈತೆ. ಅದಕ್ಕಿಂತ ಮೊದಲ 1950ರಾಗ ನಮ್ಮಲ್ಲಿ ಸಂವಿಧಾನ ಬಂದಿರ್ತೈತೆ. ಅವಾಗಿಂದ ಸಾರ್ವಜನಿಕ ಹಿತಾಸಕ್ತಿ ಅದು ಇರಂಗಿಲ್ಲ. ಸಾರ್ವಜನಿಕ ಹಿತಾಸಕ್ತಿ ಅದಕ್ಕಿಂತ ಮೊದಲಾದರೆ ಏನು ಮಾಡ್ಬೇಕಿತ್ತಂದ್ರೆ ಯಾರಿಗೆ ಅನ್ಯಾಯ ಆಗಿರ್ತೈತಿಲ್ಲ ಅವ್ರ ಅಟ್ಟ ಕೇಸ್ ಹಾಕ್ಬೋದಿತ್ತು. 80ರಿಂದ ಮುಂದೆ ಏನಾತಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅಂತ ತರ್ತಾರಲ್ಲ ದಾವೆ ಅಂತ ಅದು ತಂದ ನಡೆದ ಯಾರು ಬೇಕಾದ ಹಾಕ್ಬೋದು. ನೆನಪಿಟ್ಕೋರು. ಎಷ್ಟನೇ ಭಾಗ ಇದೆ ಅಂತ ಹೇಳಿ? 3ನೇ ಭಾಗ ಆತಲ್ಲ. 3ನೇ ಭಾಗ ಎಲ್ಲಿಂದ ಆರ್ಟಿಕಲ್ ರೀ? 12ರಿಂದ 35. 3ನೇ ಭಾಗ ಆಯ್ತು. 3ನೇ ಭಾಗ ಆದ್ಮೇಲೆ 4ನೇ ಭಾಗ ಬರ್ತೈತೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ. 4ನೇ ಭಾಗ ಎಲ್ಲಿ? 36ರಿಂದ 51. 4 ಭಾಗ ಅದು. 5ನೇ ಭಾಗ ಹೇಳ್ರಿ. 4A1 ಬರ್ತೈತಲ್ಲ, 4A1 ಬರ್ತೈತಲ್ಲ ಹೇಳ್ರಿ. 4A ಎಲ್ಲಿಂದ? 51A ದಿಂದ 51K ತನ ಬರ್ತೈತಿ. Kದಾಗ 21ನೇ ಆರ್ಟಿಕಲ್ಲು ಬರ್ತೈತಿ. 21A ಆರ್ಟಿಕಲ್ ಅಂತ ಬರ್ತೈತಲ್ಲ, ಜೀವಿಸುವ ಹಕ್ಕು, ಅದಕ್ಕೆ ಸಂಬಂಧಿಸೈತಿ. K ಆರ್ಟಿಕಲ್ ಏನು ಹೇಳ್ತೈತ್ರಿ? ಎಷ್ಟನೇ ತಿದ್ದುಪಡಿ ಸಂಬಂಧಿಸೈತಿ? ಯಾವ್ದಾ? 86ನೇ ತಿದ್ದುಪಡಿ. ನೆನಪೈತಲ್ಲ? 86ನೇ ತಿದ್ದುಪಡಿ ಒಳಗೆ ಏನು ಹೇಳ್ತಾರೆ? ಎಷ್ಟರಿಂದ ಎಷ್ಟು ಹುಡುಗರಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡೋದು? 6ರಿಂದ 14, 4ರಿಂದ 14. 6ರಿಂದ 14ನೇ ವಯಸ್ಸಿನ ಹುಡುಗರಿಗೆ ಏನಿರ್ತಾವಲ್ಲ ಕಡ್ಡಾಯವಾಗಿ ಉಚಿತವಾಗಿ ಶಿಕ್ಷಣ ಸಿಗಬೇಕತ್ತೆ. ಎಷ್ಟನೇ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಕರ್ತವ್ಯ ಅಂದ್ರೆ ಅದ 51K ಅಂತ ಬರ್ತೈತಿ. 51K ಆತಲ್ಲ. ಎಷ್ಟು ಅದು? 5 ಅದೊಂದು. ಇನ್ನೊಂದು ಕೇಂದ್ರ ಸರ್ಕಾರದ ಒಂದು ಹೇಳ್ರಿ, ಪಾರ್ಟ್ 5 ಭಾಗ 5ರಾಗ ಬರೋದು. ಎಲ್ಲಿಂದ ಆರ್ಟಿಕಲ್ ಬರ್ತಾವೆ? ಇಲ್ಲಿ 51 ಮುಗಿದಿತ್ತ. ಇನ್ನು 52ರಿಂದ ಸ್ಟಾರ್ಟ್ ಮಾಡೋದು. 52ರಿಂದ 151 ಬರ್ತೈತಲ್ಲ, 151. 51ರಿಂದ 152ರಿಂದ ಬರ್ತಿರೋದು. 52ರಿಂದ 151. ಇವು 5 ನೆನಪಿಟ್ಕೋರು. ನೆಕ್ಸ್ಟ್ ಹೇಳ್ತೀನಿ, ಇನ್ನೊಮ್ಮೆ ಹೇಳ್ಬಿಡ್ರೆ. 1ನೇ ಭಾಗ ಎಲ್ಲಿಂದ ಎಲ್ಲಿಗೆ ಅಂದ್ರೆ 1ರಿಂದ 4. 2ನೇ ಭಾಗ ಬಂದಾಗ ಇವು ಕಂಪಲ್ಸರಿ ನೆನಪಿಟ್ಕೋಬೇಕಾ? ನೆಗ್ಲೆಕ್ಟ್ ಮಾಡ್ರೆ ಎಕ್ಸಾಮ್ನಾಗ ಹೋದಾಗ ಎಲಿಮಿನೇಟ್ ಮಾಡಕ್ಕೆ ಯೂಸ್ ಆಕಾವತ್ತು ಹೇಳತ್ತೀನಿ. ಯಾಕಂದ್ರೆ ನಿಮಗೆ ಭಾಗಗಳು ನೆನಪಿದ್ದಾಗ ಅದರ ಆರ್ಟಿಕಲ್ ಮುಂದಿಂದ ಎಲ್ಲಿ ತನಕ ಬರ್ತಾವೆ ಅಂದ್ರೆ ಈಗ ನಿಮಗೆ 52ರಿಂದ 151ನೇ ಆರ್ಟಿಕಲ್ ಬರ್ತಾವೆ. ಅದ್ರೊಳಗೆ ಕೇಂದ್ರ ಸರ್ಕಾರದ ಏನೋ ಬಂದ್ರೂ ಹಾಕ್ಬೋದು. ಅದ್ರೊಳಗೆ ಹೆಂಗಂದ್ರೆ ಹೇಳ್ತು ನೋಡು. ಈಗ ರೀಸೆಂಟಾಗಿ ಹೇಳ್ರಿ, ಲೋಕಸಭೆ ಒಳಗೆ ಯಾವ್ದು ನಮ್ದು ಡಿಲಿಮಿಟೇಷನ್ ಮಾಡ್ಬೇಕಾರೆ ಯಾವ ವಿಧಿ ಬರ್ತೈತ್ರಿ? ಯಾವ್ದಾ? 82 ಆರ್ಟಿಕಲ್ ಎಲ್ಲಿ ಬತ್ತ? 52ರಿಂದ 151ರಾಗ ಬತ್ತಲ್ಲ. ಹಿಂಗೆ ಎಲಿಮಿನೇಟ್ ಮಾಡೋ ಸಲ್ಮಂದ್ ಹೇಳತ್ನ. ಇದು ನಿಮಗೆ ನೆನಪಿತ್ತು ಅಂತೇಳಿ 52ರಿಂದ 151ನೇ ಆರ್ಟಿಕಲ್ ತನಕ ಕೇಂದ್ರ ಸರ್ಕಾರಕ್ಕೆ ಬರ್ತೈತೆ ಅಂತೇಳಿ. ಕೇಂದ್ರ ಸರ್ಕಾರದ ಏನೋ ಬಂದ್ರೂ ಆರ್ಟಿಕಲ್ ಎಲಿಮಿನೇಟ್ ಮಾಡಕ್ಕೆ ಗೊತ್ತಾಗತ್ತೆ. 82 ಅದ್ರಾಗ ಬರ್ತೈತಲ್ಲ. ಈಗ ಹೇಳ್ರಿ, 1ನೇದು ಎಲ್ಲಿಂದ ಅಂದ್ರೆ 1ರಿಂದ 4, 2ನೇದ 5ರಿಂದ 11, ಆಮೇಲೆ 3ನೇದ 12ರಿಂದ 35, 3ನೇದ 3 ಆದ್ಮೇಲೆ 4, 36ರಿಂದ 51. 4A ಬಂದಾಗ 51A ದಿಂದ 51K, ಆಮೇಲೆ 5ರಿಂದ. ಓಕೆ, ನೆಕ್ಸ್ಟ್ ಇದು ಹೇಳ್ರಿ. ಮಿಷನ್ ದೃಷ್ಟಿ ಮಾಡಿದವ್ರು ಯಾರ? ಮಿಷನ್ ದೃಷ್ಟಿ ಕರ್ನಾಟಕದ ಯಾವುದೊಂದು ಕಂಪ್ನಿ ಆಗೈತಿ? ಗ್ಯಾಲಕ್ಸಾಯಿ ಕಂಪ್ನಿ ಅಂತ ನೆನಪೈತಲ್ಲ. ಎಲ್ಲಿ ಬರ್ತೈತೆ ಅಂದ್ರೆ ಕರ್ನಾಟಕದಾಗ ಬೆಂಗಳೂರಾಗ ಗ್ಯಾಲಕ್ಸಾಯಿ ಕಂಪ್ನಿ ಅಂತ ಬರ್ತೈತಿ. ಮಿಷನ್ ದೃಷ್ಟಿ ಎದ್ರ ಸಲ್ಮಂದ್ ಮಾಡ್ಯಾರ ಕೇಳ್ರಿ? ಯಾವ ಗ್ರಹದ ಸಲ್ಮಂದ? ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್. ನೆನಪಿಟ್ಕೋರಿ. ಜಗತ್ನಾಗ ಫಸ್ಟ್ ಏನು ವಿಶೇಷತೆ ಅಂದ್ರೆ ಇದಕ್ಕೆ ಆಪ್ಟೋ ಸ್ಯಾರ್ ಅಂತ ಹೇಳ್ತಾರೆ. ಇನ್ನು ಹಿಂಗೆ ನೆನಪಿಟ್ಕೋರು. ಆಪ್ಟೋ ಸ್ಯಾರ್ ಅಂತ ನೆನಪಿಟ್ಕೋರು. ಆಪ್ಟೋ ಅಂದ್ರೆ ಆಪ್ಟಿಕಲ್ಲ, ಸ್ಯಾರ್ ಅಂದ್ರೆ ಸಿಂಥೆಟಿಕ್ ಅಪರ್ಚರ್ ರೇಡಿಯರ್ ಅಂತ ಕರೀತಾರೆ, ರೇಡಾರ್ ಅಂತ ಕರೀತಾರೆ. ಭೂಮಿ ಮೇಲಿಂದ ಏನು ಅಬ್ಸರ್ವೇಷನ್ ಮಾಡ್ತಿರ್ತಾರಲ್ಲ ಅದ್ರ ಸಲ್ಮಂದ್ ಯಾವ್ದೋ ಮಿಷನ್ ದೃಷ್ಟಿ ಯಾವ ರಾಕೆಟ್ ಮುಖಾಂತರ ಲಾಂಚ್ ಮಾಡ್ತಾರ? ಫಾಲ್ಕನ್ 9 ಯಾವ ಕಂಟ್ರಿದ ನೆನಪಿರ್ತೈತೆ ಅಲ್ಲಿ? ಇದು ಹೇಳ್ರಿ. ಬೆಂಗಳೂರು ಬೇಸ್ಡ್ ಓಕ್ಸಲ್ ಗ್ರಿಡ್ ನ್ಯೂಸ್ನಾಗಿತ್ತು. ಎದಕ್ಕೆ ನ್ಯೂಸ್ನಾಗಿತ್ತು ರೀ? MRI ಇಂಡಿಯಾ ಫಸ್ಟ್ ಇಂಡಿಜಿನಿಯಸ್ಲಿ MRI ಮಾಡಿದ್ದು ಯಾವುದಂದ್ರೆ ಓಕ್ಸಲ್ ಗ್ರಿಡ್ ಬೆಂಗಳೂರು ಬರ್ತೈತಿ. ಇನ್ನು ಹೇಳ್ರಿ ನೋಡು, ಬೆಂಗಳೂರಾಗ ವರ್ಕ್ ಪ್ಲೇ ಲೀವ್ ಅಥವಾ ಒಂದು ಇದನ್ನು ಮಾಡ್ತಾರೆ. ಸಿಟಿ ಎಲ್ಲಿ ಮಾಡ್ತಾರೆ? ಬಿಡದಿ ಒಳಗೆ. ನೆನಪೈತಲ್ಲ? ಅದಕ್ಕೆ ಇನ್ನೊಂದು ಯಾವ ಸಿಟಿ ಅತ್ತಾರಂದ್ರೆ ಇದು ಬೆಂಗಳೂರಿಗೆ ಸಂಬಂಧಿಸಿದ. ಈಗ ಹೇಳ್ರಿ ನೋಡು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡ್ಯಾರ. ನೆನಪೈತಿ? GBA ಅಂತ ಕರಿತೀವಿ. ಅದ್ರೊಳಗೆ ಎಷ್ಟು ಡಿವಿಷನ್ ಅಂತ ಮಾಡ್ಯಾರ?
5 ಡಿವಿಷನ್ ಇದನ್ನು ನೆನಪಿಟ್ಕೋರಿ. ಇದು ಕಾಯ್ದೆ ಐತಿ ಎದ್ರ ಸಲ್ಮಾನ್ ಅಂದ್ರೆ ಗ್ರೇಟರ್ ಬೆಂಗಳೂರು 5 ಕಾಯ್ದೆಗಿಂತ ಮುಂಚೆ ಹೆಂಗಿತ್ತಂದ್ರೆ BBMP ಅಂತ ಏನಿತ್ತಲ್ಲ, BBMPಗೆ ಚುನಾವಣೆ ಮಾಡಿ ಅದ್ರ ಎಲೆಕ್ಟೆಡ್ ಮಾಡಿದ್ದು ಅವ್ರ ಕಡೆ ಕಂಟ್ರೋಲ್ ಇರ್ತಿತ್ತ, ಅವ್ರ ಮ್ಯಾಲೆ ಗೌರ್ಮೆಂಟ್ ಅಂತ ಬರ್ತಿತ್ತ. ಬಟ್ ಇದು ಗ್ರೇಟರ್ ಬೆಂಗಳೂರು ಕಾಯ್ದೆ ಅಂತ ಏನು ಮಾಡ್ಯಾರಲ್ರಿ, ಗ್ರೇಟರ್ ಬೆಂಗಳೂರು ಕಾಯ್ದೆ ಅದ್ರೊಳಗೆ ಏನಂದ್ರೆ ಡೈರೆಕ್ಟ್ CM ಅದರದ ಅಥಾರಿಟಿ ಇರ್ತಾರೆ. ಎಷ್ಟು ಡಿವೈಡ್ ಮಾಡ್ಯಾರಂದ್ರೆ 5 ಡೈರೆಕ್ಟ್ ಉತ್ತರ ದಕ್ಷಿಣ ಹಿಂಗೆ ಮಾಡ್ಯಾರಲ್ಲ. ಎಸ್, ಉತ್ತರ ದಕ್ಷಿಣ ಪಶ್ಚಿಮ ಪೂರ್ವ ಮಧ್ಯ ಮಾಡ್ಯಾರಲ್ಲ. ಹಾಂ, ಅತಿ ದೊಡ್ಡದಂದ್ರೆ ದಕ್ಷಿಣ, ಕರೆಕ್ಟ್. ದಕ್ಷಿಣದಾಗ ಅತಿ ದೊಡ್ಡದು. ಸೌತ್ದೊಳಗೇನು ಸೌತ್ ಭಾಗ ಡಿವಿಷನ್ ಏನು ಮಾಡ್ಯಾರಲ್ಲ ಅದು ಅತಿ ದೊಡ್ಡದು. ಇದು ಏನು ಗ್ರೇಟರ್ ಬೆಂಗಳೂರು ಡೈರೆಕ್ಟ್ ಏನಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರನ ಎಷ್ಟಾಗಿ ಡಿವೈಡ್ ಮಾಡ್ಯಾರಂದ್ರೆ 5. ಈಗ ಹೇಳ್ರಿ ನೋಡು, ರೀಸೆಂಟಾಗಿ ರಾಘವ್ ಚಡ್ಡಾ ಮೇಲೆ ಏನಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈ ಮಾಡತ್ತಿದ್ರು. ಹಂಗೆ ಅರ್ಬನ್ ರೂರಲ್ ಬಾಡೀಸ್ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ ಒಳಗೆ ಅಪ್ಲೈ ಮಾಡ್ತಾ ಇರೋ ಇಲ್ಲೋ? ಕ್ವಶನ್ ಇನ್ನೊಮ್ಮೆ ತಿಳ್ಕೊರೆ, ಕ್ವಶನ್ ಹೇಳಿಕೆ ಒಳಗೆ ಹಾಕಿರ್ತಾರಲ್ಲ, ಅವಾಗ ಏನಾಗ್ತಾರಂದ್ರೆ ಈಗ ನಿಮಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದ್ರೆ ಗೊತ್ತೈತಿ ಕರೆಕ್ಟಾ. ಪಕ್ಷಾಂತರ ನಿಷೇಧ ಕಾಯ್ದೆ ಹೆಂಗೆ ಅಪ್ಲೈ ಆಕಿರ್ತೈತೆ ಅಂದ್ರೆ ಒಂದು ಪಕ್ಷದಿಂದ ನಾವು ಚುನಾವಣೆ ಇದನ್ನು ಚುನಾಯಿತರಾಗಿ ಹೋದ್ಮೇಲೆ ಆ ಪಕ್ಷಕ್ಕೆ ಹೇಳಲ್ದ ಬೇರೆ ಪಕ್ಷ ಎಲ್ಲರ ಜಾಯ್ನ್ ಆದ್ವಿ ಅಂತೇಳಿ ಪಕ್ಷಾಂತರ ನಿಷೇಧ ಹಾಕಿ ಏನು ಮಾಡ್ತಾರಂದ್ರೆ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಇದನ್ನು ಅವ್ರದ್ದೇನು ಸದಸ್ಯತ್ವ ಇರ್ತೈತಿಲ್ಲ ಅದನ್ನು ರದ್ದು ಮಾಡ್ತಾರೆ. ಇದು ಗೊತ್ತೈತಲ್ಲ ಪಕ್ಷಾಂತರ ನಿಷೇಧ ಯಾವ ಇಯರ್ದಾಗ ಬರ್ತೈತಿ? 1985 ಯಾವ ತಿದ್ದುಪಡಿ? 52ನೇ ತಿದ್ದುಪಡಿ ಪ್ರಕಾರ ಬತ್ತ ಕರೆಕ್ಟಾ. ಇದು ಬಂದಿದ್ದು ಪಕ್ಷಾಂತರ ನಿಷೇಧ ಯಾರಿಗೆ ಹತ್ತಿರ್ತೈತೆ ಅಂದರೆ ಮೆಂಬರ್ ಪಾರ್ಲಿಮೆಂಟ್ದಾಗ ಹೋಗಿರ್ತಾರಲ್ಲ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಲಿ, MLA ಆಗಲಿ, MLC ಆಗಲಿ ಎಲ್ಲರಿಗೆ ಹತ್ತಿರ್ತೈತೆ. ಬಟ್ ಅರ್ಬನ್ ಲೋಕಲ್ ಬಾಡೀಸ್ ಮತ್ತು ರೂರಲ್ ಲೋಕಲ್ ಬಾಡೀಸ್ ಗ್ರಾಮ ಪಂಚಾಯತಿಯಾಗ ಮೆಂಬರ್ಗಳು ಇರ್ತಾರೆ. ಅವ್ರು ಯಾವ್ದಾರ ಒಂದು ಪಕ್ಷದಿಂದ ಚುನಾಯಿತರಾಗಿ ಹೋಗ್ತಾರೆ, ಆಮೇಲೆ ಬೇರೆ ಪಕ್ಷಕ್ಕೆ ಜಾಯ್ನ್ ಆದ್ರೆ ಅವ್ರಿಗೆ ಅಪ್ಲೈ ಮಾಡ್ಬೋದನೇ ಇಲ್ಲ. ಇದು ನೆನಪಿಟ್ಕೋರೆ, ಅಪ್ಲೈ ಮಾಡಕ್ಕೆ ಬರಂಗಿಲ್ಲ. ನಾಳೆ ಎಲ್ಲರ ಅಲ್ಲಿ ಹೇಳಿಕೆ ಒಳಗೆ ಮತ್ತೆ ಗೊತ್ತಿಲ್ಲ ಅನ್ಬಾರ್ದು, ಗೊತ್ತಾಗತ್ತಲ್ಲ. ಅರ್ಬನ್ ಲೋಕಲ್ ಬಾಡೀಸ್ಗೆ ಬರಂಗಿಲ್ಲ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ಗೆ ಬರಂಗಿಲ್ಲ. ರೂರಲ್ ಲೋಕಲ್ ಬಾಡೀಸ್ ಒಳಗೂ ಏನು ಬರಂಗಿಲ್ಲ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈ ಆಗಂಗಿಲ್ಲ. 2 ಅಮೆಂಡ್ಮೆಂಟ್ಗಳು ಗೊತ್ತಾದವಲ್ಲ. 1ನೇ ಅಮೆಂಡ್ಮೆಂಟ್ ಯಾವುದಂದ್ರೆ 52ನೇ ಅಮೆಂಡ್ಮೆಂಟ್ ಪ್ರಕಾರ 10ನೇ ಅನುಸೂಚಿ ಒಳಗೆ ಸೇರಿಸ್ತಾರೆ ಕರೆಕ್ಟಾ. 10ನೇ ಅನುಸೂಚಿ ಒಳಗೆ ಫಸ್ಟ್ 10ನೇ ಅನುಸೂಚಿ ಒಳಗೆ ಎಷ್ಟು ಮೆಂಬರ್ಗಳು ಸ್ಪ್ಲಿಟ್ ಆದ್ರೆ ಅಪ್ಲೈ ಹಾಕಿದ್ದಿಲ್ರಿ? 1/3 ಎಲ್ಲರ ಸ್ಪ್ಲಿಟ್ ಆದ್ರೆ ಅಂತೇಳಿ 30 ಜನ ಇದ್ದವ್ರು ಎಲ್ಲರ 10 ಮಂದಿ ಬಿಟ್ಟು ಹೋಗಿ ಯಾವ್ದಾರ ಬೇರೆ ಪಕ್ಷ ಕಟ್ಟರು ಅವಾಗ ಅಪ್ಲೈ ಹಾಕಿದ್ದಿಲ್ಲ. ಬಟ್ 91ನೇ ಅಮೆಂಡ್ಮೆಂಟ್ ಏನು ಮಾಡ್ತಾರಲ್ಲ ತಿದ್ದುಪಡಿ, ಆ ತಿದ್ದುಪಡಿ ಒಳಗೆ ಏನು ಹೇಳ್ತಾರಂದ್ರೆ 1/3 ಎಲಿಮಿನೇಟ್ ಮಾಡ್ತಾರೆ. 2/3 ಸ್ಪ್ಲಿಟ್ ಆದ್ರೂ ಅಪ್ಲೈ ಹಾಕತ್ತೆ ಇಲ್ಲ. 2/3 ಸ್ಪ್ಲಿಟ್ ಆದ್ರೆ ಇಲ್ಲ. ಓನ್ಲಿ ಏನಾಗ್ಬೇಕಾರೆ ಮರ್ಜ್ ಆಗ್ಬೇಕು. ನೆನಪಿಟ್ಕೋರಿ ಇದನ್ನು ನಾಳೆ ಹೇಳಿಕೆ ಒಳಗೆ. ಯಾಕಂದ್ರೆ ಒಂದು 2/3 ಮೆಂಬರ್ಸ್ ಅದಾರ ತಿಳ್ಕೊರಿ. 30 ಜನದಾಗ 20 ಮಂದಿ ಮೆಂಬರ್ಸ್ ಹೋಗಿ ಬೇರೆ ಒಂದು ಪಕ್ಷ ಕಟ್ಟಿ ಎಲ್ಲರ ಮಾಡ್ತಂದ್ರೆ ಅವ್ರ ಮೇಲೆ ಪಕ್ಷಾಂತರ ನಿಷೇಧ ಅಪ್ಲೈ ಆಕೈತಿ. ಬಟ್ 2/3 ಮೆಂಬರ್ ಯಾವ್ದಾಗ್ಬೇಕಂದ್ರೆ ಯಾವ್ದಾರ ಒಂದು ಪಕ್ಷದ ಜೋಡ ಮರ್ಜ್ ಆಗ್ಬೇಕು, ಅವಾಗ ಅಪ್ಲೈ ಆಗಂಗಿಲ್ಲ. ಈಗ ರೀಸೆಂಟಾಗಿ ನ್ಯೂಸ್ನಾಗ ಐತಿ ಗೊತ್ತಾತಲ್ಲ ಯಾವ ತಿದ್ದುಪಡಿ ಬರ್ತಾವು? 52 ಮತ್ತು ಇದು ಹೇಳ್ರಿ ನೋಡು. ಈಗ ಪಕ್ಷಾಂತರ ನಿಷೇಧ ಕಾಯ್ದೆ ಮ್ಯಾಲ ಯಾರ ಕಡೆ ಇರ್ತೈತಿ? ಮೇನ್ ಯಾರು ಮಾಡ್ಬೋದು ಇದನ್ನು? ಅಧಿಕಾರ ಯಾರು ಇರ್ತೈತಿ? ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅಂತ ಇರ್ತಾರೆ. ಸ್ಪೀಕರ್ ಇರ್ಲಿಕ್ಕೆ ಡೆಪ್ಯೂಟಿ ಸ್ಪೀಕರ್ ಮಾಡ್ಬೋದು. ಈ ಸ್ಪೀಕರ್ಗೆ ಆ ಡೆಪ್ಯೂಟಿ ಸ್ಪೀಕರ್ಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈ ಆಕೈತೋ ಇಲ್ಲೋ? ಇದು ಪೂರ್ತಿ ತಿಳ್ಕೊಂಡು ಹೋಗ್ರೆ ಹೇಳಿಕೆ ಒಳಗೆ ಇದನ್ನ ಹಾಕಿರ್ತಾವೆ. ಇವ್ರಿಗೆ ಅಪ್ಲೈ ಆಗಂಗಿಲ್ಲ, ನೆನಪಿಟ್ಕೋರಿ. ಯಾಕಂದ್ರೆ ಇವ್ರು ಯಾವುದೂ ಪಕ್ಷನ ರಿಪ್ರೆಸೆಂಟ್ ಮಾಡಂಗಿಲ್ಲ, ಒಂದು ಸಭೆನ ರೆಪ್ರೆಸೆಂಟ್ ಮಾಡ್ತಿರ್ತಾರೆ, ಇವ್ರಿಗೆ ಅಪ್ಲೈ ಆಗಂಗಿಲ್ಲ. ಇನ್ನೊಂದು ಏನು ಕೇಳ್ಬೋದಂದ್ರೆ ಇದನ್ನು ನ್ಯಾಯಾಂಗ ವಿಮರ್ಶೆ ಮಾಡ್ಬೋದೋ ಇಲ್ಲೋ? ಈಗ ರಾಘವ್ ಚಡ್ಡನ್ನ ಪಕ್ಷಾಂತರ ನಿಷೇಧ ಮಾಡ್ರ ತಿಳ್ಕೊ ಸಭಾಧ್ಯಕ್ಷರ. ಯಾಕಂದ್ರೆ ಸಭಾಧ್ಯಕ್ಷರು ಹೆಂಗಿರ್ತಾರೆ ಅಂದ್ರೆ ಯಾವ್ದು ಆಡಳಿತ ಪಕ್ಷ ಇರ್ತೈತಿಲ್ಲ ಅದ್ರ ಫೇವರ್ ಆಗಿ ಇರ್ತಾರೆ ಜಾಸ್ತಿ. ಯಾಕಂದ್ರೆ ಅದನ್ನ ಹಂಗೆ ಈಗ ಇದನ್ನ ಕಂಟಿನ್ಯೂ ಆಗಿ ಬಂದಿದ್ದು ಪ್ರಾಕ್ಟಿಕಲ್ ಆಗಿ. ಅದು ಇರಬಾರ್ದತ್ತೈತಿ, ಬಟ್ ಪ್ರಾಕ್ಟಿಕಲ್ ಆಗಿ ನೋಡ್ರೆ ಇರ್ತಾರೆ ಕರೆಕ್ಟಾ. ಈಗ ಅಕಸ್ಮಾತ್ ಅವ್ರು ಒಂದು ಪಕ್ಷದ ಫೇವರ್ ಆಗಿದ್ದ ಅವ್ರಿಗೆ ಅಪ್ಲೈ ಮಾಡಿರ್ತಾರೆ, ಅದೇನ ಇಲ್ಲೀಗಲ್ ಆಗಿ ಅಪ್ಲೈ ಮಾಡಿರ್ತೀನಿ, ಅದನ್ನು ನಾವು ಜುಡಿಷಿಯಲ್ ರಿವ್ಯೂ ಅಥವಾ ನ್ಯಾಯಾಂಗ ವಿಮರ್ಶೆ ಮಾಡ್ಬೋದೋ ಇಲ್ಲೋ? ಯಾವ್ದಾ? ಎಸ್, ನ್ಯಾಯಾಂಗ ವಿಮರ್ಶೆ ಮೊದಲು ಇದ್ದಿದ್ದಿಲ್ಲ, ಒಂದು ಕೇಸ್ನಾಗ ಮಾಡ್ಬೋದು ಅಂತ ಹೇಳ್ತಾರೆ. ಯಾವ ಕೇಸ್ ಬರ್ತೈತಿ? ಹಲೋನೋ ಏನದಲ್ಲ, ಕಿಯೋಟೋ ಹಲೋನ್ ಕೇಸ್ ಅಂತ ಬರ್ತೈತಿ. ಆ ಕೇಸ್ ಒಳಗೆ ಏನು ಹೇಳ್ತಾರಂದ್ರೆ ನ್ಯಾಯಾಂಗ ವಿಮರ್ಶೆಗೆ ಒಳಪಡ್ತೈತಿ. ಯಾವುದಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ. ಗೊತ್ತಾತಲ್ಲ ಪೂರ್ತಿ ಯಾವ ಅನುಸೂಚಿ ಒಳಗೆ ಬರ್ತೈತಿ ಪಕ್ಷಾಂತರ ನಿಷೇಧ? ಎಷ್ಟನೇ ಅನುಸೂಚಿ? 10ನೇ ಅನುಸೂಚಿ. ಹೇಳೇನು ಎಲ್ಲಿ ಯಾವುದು ಅಪ್ಲೈ ಆಗಂಗಿಲ್ಲ. ಯಾಕೆ ಅಪ್ಲೈ ಆಗಂಗಿಲ್ಲ ಅಂತ ಇಲ್ಲೇ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ರೆ. ಅಪ್ಲೈ ಮಾಡೋದು ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈ ಮಾಡ್ಬೇಕಾರೆ ಯಾರಿಗೆ ಅಧಿಕಾರ ಐತೆ ಅಂತ ಹೇಳಿದ್ದು? ಸಭಾಧ್ಯಕ್ಷರಿಗೆ ಇರ್ತೈತೆ. ಸಭಾಧ್ಯಕ್ಷರು ಎಲ್ಲಿ ಇರ್ತಾರೋ? ಇದ್ರ ಭಾಳ ವಿಧಾನ ಪರಿಷತ್ತಾಗಿರ್ಬೇಕು, ವಿಧಾನಸಭೆ ಇರ್ಬೇಕು, ಲೋಕಸಭೆದಾಗ ಇರ್ತಾರೆ, ರಾಜ್ಯಸಭೆದಾಗ ಇರ್ತಾರೆ. ಇದನ್ನ ಬಿಟ್ಟರೆ ಇಲ್ಲಿ ಗ್ರಾಮ ಪಂಚಾಯತಿ ಒಳಗೆ ಯಾವ್ದಾರ ಸಭೆ ಹತ್ ಮಾಡ್ತೀವನ್ ಬರೀ ಗ್ರಾಮ ಸಭೆ ಹತ್ ಮಾಡ್ತಿರ್ತೀವಿ. ಅದು ವಿಧಾನ ಪರಿಷತ್ ವಿಧಾನಸಭೆಗತ್ಲೆ ಹಾಕಿರಂಗಿಲ್ಲ. ಅಲ್ಲಿ ಅಧಿಕಾರ ಯಾರಿಗೆ ಕೊಡೋ ಪಕ್ಷಾಂತರ ನಿಷೇಧ ಅಪ್ಲೈ ಮಾಡೋಕೆ? ಅದಕ್ಕೆ ಅರ್ಬನ್ ಲೋಕಲ್ ಬಾಡೀಸ್ ಆಗಲಿ ರೂರಲ್ ಲೋಕಲ್ ಬಾಡೀಸ್ಗಾಗಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈ ಆಗಂಗಿಲ್ಲ. ಜುಡಿಷಿಯಲ್ ರಿವ್ಯೂ ಅಪ್ಲೈ ಆಕೈತೆ ಅಂದ್ರೆ ಅಪ್ಲೈ ಆಕೈತೆ. ನೆನಪಿಟ್ಕೋರಿ ಯಾವ ಕೇಸ್ ಅಂದ್ರೆ ಕಿಯೋಟೋ ಹಾಲೋನ್ ಕೇಸ್ ಅಂತ ನೆನಪಿಟ್ಕೋರಿ. ಕಿಯೋಟೋ ಹಾಲೋನ್ ಕೇಸ್ ಅಂತ ಬರ್ತೈತಿ ಅದ್ರೊಳಗೆ. ಏನು 2013 ಸಮಥಿಂಗ್ ಹೇಳ್ತಾರೆ. ನಾವು 2013 ಕಿಯೋಟೋ ಹಾಲನ್ ಕೇಸ್ ನಂಗೆ ಪಕ್ಕ ಕನ್ಫರ್ಮ್. ಡೇಟ್ 92 ಅದು ಹಾಲನ್ ಕೇಸ 1992 ಅಲ್ಲ, 1992 ಕೇಸ್ ನೋಡ್ರಿ. ಅದು ಇಂದಿರಾ ಸಾಹ್ನಿ ಕೇಸ್ ಬಂದಾಗತ್ತೆ ನೆನಪಿಟ್ಕೊಂಡ್ಬಿಡ್ರಿ.
ಓಕೆ ನೆಕ್ಸ್ಟ್ ಇದು ಗೊತ್ತಾತಲ್ಲ ಮಿಷನ್ ದೃಷ್ಟಿದ ಇಶಾನ್ ಸಿಂಗ್ ಅಂತ ರೀಸೆಂಟಾಗಿ ನ್ಯೂಸ್ನಾಗ ಇದ್ರೆ ಹೇಳ್ರಿ ಅದಕ್ಕೆ ಪಾಕ್ ಜಲಸಂಧಿನ ದಾಟಿದ ಚಿಕ್ಕ ಅತಿ ಕಿರಿಯ ವ್ಯಕ್ತಿ ಅಥವಾ ಯಂಗೆಸ್ಟ್ ನೆನಪಿಟ್ಕೋರಿ. ಪಾಕ್ ಸ್ಟೇಟ್ ಯಾವ ಎರಡು ಕೂಡ್ತದೆ ಗೊತ್ತಾತಲ್ಲ, ಯಾವ ಎರಡು ದೇಶನ ಡಿವೈಡ್ ಮಾಡ್ತೈತಿ ಅಂತ ಹೇಳಿ. ನೆಕ್ಸ್ಟ್ ಸಿನ್ಬ್ಯಾಕ್ಸ್ ಎಕ್ಸಸೈಸ್ ಮಾಡ್ತಾರೆ. ಸಿನ್ಬ್ಯಾಕ್ ಎಕ್ಸಸೈಸ್ ಎಷ್ಟನೇ ಆವೃತ್ತಿ ನಡೆದೈತಿ ಈಗ? 2ನೇ ಆವೃತ್ತಿಯಲ್ಲಿ. ಕಾಂಬೋಡಿಯಾದಾಗ 1ನೇ ಆವೃತ್ತಿ ಬಂದ್ರೆ ಇಂಡಿಯಾದಾಗ ನೆನಪಿಟ್ಕೋರಿ. ಈ ಪೇಪರ್ಲೆಸ್ ಜುಡಿಷಿಯರಿ ಬಂದ್ರೆ ಓಕೆ. ವೈಟ್ ಸ್ಟ್ರೈಕ್ ಅಂತ ಮಾಡ್ರ ಇವೆಲ್ಲ ನೀನು ಹೇಳಿನಲ್ಲ, ಅದಕ್ಕೆ ಬಡ ಬಡ ಹೇಳ್ಕೊತೋಗ್ರಿ, ಅದನ್ನೇ ಎಕ್ಸ್ಪ್ಲೇನ್ ಮಾಡಲ್ಲ. ವೈಟ್ ಸ್ಟ್ರೈಕ್ NCB ಮಾಡ್ತಾರೆ. NCB ಫುಲ್ ಫಾರ್ಮ್ ಬಂದ್ರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ. NDPS ಆ್ಯಕ್ಟ್ ಬಂದ್ರೆ 1985, ಅದನ್ನು ನೆನ್ಪಿಟ್ಕೋರು. 1985 ಪಕ್ಷಾಂತರ ನಿಷೇಧ ಆದ 2 ಮರ್ಜ್ ಮಾಡಿ ನೆನ್ಪಿಟ್ಕೋರು. ಆದ್ರೆ 2 ಆದ ಟೈಮ್ ಮತ್ತು NDPS ಆ್ಯಕ್ಟ್ ಅದು ಗೊತ್ತಲ್ಲ 1985. ನೆಕ್ಸ್ಟ್ ಇದು ಹೇಳ್ರಿ ನೋಡಿ, ಅಡ್ವೊಕೇಟ್ ಟ್ರೈನಿಂಗ್ ಅಥವಾ ರಿಸರ್ಚ್ ಸೆಂಟರ್ ಅಂತ ಮಾಡತ್ತಾರೆ. ಎಲ್ಲಿ? ಮುಂಬೈದ ಮುಂದೆ ತಲೋಜಾತ್ ಬರ್ತೈತಿ. ನಾಳೆ ಮುಂಬೈದ ತಲೋಜಾತ್ ನವಿ ಮುಂಬೈ ಒಳಗೆ ಬರ್ತೈತಿ, ನೆನಪಿಟ್ಕೋ. ಇದು ಹೇಳ್ರಿ ನೋಡಿ, ಮುಂಬೈದಾಗ ಭಾರತದ ಅತಿ ಉದ್ದವಾದ ಇದನ್ನು ಮಾಡ್ಯಾರ. ಏನ ಹಾರ್ಬರ್, ಹಾರ್ಬರ್ ಅಂತ ಕರೀತಾರ, ಅಥವಾ ಟನಲ್ ಅನ್ನಂಗಿಲ್ಲ ಅದಕ್ಕೆ. ಸಮುದ್ರ ಮೇಲಿನ ಅತಿ ದೊಡ್ಡ ರಸ್ತೆ ಮಾಡ್ಯಾರ. ಅಟಲ್ ಸೇತು ನೆನಪಿಟ್ಕೋರೆ. ಇದು ಸಮುದ್ರ ಮೇಲಿಂದ ಉದ್ದವಾದ ರಸ್ತೆ ಎಲ್ಲಿ ಅಂದ್ರೆ ಮುಂಬೈದಾಗ ಬರ್ತೈತಿ. ಏನಂತ ಹೆಸರಿಟ್ರಂದ್ರೆ ಅಟಲ್ ಸೇತು. ಗೊತ್ತಲ್ಲ ಅಟಲ್ ಸೇತು ಹೇಳಿದ್ವಲ್ಲ. ಅಟಲ್ ಸೇತು ಅಂತ ಬಂದರೆ ಎಲ್ಲಂದ್ರೆ ಮುಂಬೈದಾಗ ನವಿ ಮುಂಬೈ ಟು ಓಲ್ಡ್ ಮುಂಬೈ ಕನೆಕ್ಟ್ ಮಾಡ್ತದಲ್ಲ. 19. ನೆಕ್ಸ್ಟ್ ಸೂರಜ್ ಕುಂಡ ಫೆಸ್ಟಿವಲ್ ಜೋಡ ಯಾವ ಕಂಟ್ರಿ ನಮ್ಮ ಜೊತೆ ಆಗಿತ್ರಿ? ಈಜಿಪ್ಟ್ ಕಂಟ್ರಿ. ಓಕೆ. ಚಕ್ರ ಇನಿಷಿಯೇಟಿವ್ ಅಂತ ಬಂದ್ರೆ SBI. ಓಕೆ. ಬಾರ್ಗಿ ಡ್ಯಾಮ್ ಅಂತ ಬಂದರೆ ಎಲ್ಲಿ? ನೆನಪಿಟ್ಕೋರು. ಬಾರ್ಗಿ ಡ್ಯಾಮ್ ಯಾವ ನದಿಗಡ್ಡಲಾಗಿ? ಯಾವ್ದಾ? ಇದು ಹೇಳ್ರಿ ನೋಡು, ಕೂನೋ ನ್ಯಾಷನಲ್ ಪಾರ್ಕ್ ಅಂತ ಬರ್ತೈತಿ. ಎಲ್ಲಿ ಕಂಡು ಬರ್ತೈತಿ? ಮಧ್ಯಪ್ರದೇಶಲ್ಲಿ. ರೀಸೆಂಟಾಗಿ ಹುಲಿಗಳೇನೋ ಡೆತ್ ಆಗ್ಯಾವಲ್ಲ ಅಲ್ಲಿ, ಯಾವುದಕ್ಕೋ ಅದಕ್ಕೆ ನ್ಯೂಸ್ನಾಗಿತ್ತಲ್ಲ, ಕೇಳ್ಬೋದು ಡೈರೆಕ್ಟ್. ಕೂನೋ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರ್ತೈತೆ ಅಂದ್ರೆ ಮಧ್ಯಪ್ರದೇಶದಾಗ. ನಮ್ಮಲ್ಲಿ ಚೀತಾ ಪ್ರೋಗ್ರಾಮ್ದಾಗ 3 ನ್ಯಾಷನಲ್ ಪಾರ್ಕ್ಗಳು ಹೇಳ್ರಿ. ಚೀತಾ ಪ್ರೋಗ್ರಾಮ್ ಮಾಡ್ತೀವಲ್ಲ, ರೀಇಂಟ್ರಡಕ್ಷನ್ ಆಫ್ ಚೀತಾ ಅಂತ ಮಾಡಿರ್ತೀವಿ. ಕೂನೋ, ಗಾಂಧಿ ಸಾಗರ, ನವರಾದೇಯಿ. ನೆನಪಿಟ್ಕೋರು. 3 ಎಲ್ಲಿ ಕಂಡು ಬರ್ತಾವೆ? ಇದನ್ನು ಹಿಂಗೂ ಕೇಳ್ಬೋದಾ? ನಾಳೆ ಚೀತಾ ಪ್ರೋಗ್ರಾಮ್, ಪ್ರಾಜೆಕ್ಟ್ ಚೀತಾ ಅಂತ ಬರ್ತೈತಲ್ಲ, ಅದನ್ನು ರೀಇಂಟ್ರಡಕ್ಷನ್ ಆಫ್ ಚೀತಾ ಅಂತ ಎದಕ್ಕೆ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಮೊದಲಿದ್ದು ಎಕ್ಸ್ಟಿಂಕ್ಟ್ ಆಗಿ ಹೋಗಿದ್ದು ಅದಕ್ಕೆ ಮಾಡ್ತಾರೆ. ಎಕ್ಸ್ಟಿಂಕ್ಟ್ ಅಂದ್ರೆ ಗೊತ್ತಾಗತ್ತಲ್ಲ, ಯಾವ ಲಿಸ್ಟ್ನೇ ಬರ್ತಾವೆ ಹೇಳಿ ಎಕ್ಸ್ಟಿಂಕ್ಟ್ ಅಂತ ಡಿಕ್ಲೇರ್ ಮಾಡೋದಾ? ರೆಡ್ ಡಾಟಾ ಬುಕ್ಸ್ ಕತ್ ಕೆಂಪು ಪುಸ್ತಕ ಅಂತ ಕರಿತಿಲ್ಲ, ಅದ್ರೊಳಗೆ ಹೇಳಿದ್ವಲ್ಲ. 1ನೇದ ಹೇಳ್ರಿ ನೋಡು, 1ನೇದು ಯಾವ್ದು ಬರ್ತದೆ? ಕೆಂಪು ಪುಸ್ತಕದಾಗ ಲೀಸ್ಟ್ ಕನ್ಸರ್ನ್. ಕರೆಕ್ಟಾ? ನೆಕ್ಸ್ಟ್ ಹೇಳಿಲ್ಲ ಇವನ್ನ. ಲೀಸ್ಟ್ ಕನ್ಸರ್ನ ನಾಟ್ ಇವ್ಯಾಲ್ಯುಯೇಟೆಡ್ ಒಂದ. ಲೀಸ್ಟ್ ಕನ್ಸರ್ನ ನಿಯರ್ ಥ್ರೆಟನ್ಡ್ದಾಗ 3 ಬರ್ತಾವೆ. ಯಾವ ಥ್ರೆಟನ್ಡ್ದಾಗ 3 ಬರ್ತಾವಲ್ಲ? ವಲ್ನರೇಬಲ್, ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್. ಇನ್ನೊಮ್ಮೆ ಹೇಳ್ತಾನೆ 7 ಬರ್ತಾವೆ. ರೆಡ್ ಡಾಟಾ ಬುಕ್ ಅಂತ ಬರ್ತೈತಲ್ಲ, ಇದನ್ನ ಎದಕ್ಕೆ ನೆನಪಿಟ್ಕೋರಿ ಅಂದ್ರೆ ಮೊನ್ನೆ ಯಾವುದೋ ಇದ್ರೊಳಗೆ ಕೇಳ್ಯಾರ. ಪ್ರಾಜೆಕ್ಟ್ ಚೀತಾ ಐತೈತಲ್ಲ, ಅದಕ್ಕೆ ರೀಇಂಟ್ರಡಕ್ಷನ್ ಆಫ್ ಚೀತಾನ ಎದಕ್ಕೆ ಕೊಟ್ರೆ ಅಂದ್ರೆ ಇಂಡಿಯಾದಾಗ ಇದ್ದು ಮೊದಲು ಚೀತಾ ಅವು ಎಕ್ಸ್ಟಿಂಕ್ಟ್ ಆಗಿದ್ದು ಯಾರು ಡಿಕ್ಲೇರ್ ಮಾಡ್ತಾರೆ ಅಂದ್ರೆ ರೆಡ್ ಡಾಟಾ ಬುಕ್ ಅಂತ ಬರ್ತೈತಲ್ಲ ಅದ್ರೊಳಗೆ ಡಿಕ್ಲೇರ್ ಮಾಡ್ತಾರೆ. ರೆಡ್ ಡಾಟಾ ಬುಕ್ದಾಗ ತಳಗಿಂದ ಬಂದಾಗ 7 ಬರ್ತಾವಲ್ಲ. 1ನೇದು ಯಾವ್ದು ಬರ್ತೈತಿ ಹೇಳ್ರಿ? ನಾಟ್ ಇವ್ಯಾಲ್ಯುಯೇಟೆಡ್ ಬಿಟ್ಬಿಡ್ರಿ. ನಾಟ್ ಇವ್ಯಾಲ್ಯುಯೇಟೆಡ್ ಅಂದರೆ ಈ ಬೆಕ್ಕ, ಇರಿಬಿ ಅದು ಇರ್ತಾವೆ, ಇವು ಪ್ರಾಣಿಗಳು. ಇವನ್ನೆಲ್ಲ ಇವ್ಯಾಲ್ಯುಯೇಟ್ ಮಾಡೋಕ್ಕಾಗಂಗಿಲ್ಲ. ಎಷ್ಟು ಜನಸಂಖ್ಯೆ ಇರಂಗಿಲ್ಲ, ಅದಕ್ಕೆ ಇವ್ಯಾಲ್ಯುಯೇಟ್ ಮಾಡಿರಂಗಿಲ್ಲ, ಅದಕ್ಕೆ ನಾಟ್ ಇವ್ಯಾಲ್ಯುಯೇಟೆಡ್. ಆಮೇಲೆ ಅದಾದ್ಮೇಲೆ ಲೀಸ್ಟ್ ಕನ್ಸರ್ನ್ ಅಂದ್ರೆ ಅದ್ರ ಬಗ್ಗೆ ಜಾಸ್ತಿ ಕನ್ಸರ್ನ್ ಮಾಡಂಗಿಲ್ಲ. ಅಂದ್ರೆ ಅದ್ರ ಈಗ ಮೀನುಗಳದು ಅದು ಅಲ್ಲ ಲೀಸ್ಟ್ ಕನ್ಸರ್ನ್. ನಾವು ಯಾಕಂದ್ರೆ ಮೀನು ಲಕ್ಷಾಂತರ ಗಟ್ಟಲೆ ಹುಡ್ತಿರ್ತಾವ, ಅವ್ನು ಹಂಗೆ ತಿಂತಿರ್ತಾರೆ, ಹಂಗೆ ಮತ್ತೆ ಬೆಳಿತಿರ್ತೈತೆ, ಎಂಥವೆಲ್ಲ ಲೀಸ್ಟ್ ಕನ್ಸರ್ನ್. ನೆಕ್ಸ್ಟ್ ಅದಾದ್ಮೇಲೆ ನಿಯರ್ ಥ್ರೆಟನ್ಡ್ ಯಾಕತ್ತಾರೆ ಅಂದ್ರೆ ಥ್ರೆಟನ್ಡ್ ಸ್ಪೀಸೀಸ್ ಅಂತ 3 ಬರ್ತಾವೆ. ಅದ್ರ ಸನೇಕ್ ಬಂದಾಗ ನಿಯರ್ ಥ್ರೆಟನ್ಡ್ ಅಂದ್ರೆ ಅದಕ್ಕೆ ಒಂದು ಸ್ವಲ್ಪ ಗೌರ್ಮೆಂಟ್ ಆದ್ಯತೆ ಕೊಡ್ಬೇಕಂತೇಳಿ ನಿಯರ್ ಥ್ರೆಟನ್ಡ್ 3 ಅದು. ಅದಾದ್ಮೇಲೆ ಥ್ರೆಟನ್ದಾಗ 3 ಹೇಳ್ರಿ. ಎಂಡೇಂಜರ್ಡ್ 1ನೇದು, ವಲ್ನರೇಬಲ್ 1ನೇದು. ಒನ್ನೇದು ವಲ್ನರೇಬಲ್ ಅಂದ್ರೆ ದುರ್ಬಲವಾಗಿರ್ತೈತೆ ಅಂದಂಗೆ. ಪ್ರಾಣಿ ಆಗಲಿ ಅಥವಾ ಪಕ್ಷಿ ಆಗಲಿ ಏನಾಗ ದುರ್ಬಲ ಆಗಿರ್ತೈತಿ, ವಲ್ನರೇಬಲ್. ಅದಾದ್ಮೇಲೆ ಎಂಡೇಂಜರ್ಡ್ ಅಂತ ಬರ್ತೈತಿ. ವಲ್ನರೇಬಲ್ ನೆಕ್ಸ್ಟ್ ಸ್ಟೇಜ್ ಎಂಡೇಂಜರ್ಡ್ ನೆಕ್ಸ್ಟ್ ಸ್ಟೇಜ್ ಬಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್. CR ಅಂತ ಕರಿತಾರಲ್ಲ, ಕ್ರಿಟಿಕಲಿ ಎಂಡೇಂಜರ್ಡ್. ಅದಾದ್ಮೇಲೆ 2 ಬರ್ತಾವೆ ಮ್ಯಾಲೆ ಹೇಳ್ರಿ. ಯಾವ? ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್ ಅಂತ ಕರಿತೀವಿ. ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್ ಅಂದ್ರೆ ಯಾವ್ದಾರ ಒಂದು ವನ್ಯಜೀವಿ ಧಾಮ ಅಥವಾ ವನ್ಯಜೀವಿ ಪ್ಲೇಸ್ ಇರ್ತೈತಲ್ಲ, ಅಲ್ಲಿ ಅಷ್ಟ ಎಕ್ಸ್ಟಿಂಕ್ಟ್ ಆಗಿತ್ತು ಅಥವಾ ಅಲ್ಲಿ ಇರ್ಲಿಕ್ಕತ್ತೇಳಿ ಅದಕ್ಕೆ ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್ ಅಂತಾರೆ. ಬಟ್ ಎಲ್ಲ ಕಡೆ ಆಗಿರಂಗಿಲ್ಲ. ಬಟ್ ಅದು ಎಲ್ಲರ ಪೂರ್ತಿ ಇಂಡಿಯಾ ದೇಶದಾಗ ಅಥವಾ ಒಂದು ಯಾವ್ದಾರ ದೇಶದಾಗ ಎಕ್ಸ್ಟಿಂಕ್ಟ್ ಆತತ್ತೇಳಿ ಅವಾಗ ಲಾಸ್ಟ್ ಯಾವ್ದು ಬರ್ತೈತೆ ಅಂದ್ರೆ ಎಕ್ಸ್ಟಿಂಕ್ಟ್. ನೆನಪಿರ್ತಾವಲ್ಲ? 1ನೇದ ಹೇಳ್ರಿ. ಈಗ ನಾವು ನೆನಪಿರ್ತಾನೆ ಬಿಡಂಗಿಲ್ಲ. 1ನೇದ ಲೀಸ್ಟ್ ಕನ್ಸರ್ನ್. ಅದು ಲೀಸ್ಟ್ ಕನ್ಸರ್ನ್ ಅಂತ ಎದಕ್ಕಂತ ಗೊತ್ತಾತಲ್ಲ. 1ನೇದು ಏನಂದ್ರೆ ನಾಟ್ ಇವ್ಯಾಲ್ಯುಯೇಟೆಡ್ ಒಂದು ಬರ್ತೈತಿ, ಅದನ್ನು ಕನ್ಸಿಡರ್ ಮಾಡಿರಂಗಿಲ್ಲ. ನಾಟ್ ಇವ್ಯಾಲ್ಯುಯೇಟೆಡ್ ಅಂತ ಹೆಸರಿನಾಗ ಐತೆ ಅದಕ್ಕೆ. ಅಂದ್ರೆ ಅದನ್ನು ಕ್ಯಾಲ್ಕುಲೇಟ ಮಾಡಂಗಿಲ್ಲ. ನಾಟ್ ಇವ್ಯಾಲ್ಯುಯೇಟೆಡ್ ಅಂದ್ರೆ ಇಲ್ಲಿ ಯಾವ್ದಾರ ಒಂದು ಈ ಕಾಡ್ನಾಗ ಯಾವುದೋ ಒಂದು ಸಣ್ಣ ಸ್ಪೀಸೀಸ್ ಇರ್ತಾವೆ ಲಕ್ಷಾಂತರ ಗಟ್ಟಲೆ, ಅವನ್ನೆಲ್ಲ ಇವ್ಯಾಲ್ಯುಯೇಟ್ ಮಾಡಿರಂಗಿಲ್ಲ, ಅದಕ್ಕೆ ನಾಟ್ ಇವ್ಯಾಲ್ಯುಯೇಟೆಡ್ ಅಂತ ಕರಿತೀವಿ. ನೆಕ್ಸ್ಟ್ ಲೀಸ್ಟ್ ಕನ್ಸರ್ನ್ ಗೊತ್ತಾತಲ್ಲ. ಲೀಸ್ಟ್ ಕನ್ಸರ್ನ್ ಅಂದ್ರೆ ಭಾಳ ಕನ್ಸರ್ನ್ ತೋರಿಸಂಗಿಲ್ಲ ಹಂಗೆ. ನೆಕ್ಸ್ಟ್ ನಿಯರ್ ಥ್ರೆಟನ್ಡ್ ಆದ್ಮೇಲೆ
ವಲ್ನರೇಬಲ್ ಆದ್ಮೇಲೆ ಎಂಡೇಂಜರ್ಡ್ ಆದ್ಮೇಲೆ ಕ್ರಿಟಿಕಲಿ ಎಂಡೇಂಜರ್ಡ್ ಆದ್ಮೇಲೆ ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್ ಆದ್ಮೇಲೆ ಎಕ್ಸ್ಟಿಂಕ್ಟ್ ಗೊತ್ತಾದ್ವಲ್ಲ ಯಾವ ಬುಕ್ನಾಗಿದೆ ರೆಡ್ ಡಾಟಾ ಬುಕ್ ಇದನ್ನ ಹೊಡ್ಸವ್ರ ಎಸ್ ಇದನ್ನ ನೆನಪಿಟ್ಕೋರಿ ನಾಳೆ ಎಲ್ಲರ ಯುನೆಸ್ಕೋ IUCN UNEP ಅಂತ ಹಾಕ್ರಿ ಯಾರಂದ್ರೆ IUCN ಫುಲ್ ಫಾರ್ಮ್ ಕೇಳ್ರಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಸ್ಪೀಸೀಸ್ ಅಂತ ಬರ್ತೈತಿ ಕನ್ಸರ್ವೇಷನ್ ಆಫ್ ಸ್ಪೀಸೀಸ್ ಫೌನಾ ಆ್ಯಂಡ್ ಫ್ಲೋರಾ ಅಂತ ಬರ್ತೈತಲ್ಲ ಇದದು IUCN ಅಂತ ಬರ್ತದೆ IUCN ದವ್ರದ್ದು ಇರ್ತೈತಿ ಯಾವ್ದಂದ್ರೆ ರೆಡ್ ಡಾಟಾ ಬುಕ್ ಗೊತ್ತಲ್ಲ ರೆಡ್ ಡಾಟಾ ಬುಕ್ದಾಗ ಯಾವ ಬರ್ತಾವೆ ಎಕ್ಸ್ಟಿಂಕ್ಟ್ ಅಂತ ಬಂದ್ರೆ ನೆನಪಿಟ್ಕೋ ರೆಡ್ ಡಾಟಾ ಬುಕ್ನಾಗ ಅತಿ ಹೈಯೆಸ್ಟ್ ಉತ್ತುನ್ನತವಾದದ್ದು ಯಾವ್ದಂದ್ರೆ ಎಕ್ಸ್ಟಿಂಕ್ಟ್ ಅಂದ್ರೆ ಹೋಗೈತಂದಂಗೆ ನೆಕ್ಸ್ಟ್ ವಿಶ್ವ ಪತ್ರಿಕಾ ದಿನ ಯಾವಾಗ ಆಚರಿಸ್ತೀವಿ ರೀ May 3 ಎಷ್ಟೈತಿ ರ್ಯಾಂಕಿಂಗ 157 ಟಾಪ್ ಕಂಟ್ರಿ ನಾರ್ವೆ ಬಾಟಮ್ ಕಂಟ್ರಿ ಎರಿಟ್ರಿಯಾ ನೆನಪಿಟ್ಕೋರಿ ಇದನ್ನ ಯಾರು ಹೊಡಿಸ್ತಾರಂದ್ರೆ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ ಯಾವ ಕಂಟ್ರಿ ಒಳಗೈತಿ ಇದ್ರದ್ದು ಹೆಡ್ ಕ್ವಾರ್ಟರ್ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ ಪ್ಯಾರಿಸ್ ಅದು ನೆನಪಿಟ್ಕೋರ ಫ್ರಾನ್ಸ್ನ ಪ್ಯಾರಿಸ್ನಾಗ ಇದನ್ನ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ ಅವರ ಕಂಟ್ರಿದವ್ರು ಕೊಡ್ತಾರೆ ಇದಕ್ಕೆ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತಾರೆ ಇಂಡಿಯಾ ಎಷ್ಟನೇ ಸ್ಥಾನದಾಗ ಐತೆ ಅಂದ್ರೆ 157ನೇ ಸ್ಥಾನದಾಗ 180 ಕಂಟ್ರಿ ಕ್ಯಾಲ್ಕುಲೇಟ್ ಮಾಡ್ರೆ ಅದ್ರ 157ನೇ ಸ್ಥಾನದಾಗ ನಾವು ಅದೀವಿ 180ನೇ ಸ್ಥಾನದಾಗ ಯಾವ ಕಂಟ್ರಿ ಅಂದ್ರೆ ಎರಿಟ್ರಿಯಾ ಟಾಪ್ ಕಂಟ್ರಿ ಯಾವ್ದಂದ್ರೆ ಓಕೆ ನೆಕ್ಸ್ಟ್ ಅಗ್ನಿ ಪರೀಕ್ಷಾ ಎಕ್ಸಸೈಸ್ ಹೇಳ್ರಿ ನೋಡು ಯಾವ ಒಂದು ಇದ್ರ ಜೋಡ ಮಾಡ್ತಾರಂದ್ರೆ ಆರ್ಮ್ಡ್ ಫೋರ್ಸಸ್ ಜೋಡ ಅಗ್ನಿ ಪರೀಕ್ಷಾ ಅಂತ ಹೇಳಿದ್ನಲ್ಲ ಯಾವ ಆರ್ಮ್ಡ್ ಫೋರ್ಸಸ್ ಜೋಡ CAPF ಅಂತ ಬರ್ತಾವಲ್ಲ CAPF ದಂದು ಒಂದು ಆರ್ಮ್ಡ್ ಫೋರ್ಸಸ್ ಜೋಡ ಅಗ್ನಿ ಪರೀಕ್ಷಾ ಎಕ್ಸಸೈಸ್ ಇಂಡಿಯನ್ ಆರ್ಮಿದವ್ರು ಮಾಡ್ತಾರೆ ಯಾರು ಜೋಡ ITBP ನೆನಪಿರ್ತೈತಲ್ಲ ITBP ಯಾವ ಇಯರ್ದಾಗ ಬರ್ತೈತೆ ಹೇಳ್ರಿ ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್ ಇಂಡೋ ಸೈನೋ ವಾರ ಯಾವಾಗ ಆಗಿತ್ತು ಇಂಡಿಯಾ ಚೈನಾ ವಾರ ಆಗಿತ್ತಲ್ಲ ಇಂಡೋ ಸೈನೋ ವಾರ ಆತು ಯಾವಾಗ 1962ರಾಗ ವಾರ ಆಗಿತ್ತಲ್ಲ ಅದೇ ಟೈಮ್ನಾಗ ತರ್ತಾರೆ ಇದು ಯಾರಿಗೆ ಫೋರ್ಸ್ ಪ್ರೊಟೆಕ್ಷನ್ ಕೊಡ್ತೈತೆ ಅಂದ್ರೆ ಎಸ್ ನೆನಪಿಟ್ಕೋರು ITBP ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ದು ಎಲ್ಲ ನೆನಪದಾವಲ್ಲ ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ ಯಾವ ಮಿನಿಸ್ಟ್ರಿ ಅಂದ್ರೆ ಮತ್ತೆ ಕನ್ಫ್ಯೂಸ್ ಆಗಿ ಇಂಡಿಯನ್ ಆರ್ಮಿ ಅಂತ ಹಾಕಿ ಬಂದಿರಿ ಯಾವ್ದು ಮಿನಿಸ್ಟ್ರಿ ಅಂದ್ರೆ ಹೋಮ್ ಅಫೇರ್ಸ್ ಆಮೇಲೆ ಇಂಡಿಯನ್ ಆರ್ಮಿ ಬಂದರೆ ಯಾವ ಮಿನಿಸ್ಟ್ರಿ ಅಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇದು ಡಿಫೆನ್ಸ್ ಈ ಸರ ಹೈಯೆಸ್ಟ್ ಬಜೆಟ್ ಕೊಟ್ಟು ನೋಡಿ 2026-27 ಬಜೆಟ್ ಏನು ಘೋಷಣೆ ಮಾಡಿದ್ರಲ್ಲ ನಿರ್ಮಲಾ ಸೀತಾರಾಮನ್ ಅವರ ಅದ್ರೊಳಗೆ ಇದನ್ನು ಡಿಫೆನ್ಸ್ಗೆ ಎತ್ತು ಕೊಟ್ಟಾರ ಇದು ನೆನಪಿಟ್ಕೋರೆ ಕನ್ಫ್ಯೂಸ್ ಆಗಬಾರ್ದು ಡಿಫೆನ್ಸ್ಗೆ ಎತ್ತು ಕೊಟ್ಟಾಗ ಮತ್ತು CAPF CISF ಇವಕ್ಕೆಲ್ಲ ರೊಕ್ಕ ಕೊಟ್ಟಿರತ್ತಲ್ಲ ಡಿಫೆನ್ಸ್ ಬಜೆಟ್ ಎತ್ತು ಕೊಟ್ಟಾಗ ಓನ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ದವ್ರು ಅದಕ್ಕೆ ಯೂಸ್ ಮಾಡ್ಕೋತಾರೆ ಅದಕ್ಕೆ ಅಟ್ಟಾಕತ್ತೆ ಇವು ಯಾವ CAPF CISF CRPF ಇವ್ರಿಗೆ ಯಾರು ರೊಕ್ಕ ಕೊಡಂಗಿಲ್ಲ ಅದ್ರೊಳಗೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ನೇ ಬರ್ತಾರೆ ಅವ್ರು ಗೊತ್ತದವಲ್ಲ ಹೇಳ್ರಿ ನೋಡು ಬಡ CRPF ಒಂದು BISF ಅಲ್ಲ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಎರಡನೇದಾತು ಮೂರನೇದು SSB ಸಶಸ್ತ್ರ ಸೀಮಾ ಬಳ ಮೂರನೇದು ನೆಕ್ಸ್ಟ್ ITBP ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್ ಅಂತ ಕರಿತೀವಿ 4 ಆಸಾಂ ರೈಫಲ್ಸ್ 5 ನೆಕ್ಸ್ಟ್ CISF ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ನಮ್ಮಲ್ಲಿ ಹಂಗೆ KSISF ಐತಲ್ಲ ಕರ್ನಾಟಕ ಸೆಕ್ಯೂರಿಟಿ ಇಂಡಸ್ಟ್ರಿಯಲ್ ಫೋರ್ಸ್ ಅತ್ತ ಸೇಮ್ ಹಂಗ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ನೆಕ್ಸ್ಟ್ CRPF ಸೆಂಟ್ರಲ್ ರಿಸರ್ವ್ಡ್ ಪೊಲೀಸ್ ಫೋರ್ಸ್ ಅದೊಲ್ಲಿ ಹೇಳು ಯಾವ್ದು ಬಿಟ್ಟಿವ ಇನ್ನೊಂದು ಬಿಟ್ಟಿರಲ್ಲ ಯಾವ್ದ NSG ಫುಲ್ ಫಾರ್ಮ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ನಾಳೆ ಎಲ್ಲರ SPG ಸೆಂಟ್ರಲ್ ಆರ್ಮ್ಡ್ ಬರ್ತೈತೆ ಅಂದ್ರೆ ಇಲ್ಲ ನೆನಪಿಟ್ಕೋರದ್ನು ನೆಕ್ಸ್ಟ್ ಭಾರತ್ ವಿಸ್ತಾರ್ ಯೋಜನೆ ತರ್ತಾರೆ ಎದ್ರ ಸಲ್ಮನ್ ತರ್ತಾರೆ ಭಾರತ್ ವಿಸ್ತಾರ್ ಎದ್ರ ಸಲ್ಮನ್ ತಂದಾರ ಮಲ್ಟಿ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಕರಿತಾರೆ ಭಾರತ್ ವಿಸ್ತಾರ್ ಎದ್ರ ಸಲ್ಮಂದ್ ICARದವ್ರು ತರ್ತಾರೆ ನೋಡ್ರಿ ನೆನಪಿಟ್ಕೋರಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಐತೆ ICAR ಅಂದ್ರೆ ಅವರೇ ತಂದಿರ್ತಾರೆ ಎದಕ್ಕೆ ತರ್ತಾರೆ ಭಾರತ್ ವಿಸ್ತಾರ್ ಕೇಳ್ಯಾರ ಇದನ್ನು ಎದ್ರ ಸಲ್ಮಂದ ಕೃಷಿ ಅಗ್ರಿಕಲ್ಚರ್ ಸೆಕ್ಟರ್ ಸಂಬಂಧ ಏನು ಅವ್ರಿಗೆ ಅವೇರ್ನೆಸ್ ಬೇಕಲ್ಲ ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಜಾರಿಗೆ ತರಬೇಕಂತೇಳಿ ಭಾರತ್ ವಿಸ್ತಾರ್ ಯೋಜನೆ ತಂದಾರ ನೆನಪಿಟ್ಕೋರೆ ಎದ್ರ ಸಂಬಂಧಿಸಿ ಐತೆ ಅಂದ್ರೆ ಅಗ್ರಿಕಲ್ಚರ್ದವ್ರು ಅವ್ರು ತಂದಿದ್ರು ಇದ್ರ ಮೇಲೆ ಗೊತ್ತಾಗ್ಬಿಡುತ್ತೆ ICAR ಬಂದೈತೆ ಅಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಇದ್ರೆ ಅಷ್ಟ ಭಾರತ್ ವಿಸ್ತಾರ್ ನೆನಪಿರ್ತೈತಲ್ಲ ಭಾರತ್ ವಿಸ್ತಾರ್ ಓಕೆ PM ಸೇತು ಹೇಳ್ರಿ ಯಾವ ಬ್ಯಾಂಕ್ ರೊಕ್ಕ ಕೊಡತೈತಿ ವರ್ಲ್ಡ್ ಬ್ಯಾಂಕ್ ಕೊಡತೈತಿ PM ಸೇತು ಫುಲ್ ಫಾರ್ಮ್ ಕೇಳ್ರ PM ಅಂದ್ರೆ ಪ್ರಧಾನ ಮಂತ್ರಿ SETU ಎಸ್ ಅಂದ್ರೆ ಸ್ಕಿಲ್ಲಿಂಗ್ E ಅಂದ್ರೆ ಎಂಪ್ಲಾಯಬಿಲಿಟಿ ಸೇತು ಅಂತ ಬರ್ತದೆ SETU ಅಂತ ಬರ್ತೈತಿ ಎಸ್ ಅಂದ್ರೆ ಸ್ಕಿಲ್ಲಿಂಗ್ ಅಂದ್ರೆ ಕೌಶಲ್ಯನ ಅಭಿವೃದ್ಧಿ ಮಾಡೋದು E ಅಂದ್ರೆ ಸ್ಕಿಲ್ ಬಂದ ಮೇಲೆ ಕೆಲಸ ಸಿಗ್ತೈತೆ ಇಲ್ಲೋ ಎಂಪ್ಲಾಯಬಿಲಿಟಿ ನೆಕ್ಸ್ಟ್ TE ಬರ್ತೈತಿ T ಅಂದ್ರೆ ಟ್ರಾನ್ಸ್ಫಾರ್ಮಿಂಗ್ ಥ್ರೂ ಅಪ್ಗ್ರೇಡೆಡ್ ITI ಈ ಸ್ಕಿಲ್ಗಳು ಎಲ್ಲಿಂದ ಕೊಡ್ತಾರಂದ್ರೆ ITI ಕಾಲೇಜ್ಗಳು ಇರ್ತಲ್ಲ ಅಲ್ಲಿಂದ ಕೌಶಲ್ಯಗಳನ್ನ ಕೊಡ್ಬೇಕಂತೇಳಿ ಅದಕ್ಕೆ PM ಸೇತು ಅಂತಂದಾರ ಇದು ಎದಕ್ಕಂದ್ರೆ ಮೊದಲು PM ಸೇತು ಜಾರಿಗೆ ತಂದಿರಲ್ಲ ಅವಾಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಷ್ಟ ರೊಕ್ಕ ಕೊಡತ್ತಿತ್ರಿ ಬಟ್ ಈ ಬಜೆಟ್ನಾಗ ಏನು ಮಾಡ್ರ ಅಂದ್ರೆ PM ಸೇತು ಮೆನ್ಷನ್ ಮಾಡ್ಯಾರ ಬಜೆಟ್ನಾಗ ಮೆನ್ಷನ್ ಮಾಡ್ರ ಅಂತ ಹೇಳತ್ನದ್ನ ಬಜೆಟ್ನಾಗ ಏನು ಮಾಡ್ರ ಅಂದ್ರೆ 60,000 ಕೋಟಿ ಬೇಕಾಗಿತ್ತು ಅದಕ್ಕೆ ಏನು ಮಾಡ್ರ ಅಂದ್ರೆ ಬೇರೆ ಕಂಟ್ರಿದಿಂದ ಅಥವಾ ಬ್ಯಾಂಕ್ದಿಂದ ರೊಕ್ಕ ತೊಗೊಳತ್ತಾರ ಸಾಲ ಮಾಡಿ ಯಾವ ಬ್ಯಾಂಕ್ ಕೊಡತೈತೆ ಅಂದ್ರೆ ವರ್ಲ್ಡ್ ಬ್ಯಾಂಕ್ ನೆನಪಿರ್ತೈತಲ್ಲ PM ಸೇತು ಅಂತ ಬಂದ್ರ ಸೇತು ನೆಕ್ಸ್ಟ್ ಇದು ಹೇಳ್ರಿ ಫಸ್ಟ್
ರೀಸೆಂಟಾಗಿ ಫಸ್ಟ್ ಪ್ರೈವೇಟ್ ಸ್ಪೇಸ್ ಸ್ಟೇಷನ್ ಅಂತ ಮಾಡತ್ತಾರ. ಯಾವ್ದು ಮಾಡತ್ತಾರ ಈ ಕ್ವಶನ್ ಇನ್ನೊಂದು ತಿಳ್ಕೊರಿ. ಬಾಹ್ಯಾಕಾಶ ನಿಲ್ದಾಣ ಅಂತ ಬರ್ತೈತಿಲ್ಲ, ಬಾಹ್ಯಾಕಾಶ ನಿಲ್ದಾಣ ಬಂದಾಗ ಒಂದೇದು ಏನಂದ್ರೆ ಪ್ರೆಸೆಂಟ್ ಇರೋ ಬಾಹ್ಯಾಕಾಶ ನಿಲ್ದಾಣಕ್ಕೆ ಎಷ್ಟು ದೇಶಗಳು ಮಾಡ್ಯಾವಂದ್ರೆ 5 ದೇಶಗಳು ಕೂಡ ಮಾಡ್ಯಾರ. ಅದಕ್ಕೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ, ನೆನಪಿರ್ತೈತಲ್ಲ. ಅದು ಫಸ್ಟ್ ಇರೋದು ಪ್ರೆಸೆಂಟ್ ಒಂದು ದೇಶ ಜಗತ್ನಾಗ ಮಾಡಿದ್ದಂದ್ರೆ ಚೀನಾ Tianwen. ಇಂಡಿಯಾ ಯಾವ ಇಯರ್ದಾಗ ಮಾಡ್ತಂದೈತಿ, ಯಾವ್ದ 35 ಮಾಡ್ತಂದೈತಿ. ಅದು ಮಾಡ್ತೈತೆ ಇಲ್ಲೋ ಗೊತ್ತಿಲ್ಲ, ಒಟ್ಟು 2035 ಡೇಟ್ ನೆನಪಿಟ್ಕೋರಿ. ಇದು ಬಾಹ್ಯಾಕಾಶ ನಿಲ್ದಾಣ ಗೋರ್ಮೆಂಟ್ಗಳು ಮಾಡೋದು ಇದು. ಬಟ್ ರೀಸೆಂಟಾಗಿ ಒಂದು ಕಂಟ್ರಿ ಏನು ಮಾಡೈತೆ ಅಂದ್ರೆ ಫಸ್ಟ್ ಪ್ರೈವೇಟ್ ಬಾಹ್ಯಾಕಾಶ ನಿಲ್ದಾಣ ಅಥವಾ ಸ್ಪೇಸ್ ಸ್ಟೇಷನ್ ಮಾಡ್ತಂದೈತಿ. ಅದಕ್ಕೆ ಹೆಸರು ಕೊಟ್ಟಾರ. ಅವ್ರು ಯಾವ ಕಂಟ್ರಿ ಹೇಳ್ರಿ? ಅಮೇರಿಕಾದವ್ರ ಹೆಸರ ಹೆವನ್ ಅಂತ ಕೊಟ್ಟಾರ, ನೆನಪಿಟ್ಕೋರೆ. ಹೆವನ್ ಅಂತ ನಾಳೆ ಕೇಳ್ಬೋದು. ಇದು ಹೆವನ್ ಅನ್ನೋದು ಏನಾತ್ ಅಥವಾ ಹೆವನ್ ಅನ್ನೋದು ಯಾವುದೊಂದು ಹೆಲಿಕಾಪ್ಟರ್ ಅಥವಾ ವೆಪನ್ ಅಂದ್ರೆ ಹೆವನ್ ಅನ್ನೋದು ಏನಂದ್ರೆ ಒಂದು ಪ್ರೈವೇಟ್ ಸ್ಪೇಸ್ ಸ್ಟೇಷನ್ ಮಾಡತ್ತಾರ. ಬಾಹ್ಯಾಕಾಶದಾಗ ಸ್ಪೇಸ್ ಸ್ಟೇಷನ್ ಮಾಡತ್ತಾರ ಪ್ರೈವೇಟ್ ಆಗಿ. ಯಾವ ಕಂಟ್ರಿ ಅಂದ್ರೆ ಅಮೇರಿಕಾ. ಪ್ರೈವೇಟ್ ಅಂದ್ರೆ ನೆನಪಿಟ್ಕೋರಿ ಅಮೇರಿಕಾದಲ್ಲೂ ಪಕ್ಕ. ಹಾಂ, ಅಮೇರಿಕಾನ ಕರೆಕ್ಟ್. ಮತ್ತೆ ಎಲ್ಲಿ ತಪ್ಪು ಹೇಳಿ. ಹೆವೆನ್ 1 ಅಂತ ಕರೀತಾರೆ, ನೆನಪಿಟ್ಕೋರಿ. ಯಾವ ಕಂಟ್ರಿ ಹೇಳ್ರಿ? ಗೊತ್ತಾದ್ವಲ್ಲ, ಕನ್ಫ್ಯೂಸ್ ಆಗಲ್ಲ. ಬಾಹ್ಯಾಕಾಶ ನಿಲ್ದಾಣ ಪ್ರೆಸೆಂಟ್ ಇರೋದಂದ್ರೆ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತೀವಿ. ಅದಕ್ಕೆ ಎಷ್ಟು ಕಂಟ್ರಿ ಅದಾವ ಅಂದ್ರೆ 5 ಕಂಟ್ರಿ. 5 ಕಂಟ್ರಿ ಹೇಳ್ರಿ ನೋಡು, ಹಿಂಗೆ ಮ್ಯಾಪ್ ಮೇಲೆ ಹೇಳಿದ್ನಿ. ಅಮೇರಿಕಾ ಮತ್ತು ಕೆನಡಾ. ನಾರ್ತ್ ಅಮೇರಿಕಾದಾಗ 2, ಅಮೇರಿಕಾ ಕೆನಡಾ. ಯಾಕಂದ್ರೆ ಜಗತ್ನಾಗ ಅತಿ ದೊಡ್ಡ ಕೋಸ್ಟಲ್ ಏರಿಯಾ ಅಥವಾ ಕಡಲು ತೀರ ಹೊಂದಿದ್ದು ಕಂಟ್ರಿ ಯಾವ್ದಂದ್ರೆ ಕೆನಡಾನ ಬರ್ತೈತಲ್ಲ. ಅವು 2 ನೆನಪಿಟ್ಕೋರಿ. ಅಮೇರಿಕಾ ಕೆನಡಾ 2 ಅದು. ಅದಾದ್ಮೇಲೆ ಈ ಕಡೆ ಬರ್ರಿ ರಷ್ಯಾ ಆದ್ಮೇಲೆ ಮತ್ತೆ ಚೀನಾ ಇಲ್ಲ. ಅದಕ್ಕೆ ಚೀನಾ ಇಲ್ಲ. ಜಪಾನ್ ಬರ್ತೈತಿ. ರಷ್ಯಾ ಆದ್ಮೇಲೆ ಕೆಳಗೆ ಜಪಾನ್ 4. ಅದು ಇನ್ನೊಂದು ಉಳಿತ್ಲ. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಅದಕ್ಕೆ ಯುರೋಪಿಯನ್ ಯೂನಿಯನ್ ಅಲ್ಲ. ಯುರೋಪಿಯನ್ ಯೂನಿಯನ್ ಅಂದ್ರೆ ಯುರೋಪಿಯನ್ ಕಾಂಟಿನೆಂಟ್. ಯುರೋಪಿಯನ್ದವ್ರದ್ದು ಏನೈತೆ ಅಂದ್ರೆ ESA ಐತಿ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಐತಿ. ಇವ್ರು 5 ಕಂಟ್ರಿಗಳು ಕೂಡ ಯಾವ್ದು ಮಾಡ್ರ ಅಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ. ಚೀನಾದವ್ರು ಸ್ವಂತ ಮಾಡ್ತಂದಿದ್ದು ಯಾವ್ದಂದ್ರೆ Tianwen. ಭಾರತದವರು ಗೋರ್ಮೆಂಟ್ದಿಂದ ಮಾಡ್ತಂದಿದ್ದು 2035. ಹೆಸರೇನು ಕೊಟ್ಟಾರ ಮತ್ತಿಲ್ಲ, ಕೊಟ್ಟಿಲ್ಲಲ್ಲ, ಹೆಸರು ಕೊಟ್ಟಿಲ್ಲ ನಮ್ಮ ಭಾರತದವ್ರ. ಬಟ್ ರೀಸೆಂಟಾಗಿ ಪ್ರೈವೇಟ್ ಆಗಿ ಮಾಡತ್ತಾರ ಅಮೇರಿಕಾದವ್ರು. ಅದ್ರದ್ದು ಹೆಸರು ಏನು ಕೊಟ್ಟಾರಂದ್ರೆ ಹೇಳ್ರಿ, ಏನು ಹೆಸರು? 2027 ಟಾರ್ಗೆಟ್ ಐತಿ. 2027 ತನಕ ಟಾರ್ಗೆಟ್ ಐತಿ. ಎಕ್ಸ್ಟೆಂಡ್ ಆಗ್ಬೋದು. ಏನಂತ ಹೆಸರು ಕೊಟ್ಟಾರ ಹೇಳ್ರಿ? ಗೊತ್ತಾತಲ್ಲ. ಹೆವೆನ್ 1 ಅಮೇರಿಕಾದ ಎದ್ರ ಸಲ್ಮಂದ್ ನ್ಯೂಸ್ನಾಗ ಐತೆ ಅಂತ ಕೇಳ್ಬೋದು. ಮಂಗಳ ಗ್ರಹ ಅನ್ವೇಷಣೆ ಮಾಡಾಕ, ಚಂದ್ರಗ್ರಹ ಅನ್ವೇಷಣೆ ಮಾಡಾಕ, ಅಥವಾ ಅಂತಾರಾಷ್ಟ್ರೀಯವಾಗಿ ಮೊದಲ ಖಾಸಗಿ ಬಾಹ್ಯಾಕಾಶ ನಿಲ್ದಾಣ ನಿರ್ಮಾಣ ಮಾಡಕಂದ್ರ ಅಂತಾರಾಷ್ಟ್ರೀಯ ಮೊದಲ ಖಾಸಗಿ ಬಾಹ್ಯಾಕಾಶ ನೋಡ್ರಿ ಹೆವೆನ್ 1 ಅಂತ ಬಂದ್ರೆ. ಈಗ ಹೇಳ್ರಿ, ಮಾವಿನ್ ಮಿಷನ್ ಎದಕ್ಕೆ ಬರ್ತೈತಿ? ಮಾವಿನ್ ಮಿಷನ್ ಯಾವ್ದ? ಮಂಗಳ ಗ್ರಹ ಸಲ್ಮಂದ್ ಇರುದ ಮಾವಿನ್ ಮಿಷನ್. ಮಂಗಳ ಗ್ರಹದ ಅನ್ವೇಷಣೆ ಮಾಡಾಕ ಮಾವಿನ್ ಮಿಷನ್. ಪ್ರೊಜೆಕ್ಟ್ ಮಾವಿನ್ ಅಂತ ಬಂದ್ರ ಇವೆರಡು ಕನ್ಫ್ಯೂಸ್ ಆಗಬಾರ್ದು. ಪ್ರೊಜೆಕ್ಟ್ ಮಾವಿನ್ ಅಂದ್ರೆ ಸೈಬರ್ ಅಟ್ಯಾಕ್ ಅದು ಮಾಡ್ತಿರ್ತಾರಲ್ಲ, ಅದ್ರ ಸಲ್ಮಂದ್. ಸೈಬರ್ ಅಟ್ಯಾಕ್ ಅನ್ನೋಕ್ಕಿಂತ ಕಂಪ್ಯೂಟರ್ ಕಂಟ್ರೋಲ್ಡ್ ಅಟ್ಯಾಕ್ ಅಂತ ಕರೀತಾರೆ. ಎಲ್ಲೈತೆ ಅಂದ್ರೆ ಅದು ಅಮೇರಿಕಾದ. ನೆಕ್ಸ್ಟ್ ಹೇಳ್ರಿ, ಇದು ಹೇಳಿದ್ವಲ್ಲ ಬಜೆಟ್ನ್ಯಾಗ ಮಂಡನೆ ಮಾಡ್ಯಾರತ್ತ. ರೆಂಪ್ ಅಂತ ಹೇಳಿದ್ನಿ, REMP ಅಂತ. ರೇರ್ ಅರ್ತ್ ಪರ್ಮನೆಂಟ್. ರೆಪ್ ಮತ್ ಬರ್ತೈತೆ ಅನ್ನೋದು REPM ಅಂತ ಬರ್ತದೆ. ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ. ಬಜೆಟ್ನಾಗ ಏನು ಮಾಡ್ಯಾರ ಅಂದ್ರೆ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಥವಾ ರೇರ್ ಅರ್ತ್ ಮೆಟಲ್ಸ್ ಕಾರಿಡಾರ್ ಅಂತ ಮಾಡ್ಯಾರ. ರೇರ್ ಅರ್ತ್ ಮೆಟಲ್ಸ್ ಕಾರಿಡಾರ್ ಅಂತ ಹೇಳಿ ಎಲ್ಲಿದಾವ? ಕೇರಳ, ತಮಿಳ್ನಾಡು, ಆಂಧ್ರ. ಇವು ನೆನಪಿಟ್ಕೋರೆ. ಕಾರಿಡಾರ್ ಮರಿಬಾರ್ದು. ಹೆಂಗೆ ನಮ್ದು ಹೈ ಸ್ಪೀಡ್ ರೇಲ್ ಕಾರಿಡಾರ್ ನೆನಪಿಟ್ಕೊಂಡಿರಲಿಲ್ಲ. ಫ್ರೇಟ್ ಕಾರಿಡಾರ್ ಹೇಳ್ರಿ, ಎಲ್ಲಿಂದ ಎಲ್ಲಿಗೆ? ರೇಲ್ ಕಾರಿಡಾರ್ ಕೇಳತ್ತಿಲ್ಲ ನಾ. ಫ್ರೇಟ್ ಕಾರಿಡಾರ್ ಅಂದ್ರೆ ಅದು ರೇಲ್ ಸಲ್ಮಂದ ಮಾಡಿದ್ದು. ಫ್ರೇಟ್ ಅಂದ್ರೆ ಗೂಡ್ಸ್ಗಳ್ನ ಒಯ್ಯಾಕೆ ಎಲ್ಲಿಂದ ಎಲ್ಲಿ ತನ ಫ್ರೇಟ್ ಕಾರಿಡಾರ್ ಡೆವಲಪ್ ಮಾಡತ್ತಾರ ಬಜೆಟ್ನಾಗ. ಡಂಕನ್ ಎಲ್ಲಿ ಬರ್ತೈತಿ? ವೆಸ್ಟ್ ಬೆಂಗಾಲ್. ಪಶ್ಚಿಮ ಬಂಗಾಳದ ಡಂಕನ್ ಟು ನೆಕ್ಸ್ಟ್ ಸೂರತ್. ಎಲ್ಲಿ? ಇದು ನೆನಪಿಟ್ಕೋರೆ, ಕನ್ಫ್ಯೂಸ್ ಆಗಬಾರ್ದು. ಯಾವ್ದಂದ್ರೆ ಮೊದಲು ಯಾವ್ದು ಬಂದಿತ್ತು ಅಂತ ಹೇಳಿ ಇದನ್ನ ಹೈ ಸ್ಪೀಡ್ ರೇಲ್ ಕಾರಿಡಾರ್ ಬಂದ್ರೆ 7 ಅದಾವು. ಹಂಗೆ ಏನು ಮಾಡತ್ತಾರ ಅಂದ್ರೆ ಬಜೆಟ್ನಾಗ ಡಿಕ್ಲೇರ್ ಮಾಡಿದ್ದ ಇದು ಫ್ರೇಟ್ ಕಾರಿಡಾರ್ ಫ್ರೇಟ್ ಕಾರಿಡಾರ್ ಅಂತ ಮಾಡ್ಯಾರ. ಎಲ್ಲಿಂದ ಎಲ್ಲಿ ತನ ಅಂದ್ರೆ ಡಂಕನ್ ಟು, ಅಥವಾ ಹಿಂಗೂ ಕೇಳ್ಬೋದು. ಇತ್ತೀಚೆಗೆ ಫ್ರೇಟ್ ಕಾರಿಡಾರ್ ಮಾಡ್ಯಾರ ಪಶ್ಚಿಮದಿಂದ ಪೂರ್ವಕ್ಕೆ. ಪಶ್ಚಿಮದಿಂದ ಯಾವ ಇದ್ರದ ಸಿಟಿದಿಂದ ಪೂರ್ವಕ್ಕೆ ಯಾವ ಸಿಟಿ ಕನ್ಸಿಡರ್ ಮಾಡ್ತೈತೆ ಅಂದ್ರೆ ಪಶ್ಚಿಮದಾಗ ಸೂರತ್, ಪೂರ್ವದಾಗ ಡಂಕನ್ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಈಗ ಹೇಳ್ರಿ ರೇರ್ ಅರ್ತ್ ಮ್ಯಾಗ್ನೆಟ್ ಕಾರಿಡಾರ್ ಬಂದಾಗ ಹಿಂಗೆ ಹೇಳಿದ್ನಲ್ಲ ಮ್ಯಾಪ್ ಪ್ರಕಾರ. ಕೇರಳ, ತಮಿಳ್ನಾಡು, ಆಂಧ್ರ, ಒಡಿಸ್ಸಾ ಇವು ಕಾರಿಡಾರ್ ನೆನಪಿಟ್ಕೋರಿ. 7 ರೇಲ್ ಕಾರಿಡಾರ್ ಗೊತ್ತದಾವು, ನೆನಪದಾವಲ್ಲ. ಸಿಲಿಗುರಿ ಬರ್ತೈತೆ ಅದ್ರೊಳಗೆ. ಇದನ್ನು ಯಾವ್ದು ನುಮಾಲಿಗರ್ ಬರ್ತೈತಿ. ಬೆಂಗಳೂರು, ಚೆನ್ನೈ, ಹೈದರಾಬಾದ. ನೆನಪದಾವಲ್ಲ ಎಲ್ಲ. ಹೇಳ್ತಿರೋ ಒಮ್ಮೆ ಹೇಳ್ರಿ ನೋಡು. ಒಂದೇದು ಎಲ್ಲಿಂದ ಎಲ್ಲಿಗೆ? ಲಕ್ನೋ ಬರ್ತೈತೆ ಇಲ್ಲೋ? ಹೈ ಸ್ಪೀಡ್ ರೇಲ್ ಕಾರಿಡಾರ್ ಲಕ್ನೋ ಬರ್ತೈತಿ? ಬರಂಗಿಲ್ಲ. ನೆನಪದಾವಲ್ಲ, ಸಾಕು. ಹೇಳ್ರಿ ಒಮ್ಮೆ ಆದ್ರೆ ರಿವಿಷನ್ ಅಕ್ಕಾವು. ಒಂದೇದ ಡೆಲ್ಲಿ ಟು ವಾರಣಾಸಿ 1. ಡೆಲ್ಲಿ ಟು ವಾರಣಾಸಿ ಅನ್ನೋದು 1. ವಾರಣಾಸಿದಿಂದ ಮುಂದೆ ಹೋದ್ರೆ ಸಿಲಿಗುರಿ 2 ಅದು. ನೆಕ್ಸ್ಟ್ ತಳಗೆ ಬರ್ರಿ. ಮುಂಬೈ ಟು ಪುಣೆ 3 ಅದು. ಪುಣೆ ಟು ಹೈದರಾಬಾದ್ 4 ಆತು. ನೆಕ್ಸ್ಟ್ ಹೈದರಾಬಾದ್ ಟು ಚೆನ್ನೈ 5 ಆತು.
ಚೆನ್ನೈ ಟು ಬೆಂಗಳೂರು 6 ಆತ. ಬೆಂಗಳೂರು ಟು ಹೈದರಾಬಾದ್ 7 ಅದು 7 ಅದಾವಲ್ಲ. ರೇಲ್ ಕಾರಿಡಾರ. ಫ್ರೇಟ್ ಕಾರಿಡಾರ್ ಅಂದರೆ ಎಲ್ಲಿಂದ ಎಲ್ಲಿಗೆ ಅಂದ್ರೆ ಡಂಕನ್ ಟು ಸೂರತ್. ಡಂಕನ್ ಎಲ್ಲೇ? ಹಾಂ ನೆಕ್ಸ್ಟ್. ಓಕೆ ನೆಕ್ಸ್ಟ್ ಆಪೆ ಯಾವ್ದು ಮಿಸ್ಸಿಂಗ್ ಲಿಂಕ್? ಏನೈತೆ ಅದ್ರದ್ದು ನಂಗೆ ಗೊತ್ತು. ಟನಲ್ ಮಾಡ್ರ ಮಿಸ್ಸಿಂಗ್ ಲಿಂಕ್ ನೋಡಿ ಹೇಳ್ತೀನಿ. ಲೋನಾವಳ ಹತ್ರ ನೋಡಿಲ್ಲ ನಾನು, ನೋಡಿ ಹೇಳ್ತೀನಿ. ಮಿಸ್ಸಿಂಗ್ ಲಿಂಕ್ ಅಲ್ಲ? ಓಕೆ ಹೇಳ್ತೀನಿ ನಂಗೆ ಇದನ್ನು ಓದಿಲ್ಲ ಅದಕ್ಕೆ. ಓಕೆ ಮಿಸ್ಸಿಂಗ್ ಲಿಂಕ್ ಅಲ್ಲ ಅಂತ ಹೇಳ್ತೀನಿ ನಾಳೆ, ನೆನಪು ಮಾಡಿ ನಾಳೆ. ಇದು ಯಾವ್ದು ಮಹಾರಾಷ್ಟ್ರದ ಬಂದಿವಲ್ರಿ. ಇನ್ನೊಂದು ಏನು ಹೇಳ್ರಿ, ರೀಸೆಂಟಾಗಿ ಇಂಡಿಯಾದಾಗ ಫಸ್ಟ್ ಟೈಮ್ ಮ್ಯೂಸಿಕಲ್ ರೋಡ್ ಹತ್ ಮಾಡ್ಯಾರ. ಎಲ್ಲಿ ಮಾಡ್ಯಾರ ಹೇಳ್ರಿ? ಮ್ಯೂಸಿಕಲ್ ರೋಡ್ ಹತ್ ಮಾಡ್ರಿ. ಎಲ್ಲಿ? ಬಾಂಬೆದಾಗ. ಕರೆಕ್ಟಾ? ಮ್ಯೂಸಿಕಲ್ ರೋಡ್ದು ಏನು ಎದ್ರ ಸಲ್ಮಂತ ಅಂದಾರ ಹೇಳಿ? ಮ್ಯೂಸಿಕಲ್ ರೋಡ್ ಹೆಂಗೆ ಎದರಲ್ಲಿ ಮಾಡ್ಯಾರ? ಮ್ಯೂಸಿಕಲ್ ಅಂದ್ರೆ ಆ ರೋಡ್ ಮೇಲೆ ಸ್ಟ್ರಿಪ್ಸ್ ಹತ್ತು ಕೊಟ್ಟಿರ್ತಾರೆ. ಆ ಸ್ಟ್ರಿಪ್ಸ್ ಏನು ಮಾಡ್ತಾವ ಅಂದ್ರೆ ಅದ್ರ ಮೇಲೆ ಏನು ಗಾಡಿ ಸ್ಪೀಡ್ ಹೋಗಿರ್ತೈತಿಲ್ಲ 60-80 ಸ್ಪೀಡ್ನಾಗ ಗೊತ್ತೇಳಿ ಅದ್ರದ್ದು ಏನು ಇದನ್ನು ಫ್ರಿಕ್ಷನ್ ಕ್ರಿಯೇಟ್ ಆಕತ್ಲ, ಅದರಿಂದ ಹಾಡು ಬರ್ತೈತೆ. ಜೈ ಹೋ ಯಾವುದೋ ಹಾಡತ್ತ. ಯಾವ ಒಂದು ಟೆಕ್ನಾಲಜಿ ಯೂಸ್ ಮಾಡ್ರೆ? ಯಾವ ಕಂಟ್ರಿದು? ಆಪ್ಷನ್ ಕೊಡ್ತೀನಿ. ಜಪಾನ, ಹಂಗೇರಿ, ಎರಡ ನೆನಪು ಬಂದು ಹೇಳ್ರಿ ಯಾವ್ದಾ? ಎಸ್ ಆಲ್ಮೋಸ್ಟ್ ಜಪಾನ್ ಅಂತ ನೆನಪು ಬರ್ತೈತಿ. ಅದನ್ನ ಒಣ್ಣೆ ಹೇಳಿಕೆ ಕೊಟ್ಟಿರ್ತಾರೆ, ತಪ್ಪದು. ಹಂಗೇರಿದು ಟೆಕ್ನಾಲಜಿ ನೆನಪಿಟ್ಕೋರಿ. ಹಂಗೇರಿಯನ್ ಟೆಕ್ನಾಲಜಿ ಯೂಸ್ ಮಾಡ್ಯಾರ, ನೆನಪಿಟ್ಕೋರಿ. ಒಂದೇ ಆಪ್ಷನ್ ಜಪಾನ್ ಕೊಟ್ಟಿರ್ತಾರೆ. ಎದ್ರೊಳಗೆ ಅಂದ್ರೆ ನಮ್ಮಲ್ಲಿ ಬುಲೆಟ್ ಟ್ರೈನ್ ಅವ ಇವಾಗಲೇ ಎಲ್ಲದಕ್ಕೂ ಜಪಾನ್ ಟೆಕ್ನಾಲಜಿ ಒಳಗೆ ಅತಿ ಹೈಯೆಸ್ಟ್ ಐತದ ಜಪಾನ್ ಹಾಕಿರ್ತಾರೆ. ಬಟ್ ಈ ಮ್ಯೂಸಿಕಲ್ ರೋಡ್ಗೆ ಯಾವ ಕಂಟ್ರಿ ಇದೆ ಟೆಕ್ನಾಲಜಿ ಅಂದ್ರೆ ಇದು ಹಂಗೇರಿಯನ್ ಕಂಟ್ರಿ ಇದು. ಅದಕ್ಕೆ ಫ್ರಿಕ್ಷನ್ ಏನು ಯೂಸ್ ಆಗತ್ತೆ. ಅದು ಎಲ್ಲಿ ಮಾಡ್ಯಾರ ಅಂದ್ರೆ ಮಹಾರಾಷ್ಟ್ರದ. ನಾಳೆ ಸ್ಟೇಟ್ ಕೊಟ್ರ ಮಹಾರಾಷ್ಟ್ರ ಹಾಕ್ರಿ, ಸಿಟಿ ಕೊಟ್ರ ಮುಂಬೈ. ಕನ್ಫ್ಯೂಸ್ ಆಗಬಾರ್ದು. ಸಿಟಿ ಕೊಟ್ರ ಮುಂಬೈ, ಸ್ಟೇಟ್ ಕೊಟ್ರ ಮಹಾರಾಷ್ಟ್ರ. ಭಾರತದಾಗ ಮೊದಲು ಮ್ಯೂಸಿಕಲ್ ರೋಡ್ ಎಲ್ಲಿ ಮಾಡ್ಯಾರ ಅಂದ್ರೆ ಮುಂಬೈಯ ಮಹಾರಾಷ್ಟ್ರ, ನೆನ್ಪಿಟ್ಕೋರಿ. ನೆಕ್ಸ್ಟ್ ಇದು ಹೇಳ್ರಿ, ರೀಸೆಂಟಾಗಿ ಫಸ್ಟ್ ಟೈಮ್ ಅತಿ ಹಿರಿಯರು ಏನಿರ್ತಾರಲ್ಲ, ಹಿರಿಯರ್ ಸಲ್ಮನ್ ಸಪ್ರೇಟಾಗಿ ಬಜೆಟ್ ಮಂಡನೆ ಮಾಡಿದ ಸ್ಟೇಟ್ ಯಾವ್ದು? ಇದು ನೆನಪಿಟ್ಕೋರೆ, ಕೇರಳ. ಹೆಂಗಂದ್ರೆ ಇದು ರೀಸೆಂಟಾಗಿ ಯಾವ ಒಂದು ರಾಜ್ಯ ಅದಕ್ಕೆ ಪ್ರತ್ಯೇಕವಾಗಿದ್ದು ವಿದೇಶಾಂಗ ನೀತಿನ ಜಾರಿಗೆ ತಂದೈತೆ ಅಂದ್ರೆ ನೆನಪಿಟ್ಕೋರು. ವಿದೇಶಾಂಗ ನೀತಿ ಒಂದು ದೇಶಕ್ಕೆ ನಾವು ಹೇಳಿದ್ವಲ್ಲ, ಒಂದೇ ಭಾಗದಾಗ ಹೇಳ್ತೈತೆ. ಭಾರತ ಅನ್ನೋದು ಒಂದು ರಾಜ್ಯಗಳ ಒಕ್ಕೂಟ. ಎಲ್ಲ ರಾಜ್ಯಗಳು ಏನಂದ್ರೆ ಇಂಡಿಯಾ ಏನು ವಿದೇಶಾಂಗ ನೀತಿ ಐತಿ ಅದನ್ನ ಫಾಲೋ ಮಾಡ್ಬೇಕಂತ ಇರ್ತೈತಿ. ಬಟ್ ಕೇರಳ ಏನು ಮಾಡೈತೆ ಅಂದ್ರೆ ಸ್ವಂತ ಅದರದ ಒಂದು ವಿದೇಶಾಂಗ ನೀತಿ ಮಾಡೈತಿ. ಬಟ್ ಅದನ್ನು ಅಲೋ ಮಾಡಂಗಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ. ಯಾಕಂದ್ರೆ ನಮ್ಮ ಇಂಡಿಯಾದ ಹೆಂಗೈತೆ ಅಂದ್ರೆ ಯೂನಿಯನ್ ಆಫ್ ಸ್ಟೇಟ್ ಅಥವಾ ಒಂದೇ ಭಾಗನಾಗ ಹೇಳ್ಯಾರ, ಸಂವಿಧಾನದಾಗ ಮೆನ್ಷನ್ ಮಾಡ್ಯಾರಲ್ಲ. ಇಂಡಿಯಾದ ಯಾವುದೇ ರಾಜ್ಯ ಇದನ್ನು ಸ್ವತಂತ್ರವಾಗಿ ಅಥವಾ ಅದು ಬಿಟ್ಟು ಬೇರೆ ದೇಶನ ಸೇರ್ತೈತೆ ಅನ್ನೋದು ನಮ್ಮಲ್ಲಿ ಸ್ವಾತಂತ್ರ್ಯ ಇಲ್ಲ. ಅದ್ರ ಸಲ್ಮಂದ್ ಕೇರಳ ವಿದೇಶಾಂಗ ನೀತಿ ಅಂತ ಪರ್ಟಿಕ್ಯುಲರ್ ಆಗಿ ಮಾಡೈತಿ. ಬಟ್ ಅದನ್ನ ಅಪ್ಲೈ ಮಾಡಕ್ಕೆ ಬಿಟ್ಟಿಲ್ಲ. ಇದು ನೆನಪಿಟ್ಕೋರಿ. ಕೇರಳದ ಇನ್ನೊಂದು ಏನಂದ್ರೆ ಸ್ವಂತ ಬಜೆಟ್ ಮಂಡನೆ ಮಾಡೈತಿ. ಯಾರು ಸಲ್ಮಂದ್ ಅಂದ್ರೆ ಎಲ್ಲಿ ಬಜೆಟ್ ಇಲ್ರಿ ಹಿರಿಯರಿಗೆ. ನಮ್ಮಲ್ಲಿ ಬಜೆಟ್ ಇರಂಗಿಲ್ಲ. ನಮ್ಮಲ್ಲಿ ಬಜೆಟ್ ಹೆಂಗೆ ಮಂಡನೆ ಮಾಡ್ತಾರಂದ್ರೆ ಇದನ್ನು ಯಾವ್ದು ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅಥವಾ ಏನು ಯಾವ್ದು ಬರ್ತದ ಮಿನಿಸ್ಟ್ರಿ ಬರ್ತೈತಲ್ಲ, ಏನಂತಾರ ಆರೋಗ್ಯ ಇಲಾಖೆ ಅಲ್ಲ, ಕುಟುಂಬ ಮತ್ತು ಕಲ್ಯಾಣ ಇಲಾಖೆ ಅಂತ ಬರ್ತೈತಲ್ಲ, ಕುಟುಂಬ ಕಲ್ಯಾಣ ಇಲಾಖೆಗತ್ತ ಸಪ್ರೇಟಾಗಿ ನಮ್ಮಲ್ಲಿ ರೊಕ್ಕ ಕೊಟ್ಟಿರ್ತಾರಲ್ಲ, ಅದ ಫಂಡ್ ಯೂಸ್ ಮಾಡ್ತಾರೆ ಹಿರಿಯರಿಗಾಗಲಿ ಅಥವಾ ಮಹಿಳೆಯರಿಗಾಗಲಿ ಅಥವಾ ಪ್ರೆಗ್ನೆಂಟ್ ವುಮೆನ್ಸ್ಗಾಗಲಿ. ಬಟ್ ಕೇರಳ ಏನು ಮಾಡೈತೆ ಅಂದ್ರೆ ಎಲ್ಡರ್ಸ್ ಅಥವಾ ಹಿರಿಯರಿಗಾಗಿ ಪ್ರತ್ಯೇಕವಾದ ಬಜೆಟ್ ಮಂಡನೆ ಮಾಡೈತೆ. ನೆನಪಿಟ್ಕೋರು. ಯಾಕಂದ್ರೆ ಕೇರಳ. ಇನ್ನೊಂದು ಹೇಳ್ರಿ ನೋಡು, ಕೇರಳದಾಗ ರೀಸೆಂಟಾಗಿ ಇದನ್ನು ನ್ಯೂಸ್ನಾಗ ಇತ್ತು, ಪೇಮಾ ಕಾಯ್ದೆ ಅಂತ ನೆನಪೈತಿ. ಯಾವ ಒಂದು ಬಾಂಡ್ಸ್ ಅಲ್ಲಿ ಒಂದು ಪೇಮಾ ಕಾಯ್ದೆ ನ್ಯೂಸ್ನಾಗ ಬಂದಿತ್ತ? ಯಾವ್ದ್ರಿ? ಮಸಾಲಾ ಬಾಂಡ್ಸ್ ನೆನಪಿರ್ತೈತಲ್ಲ. ಮತ್ತೆ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಹಾಕಿ ಬಂದಿರಿ. ಮಸಾಲಾ ಬಾಂಡ್ಸ್ ಎಲ್ಲಿ ನಮ್ಮ ಇಂಡಿಯಾದಾಗ ಓಡಿಸ್ತಾರ ಔಟ್ ಆಫ್ ಕಂಟ್ರಿ? ಎಸ್, ಔಟ್ ಆಫ್ ಕಂಟ್ರಿ ಓಡಿಸುವ ಮಸಾಲಾ ಬಾಂಡ್. ಎಲೆಕ್ಟ್ರಲ್ ಬಾಂಡ್ ರೀಸೆಂಟಾಗಿ ಎರಾಡಿಕೇಟ್ ತೆಗೆದೋಗ್ದಾರ. ಯಾವ್ದು ಇವು ಎಲೆಕ್ಟ್ರಲ್ ಬಾಂಡ್ಸ್ ಕೊಡೋದು ಯಾವ್ದು ಬ್ಯಾಂಕ್ ಇತ್ತು ಹೇಳ್ರಿ? ಇನ್ನೊಂದು ಹೇಳ್ರಿ, ಕೇರಳದಿಂದ ವರ್ಕಾಲತ್ ನ್ಯೂಸ್ನೇ ಬರ್ತೈತಿ. ಎದಕ್ಕ? ಜೀರೋ ವೇಸ್ಟ್, ಶೂನ್ಯ ಅಭಿವೃದ್ಧಿ ನಗರಗಳ ಕಡೆಗೆ ಅಂತ ಯಾರ್ದು ಇನಿಷಿಯೇಟಿವ್ ಇದೆ? UNEP ಪ್ಲಸ್ ಯುನೈಟೆಡ್ ಹ್ಯಾಬಿಟೇಟ್ ಅಂತ ಬರ್ತೈತೆ. ಅವ್ರದ್ದು ಇದ ಮಿಷನ್. ಅದರೊಳಗೆ ಏನಂತಂದ್ರೆ 20 ನಗರಗಳನ್ನ ಸೆಲೆಕ್ಟ್ ಮಾಡ್ಯಾರ ವರ್ಲ್ಡ್ ವೈಡ್. ಅದ್ರೊಳಗೆ ಭಾರತದಿಂದ ಯಾವ್ದಂದ್ರೆ ವರ್ಕಾಲ್ ಎಲ್ಲಿ ಬರ್ತೈತಿ? ಕೇರಳದಾಗ. ಇಂಡಿಯಾದಾಗ ಫಸ್ಟ್ ಡಿಜಿಟಲ್ ಲಿಟ್ರಸಿ ಡಿಸ್ಟಿಕ್ ಅಂತ ಯಾವ್ದು ಕರೀತಾರ್ರಿ? ಕೇರಳದಾಗ. ಡಿಸ್ಟಿಕ್ ಅಲ್ಲ, ಸ್ಟೇಟ್ ಬರ್ತದೆ. ಕೇರಳದಾಗ ಡಿಸ್ಟಿಕ್ ಕೇಳಿನ ಯಾವ್ದು ಹೇಳ್ರಿ? ಕೇರಳದ ಯಾವ್ದು? ಕೊಲ್ಲಮ್ಮ, ಕೊಚ್ಚಿನೋ? ಕೊಲ್ಲಂ ಡಿಸ್ಟಿಕ್. ಇದು ನೆನಪಿಟ್ಕೋರೆ. ಡಿಜಿಟಲ್ ಲಿಟ್ರಸಿ ಡಿಸ್ಟಿಕ್ ಅಂತ ಕೇಳತ್ನ. ಸ್ಟೇಟ್ ಡಿಜಿಟಲಿ ಲಿಟ್ರಸಿ ಆಗಿಲ್ಲ. ಅದು ಲಿಟ್ರಸಿ ಅಂದ್ರೆ ಗೊತ್ತಾಗತ್ತಲ್ಲ, ಸಾಕ್ಷರತೆ. ಡಿಜಿಟಲ್ ಅಂದ್ರೆ ಎಲ್ಲರೂ ಅಲ್ಲಿ ಏನು ಕೇರಳದಾಗ ಕೊಲ್ಲಂ ಡಿಸ್ಟಿಕ್ನಾಗ ಹೋದ್ರೆ ಅಂತೇಳಿ ಆ ಡಿಸ್ಟಿಕ್ನಾಗ ಪ್ರತಿಯೊಬ್ಬರಿಗೆ UPI ಪೇಮೆಂಟ್ ಮಾಡಕ್ಕೆ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಬರ್ತೈತೆ ಅಂದಾಗ ಡಿಜಿಟಲ್ ಅವೇರ್ನೆಸ್ ಐತೆ ಅಂದಂಗೆ. ಅದ್ರ ಸಂಬಂಧ ಏನತ್ತಾರ ಅಂದ್ರೆ ಅದಕ್ಕೆ ಡಿಜಿಟಲ್ ಲಿಟ್ರಸಿ ಅಥವಾ ಡಿಜಿಟಲ್ ಸಾಕ್ಷರತಾ ಜಿಲ್ಲೆ ಅಂತ ಕರೀತಾರೆ. ಇದನ್ನು ಯಾವುದೋ ಭಾರತದ ಮೊದಲ ಡಿಜಿಟಲ್ ಸಾಕ್ಷರತಾ ಜಿಲ್ಲೆ. ಮತ್ತೇನಿದ್ದು ಅಂತ ಕೇರಳದಾಗ ಮಸಾಲಾ ಬಾಂಡ್ಸ್ ಬಂದ್ರೆ ವರ್ಕಾಲ್. ನೆಕ್ಸ್ಟ್ ವಾಟರ್ ಮೆಟ್ರೋ, ಡಿಜಿಟಲ್ ವಾಟರ್ ಬಜೆಟ್ ಮಾಡಿದ್ರ? ವಾಟರ್ ಬಜೆಟ್ ಅಂತ ಮಾಡ್ರಿ ಕೇರಳದಾರ.
ಸಪ್ರೇಟ್ ವಾಟರ್ ಬಜೆಟ್ ಒಂದು ಪಕ್ಕ ಅಲ್ಲ ಮತ್ತು ಕನ್ಫರ್ಮ. ಹಾಂ, ವಾಟರ್ ಬಜೆಟ್ ಒಂದು ನೆನಪಿಟ್ಕೋರಿ ಯಾವುದಂದ್ರೆ ಕೇರಳದಕ್ಕೆ ಹೆಂಗೆ ಹಿರಿಯರಿಗೆ ಒಂದು ಸಪ್ರೇಟ್ ಬಜೆಟ್ ಐತಲ್ಲ ಹಂಗೆ ವಾಟರ್ ಬಜೆಟ್, ಒಟ್ಟು ನೀರಿಂದ ಅಭಿವೃದ್ಧಿ ಮಾಡೋ ಸಲ್ಮಂದ ಒಂದು ಬಜೆಟ್. ಓಕೆ, ನೆಕ್ಸ್ಟ್ ಇದೆ ಇದು ರೂಬಲ್ನಾಗಿ ಅಥವಾ ಒಬ್ರು ರೀಸೆಂಟಾಗಿ ನ್ಯೂಸ್ನಾಗ ಇದ್ದರಿ ರೂಬಲ್ನಾಗಿ ಅಥವಾ ಇಂಡಿಯಾದವ್ರವ್ರು ರೀಸೆಂಟಾಗಿ ನ್ಯೂಸ್ನಾಗ ಇದ್ರಿ. ಏನು ಸಿಕ್ಕತಿ ಹೇಳ್ರಿ, ಯಾವ ಅವಾರ್ಡ್ ಸಿಕ್ಕತಿ? ಇವು ಹೆಸರುಗಳಂತೂ ನೆನಪಿಟ್ಕೋಬೇಕು. ಈ ಹೆಂಗೆ ಮಯಾಂಕ್ ಚಕ್ರವರ್ತಿ ಅಂತ ನೆನಪಿಟ್ಕೊಂಡಿರಲ್ಲ, ಇವು ಯಾಕಂದ್ರೆ ಡೈರೆಕ್ಟ್ ಕ್ವಶನ್ ಹೋಗಿದ್ಬಿಟ್ಟಿರ್ತಾರೆ. ಮಯಾಂಕ್ ಚಕ್ರವರ್ತಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಎದಕ್ಕೆ ಸಂಬಂಧಿಸ್ಯಾರ ಅಂತ ಕೇಳ್ರ? ಎದಕ್ಕೆ? ಗ್ರ್ಯಾಂಡ್ ಮಾಸ್ಟರ್ ಯಾವ್ದು ಇಲ್ಲಾರ ನಾರ್ತ್ ಈಸ್ಟರ್ನ್ ಈಶಾನ್ಯ ರಾಜ್ಯಗಳಿಂದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಆದವ್ರು ಯಾರಂದ್ರೆ ಮಯಾಂಕ್ ಚಕ್ರವರ್ತಿ. ಇಶಾನ್ ಸಿಂಗ್ ಎದಕ್ಕೆ ನ್ಯೂಸ್ನಾಗ ಅದಾರಂದ್ರೆ ಪಾಕ್ ಜಲಸಂಧಿಯನ್ನು ದಾಟಿದ ಕಿರಿಯ ವ್ಯಕ್ತಿ ಅಂತ. ಮತ್ತು ಹಂಗೆ ಈಗ ರೂಬೆಲ್ನಾಗಿ ತೊಗದು ಯಾವ ಅವಾರ್ಡ್ ತೊಗೋತಾರೆ ಇತ್ತೀಚೆಗೆ? ಪುಲಿಟ್ಜ್ಗರ ಅಥವಾ ಗ್ಲೋಬಲ್ ಟೀಚರ್ಸ್ ಅವಾರ್ಡ್ ಯಾವುದು? ಹಾಂ, ಗ್ಲೋಬಲ್ ಟೀಚರ್ಸ್ ಅವಾರ್ಡ್ ನೆನಪಿಟ್ಕೋರಿ. ಗ್ಲೋಬಲ್ ಟೀಚರ್ಸ್ ಅವಾರ್ಡ್ ಕೊಡೋ ಸಂಸ್ಥೆ ಯಾವುದು? ಗ್ಲೋಬಲ್ ಟೀಚರ್ಸ್ ಅವಾರ್ಡ್ ಅಂದರೆ ಜಗತ್ನಾಗ ಅತ್ಯುತ್ತಮವಾದ ಶಿಕ್ಷಕರ ಅವಾರ್ಡ್ ಕೊಡ್ತಾರೆ. ಅಂದ್ರೆ ಟೀಚಿಂಗ್ ಮಾಡಿದ್ದಕ್ಕತ್ತ ಅಷ್ಟಲ್ಲ, ಟೀಚಿಂಗ್ ಮಾಡ್ಕೋತ ಏನು ಹುಡುಗರು ಲೈಫ್ನಾಗ ವೇರಿಯೇಷನ್ಸ್ ತಂದಿರ್ತಾರೆ, ಅವ್ರಿಗೆ ಆರ್ಥಿಕವಾಗಿ ಹೆಲ್ಪ್ ಮಾಡಿರ್ತಾರಲ್ಲ ಅಂಥವ್ರು ಕೊಡ್ತಾರೆ ಇಂಡಿಯಾದಿಂದ. ಬಟ್ ಇಂಡಿಯಾದಾಗ ಇಲ್ಲ, ಅವ್ರು ಇಂಡಿಯಾದಾಗ ಒರಿಜಿನ್ ಅಂತ ಕರೀತಾರಲ್ಲ, ಸೇಮ್ ಹಂಗೆ ಎಲ್ಲೇ ಅಮೇರಿಕಾದಾಗ ಇದ್ರೆ ಅವ್ರಿಗೆ ಕೊಟ್ಟಾರ ಅವಾರ್ಡ್ ರೀಸೆಂಟಾಗಿ. ಯಾವ್ದಂದ್ರೆ ರೂಬೆಲ್ನಾಗಿ. ಯಾವುದಕ್ಕೆ ಕೊಡ್ತೈತೆ ಹೇಳ್ರಿ, ಯಾವ ಕಂಟ್ರಿದವ್ರದ್ದು ಅವಾರ್ಡ್? ಇವೇ ಕೊಡ್ತೈತಿ. ಇದಾಗ ಕೊಡಂಗಿಲ್ಲ ನೋಡು, ಲಂಡನ್ದಿದೆ ಆರ್ಗನೈಸೇಷನ್ ವರ್ಕಲ್ ಫೌಂಡೇಶನ್ ಅಂತ ಬರ್ತೈತೆ, ಅವ್ರು ಕೊಡ್ತಾರೆ. ಬಟ್ ಅದನ್ನ ಕಂಡಕ್ಟ್ ಮಾಡೋದು ಎಲ್ಲಿ ಅಂದ್ರೆ ಇದಾಗ ಕನ್ಫ್ಯೂಸ್ ಆಗಬೇಡ್ರಿ. ಯಾವುದಂದ್ರೆ ಫೌಂಡೇಶನ್ ಕೊಡೋದಂದ್ರೆ ವರ್ಕೆ ಫೌಂಡೇಶನ್ ಅಂತ ಬರ್ತೈತೆ, ಅವ್ರು ಕೊಡ್ತಾರೆ. ಗ್ಲೋಬಲ್ ಟೀಚರ್ಸ್ ಅವಾರ್ಡ್ ಅಂತ ಯಾರಿಗೆ ಕೊಟ್ರಂದ್ರೆ ರೂಬೆಲ್ನಾಗಿ. ಈಗ ಹೇಳ್ರಿ ಪುಲಿಟ್ಜ್ಗರ್ ಅವಾರ್ಡ್ ಅಂತ ಹೇಳಿಲ್ಲ, ಪುಲಿಟ್ಜ್ಗರ್ ಅವಾರ್ಡ್ ಕೊಟ್ಟತ್ರಿ ಇತ್ತೀಚೆಗೆ. ಯಾರು ಕೊಡ್ತಾರೆ? ಅದ ಭಾರತದವ್ರಿಗೆ ಇಬ್ಬರಿಗೆ. ಹಾಂ, RK ಆನಂದ್. ನೆಕ್ಸ್ಟ್ ಸುವರ್ಣ ಐತೆ, ಸುಪರ್ಣ ಐತೆ, ಸುಪರ್ಣ ಇರ್ಬೇಕಾ? ಹಾಂ, ಸುಪರ್ಣ ಶರ್ಮಾ. ಅದು ಸುವರ್ಣ ಅಲ್ಲ, ಸುಪರ್ಣ ಶರ್ಮಾ. ಇಬ್ಬರದು ನೆನಪಿಟ್ಟು. ಈ ಪುಲಿಟ್ಜ್ಗರ್ ಐತ್ಲ ಯಾವ ಕಂಟ್ರಿ ಕೊಡ್ತೈತಿ? ಶ್ರೀಲಂಕಲ್ಲೂ, ಅಮೇರಿಕಾದ ಕೊಲಂಬಿಯಾ. ಈ ಕ್ವಶನ್ ಏನು ಕೇಳ್ಯಾರ ಗೊತ್ತಾ? ಮೊನ್ನೆ ಒಂದು ಯಾವ್ದ್ರಾಗ ಕ್ವಶನ್ ಕೇಳ್ಯಾರ, ಏನಂತಾರ ಪುಲಿಟ್ಜ್ಗರ್ ಕ್ವಶನ್ ಕೇಳಿ ಪುಲಿಟ್ಜ್ಗರ್ ಅಂತ ಏನು ಹೆಸರು ಕೊಟ್ರಲ್ಲ ಕೇಳ್ಯಾರ ಇದನ್ನ ಕ್ವಶನ್. ಈ ಪುಲಿಟ್ಜ್ಗರ್ ಅಂತ ಹೆಸರು ಯಾರ್ದು ಇದ್ರಲ್ಲೇ ನೇಮಕ ಮಾಡ್ಯಾರ ತಂದಾಗ ಹೆಸರು ಏನು ಪುಲಿಟ್ಜ್ಗರ್ ಅಂತ ಕೊಟ್ಟಾರಲ್ಲ ಇದು ಯಾರ್ದು? ಅಮೇರಿಕಾ ಪ್ರೆಸಿಡೆಂಟ್ ನೇಮ ಅಥವಾ ಅಮೇರಿಕಾದಾಗ ಒಬ್ಬ ಸಾಮಾಜಿಕ ಕಾರ್ಯಕರ್ತಂದ ಅಥವಾ ಅಮೇರಿಕಾದಾಗ ಒಬ್ಬ ನ್ಯೂಸ್ ರಿಪೋರ್ಟರ್ದು ಯಾರ್ದು? ಎಸ್, ನ್ಯೂಸ್ ಪಬ್ಲಿಷರ್ ಇದ್ದ ಅವ್ರ ಹೆಸರು ಕೊಟ್ಟಾರ ಪುಲಿಟ್ಜ್ಗರ್ ಅಂತ. ಏನೇ ಬರ್ತೈತಲ್ಲ ಈಗ ನೋಬೆಲ್ ಪ್ರೈಸ್ ಹೆಂಗೆ ಡೈನಮೈಟ್ ಕಂಡಿಡ್ದವ್ರದ್ದು ಯಾವ ನೋಬೆಲ್? ಆಲ್ಫ್ರೆಡ್ ನೋಬೆಲ್ ಅವ್ರ ಹೆಸರು ಕೊಟ್ರಲ್ಲ, ಸೇಮ್ ಹಂಗೆ ಪುಲಿಟ್ಜ್ಗರ್ ಜೋಸೆಫ್ ಪುಲಿಟ್ಜ್ಗರ್ ಅಂತ ಬರ್ತಾರೆ, ಅವ್ರದ್ದು ಹೆಸರು ಇದಕ್ಕೆ ಕೊಟ್ಟಿರ್ತಾರೆ, ನ್ಯೂಸ್ ಪೇಪರ್ ಪಬ್ಲಿಷರ್. ಬಟ್ ನಾಳೆ ಎಲ್ಲರ ಕೇಳಿರತ್ತೇಳಿ ಪುಲಿಟ್ಜ್ಗರ್ ಅವಾರ್ಡ್ ಓನ್ಲಿ ನ್ಯೂಸ್ ಪೇಪರ್ ಪಬ್ಲಿಷರ್ ಅಥವಾ ಜರ್ನಲಿಸಮ್ ಕೊಡ್ತಾರಂದ್ರೆ ಅದಕ್ಕೆ ಕಷ್ಟ ಕೊಡಂಗಿಲ್ಲ. ಲಿಟ್ರರಿ ವರ್ಕ್ ಮಾಡಿದವ್ರಿಗೆ ಪುಲಿಟ್ಜ್ಗರ್ ಕೊಡ್ತಾರೆ, ನೆನಪಿಟ್ಕೋರೆ. ಇದು ಎಕ್ಸ್ಟೆನ್ಷನ್ ಐತಿ. ನಾಳೆ ಏನಂದ್ರೆ ಹೈಯೆಸ್ಟ್ ಏನು ಗೊತ್ತಿರ್ತೈತೆ ಅಂದ್ರೆ ನಮ್ಮಲ್ಲಿ ಪುಲಿಟ್ಜ್ಗರ್ ಅವಾರ್ಡ್ ಎದಕ್ಕಂದ್ರೆ ಪತ್ರಿಕೋದ್ಯಮಕ್ಕೆ ನೆನಪಿಟ್ಕೋತೀವಿ. ಓನ್ಲಿ ಪತ್ರಿಕೋದ್ಯಮಕ್ಕಲ್ಲ, ಲಿಟ್ರೇಚರ್ ಕೊಡ್ತಿರ್ತಾರಲ್ಲ ಅವ್ರಿಗೆ ಕೊಡ್ತಾರೆ ಇದ್ರೊಳಗೆ ಪುಲಿಟ್ಜ್ಗರ್ ಅವಾರ್ಡ್ ಅಂತ. ಯಾವ ಕಂಟ್ರಿ ಅಂದ್ರೆ ಯಾವ್ದ? ಕೊಲಂಬಿಯಾ ಯೂನಿವರ್ಸಿಟಿ. ಯಾವ್ದಂದ್ರೆ ಅಮೇರಿಕಾ ಕಂಟ್ರಿ. ರೀಸೆಂಟಾಗಿ ಯಾರಿಗೆ ಕೊಟ್ರಂದ್ರೆ ಇಬ್ಬರದು ಹೆಸರು ನೆನಪಿಟ್ಕೋಬೇಕಾ? RK ಆನಂದ್ ಮತ್ತು ಸುಪರ್ಣ ಶರ್ಮಾ ನೆನಪಿಟ್ಕೊಂಡ್ರಿ. ಈಗ ಹೇಳ್ರಿ RK ಆನಂದ, ಸುಪರ್ಣ ಶರ್ಮಾ. ಆಮೇಲೆ ಇದು ರೂಬೆಲ್ನಾಗಿ ಅಂತ ಬಂದ್ರೆ ಎದಕ್ಕಂದ್ರೆ ಗ್ಲೋಬಲ್ ಟೀಚರ್ಸ್ ಅವಾರ್ಡ್ ಅಂತ. ಮತ್ತು ಇಶಾನ್ ಸಿಂಗ್ ಅಂತ ಬಂದ್ರ ಪಾಕ್ ಜಲಸಂಧಿ. ಆಮೇಲೆ ಇವ್ ಮಯಾಂಕ್ ಚಕ್ರವರ್ತಿ ಅಂತ ಬಂದ್ರ ಇವ್ರ ಹೆಸರುಗಳು ಹಂಗೆ ರಿಪೀಟೆಡ್ ಆದಂಗೆ ನೆನಪಿರ್ತಾವೆ. ಓಕೆ, ಇದು ಹೇಳ್ರಿ ಮಿಲನ ಎಕ್ಸಸೈಸ್ ಅಂತ ಮಾಡಿದ್ರಿ. ಜಗತ್ನಾಗ ಅತಿ ದೊಡ್ಡದ ಇಂಡಿಯಾದ ಮಲ್ಟಿನ್ಯಾಷನಲ್ ಎಕ್ಸಸೈಸ್ ಅಂತ ಕರಿತೀವಿ. ಜಗತ್ತಿಂದ ಅತಿ ದೊಡ್ಡದಲ್ಲ ಅಂತ ಹೇಳಿ ಇಂಡಿಯಾದ ಅತಿ ದೊಡ್ಡದ ಮಲ್ಟಿನ್ಯಾಷನಲ್ ಎಕ್ಸಸೈಸ್ ಮಿಲನ. ಎಲ್ಲಿ ಮಾಡಿದ್ರಿ ಇದನ್ನು? ಎಲ್ಲಿ? ವಿಶಾಖಪಟ್ಟಣಮ್ದಾಗ ಮಿಲನ ಎಕ್ಸಸೈಸ್ ಯಾರು ಕಂಡಕ್ಟ್ ಮಾಡ್ತಾರೆ? ಇಂಡಿಯನ್ ಆರ್ಮಿ, ಏರ್ಫೋರ್ಸ್ ಅಥವಾ ನೇವಿ. ಮಿಲನ ಆತೈತ್ಲ ನೇವಿದವ್ರು ಮಾಡ್ತಾರೆ. ವಿಶಾಖಪಟ್ಟಣಮ್ದು ಬೇ ಆಫ್ ಬೆಂಗಾಲ್ ಐತ್ಲ ಅಲ್ಲಿ ಮಲ್ಟಿನ್ಯಾಷನಲ್ ಇಂಡಿಯಾದ ಅತಿ ದೊಡ್ಡ ಮಲ್ಟಿನ್ಯಾಷನಲ್ ನೇವಲ್ ಎಕ್ಸಸೈಸ್ ಯಾವುದಂದ್ರೆ ಮಿಲನ. ಜಗತ್ತಿಂದ ಅತಿ ದೊಡ್ಡ ನೇವಲ್ ಎಕ್ಸಸೈಸ್ ಅಂದ್ರೆ ರಿಮ್ ಪ್ಯಾಕ್ ಅಂತ ಬರ್ತೈತೆ. ರಿಮ್ ಆಫ್ ಓಷಿಯನ್ ಅಂತ ರಿಮ್ ಆಫ್ ಪೆಸಿಫಿಕ್ ಓಷಿಯನ್ ಅನ್ನೋದು ರಿಮ್ ಆಫ್ ಪೆಸಿಫಿಕ್ ಓಷಿಯನ್ ಅಂತ ಬರ್ತೈತಿ. ಜಗತ್ತಿನ ಅತಿ ದೊಡ್ಡ ನೇವಲ್ ಎಕ್ಸಸೈಸ್ ಅಂತ ಬರ್ತೈತೆ ಭೀಮಾ. ಎಲ್ವದಿ ರಿಮ್ ಪ್ಯಾಕ್ ಎಕ್ಸಸೈಸ್ ನೆನಪಿರ್ತೈತಲ್ರಿ? ಜಗತ್ತಿಂದ ಅತಿ ದೊಡ್ಡ. ಇಂಡಿಯಾದ ಅಂದ್ರೆ ಮಿಲನ ಎಕ್ಸಸೈಸ್ ಬರ್ತೈತಿ. ಎಲ್ಲಿ ಕಂಡಕ್ಟ್ ಮಾಡ್ಯಾರ? ಇವು ಎಕ್ಸಸೈಸ್ಗಳು 26 ಎಷ್ಟು ಅಕೌಂಟ್ ನೆನಪಿಟ್ಕೋಕೆ? 10 ಆದ್ರೆ ಆಯ್ತು, 20 ಆದ್ರೆ ಆಯ್ತು. ಡೈರೆಕ್ಟ್ ಒಂದು ಕ್ವಶನ್ ಹೋಗಿಬಿಟ್ಟಿರ್ತಾರೆ. ಯಾವ ಹೇಳಿದ್ವಿ ಹೇಳ್ರಿ? ದ್ವೀಪಶಕ್ತಿ ಎಕ್ಸಸೈಸ್ ಎಲ್ಲಿ ಬರ್ತೈತಿ? ದ್ವೀಪಶಕ್ತಿ ಬಂದ್ರೆ ಅಂಡಮಾನ್ ನಿಕೋಬಾರ್ ನೆನಪಿತ್ಲ. ಬ್ರಹ್ಮಾಸ್ತ್ರ ಬಂದ್ರೆ ಬ್ರಹ್ಮಾಸ್ತ್ರ ರಾಜಸ್ಥಾನದ ಮುಂದೆ. ಪೋಖ್ರಾನ್ ಬ್ರಹ್ಮಾಸ್ತ್ರ ಬಂದ್ರೆ ನೆನಪಿಟ್ಕೋರಿ ದ್ವೀಪಶಕ್ತಿ ಆತ. ಕಕಾಡು ಎಕ್ಸಸೈಸ ಆಸ್ಟ್ರೇಲಿಯಾದ ಸಿಡ್ನಿ. ಆಮೇಲೆ ದಸ್ತಲಿಕ್ ಎಕ್ಸಸೈಸ ಉಜ್ಬೇಕಿಸ್ತಾನ್ ಮುಂದೆ. ನಮಗಂಗ ಆತ್ ಬರ್ತೈತೆ. ಮತ್ತು ಇನ್ನೊಂದು ಯಾವುದೇ ಎಕ್ಸಸೈಸ್ ಹೇಳಿದ್ದು? ಇದೇ ಮಿಲನ ಎಕ್ಸಸೈಸ್ ಒಂದು ಹೇಳಿದ್ವಿ. ಮಿಲನ ಎಲ್ಲಿ? ವಿಶಾಖಪಟ್ಟಣ. ITBPದವ್ರ ಜೋಡ ಇಂಡಿಯಾ ಮಾಡಿದ್ದು ಒಂದು ಹೇಳಿ. ಯಾವುದದ ಎಕ್ಸಸೈಸ್ ಹೆಸರ? ಮತ್ತು ಅದನ್ನು ಮರಿಬೇಡ್ರಿ. ಯಾವ್ದ? ಅಗ್ನಿ ಪರೀಕ್ಷಾ ಎಕ್ಸಸೈಸ್ ನೆನಪಿಟ್ಕೋರಿ. ಅಗ್ನಿ ಪರೀಕ್ಷಾ ಹಿಂಗೆ ರಿವಿಷನ್ ಮಾಡ್ಕೋತ ಹೋದ್ರೆ ನೆನಪಿರ್ತಾವೆ ಎಕ್ಸಸೈಸ್ಗಳು. ಇವು ಎಕ್ಸಸೈಸ್ ನೆನಪಿಟ್ಕೊಳ್ಬೇಕು, ಏನು ಆಪ್ಷನ್ ಇಲ್ಲಿ ಬೇರೆ ಇದೆ. ಮಿಲನ ಎಕ್ಸಸೈಸ್ ಯಾವುದಂದ್ರೆ ಇಂಡಿಯಾದ ಮಲ್ಟಿನ್ಯಾಷನಲ್ ಎಕ್ಸಸೈಸ್. ಎಲ್ಲಿ ಕಂಡಕ್ಟ್ ಮಾಡಿದ್ರು ಅಂದ್ರೆ
ವಿಶಾಖಪಟ್ಟಣಂದಾಗ ಹಡಗು ಕಟ್ಟುವ ತಾಣ ಬರ್ತದೆ, ಅದಕ್ಕೆ ಏನಂತ ಹೆಸರು ಕರೀತಾರೆ ರೀ? ಹಾಂ, ಹಿಂದೂಸ್ತಾನ್ ಶಿಪ್ ಬಿಲ್ಡರ್ಸ್ ಅಂತ ಕರೀತಾರೆ. ಅಥವಾ ಭಾರತದ ಅತಿ ಹಳೆಯದಾದ ಹಡಗು ಕಟ್ಟುವ ತಾಣ ಅಂದ್ರೆ ಹಾಂ ಈಗ ಹೇಳ್ರಿ ನೋಡು. ಇತ್ತೀಚೆಗೆ ಅರಿದ್ ಮಣ್ಣು ನ್ಯೂಸ್ನ ಬಂದಿತ್ತಿದ್ದು, ಏನು ಅರಿದ್ ಮಣ್ಣು ಅನ್ನೋದ? ನ್ಯೂಕ್ಲಿಯರ್ ಸಬ್ಮರೀನಾ? ನ್ಯೂಕ್ಲಿಯರ್ ಸಬ್ಮರೀನ್ ಅಥವಾ ಅರಿದ್ ಮಣ್ಣು ನೆನಪೈತಲ್ಲ, ಯಾವ ಕ್ಲಾಸ್ ಇದು? ಅರಿಯಂಥ ಕ್ಲಾಸ್ನಾಗ ಎಷ್ಟು ಡೆವಲಪ್ ಮಾಡ್ತಾರೆ? 3, 4, 5 ಎಸ್ 4 ಡೆವಲಪ್ ಮಾಡ್ತಾರೆ. ಇದು 3ನೇದು ಅರಿದ್ ಮಣ್ಣು. ಹೇಳ್ರಿ 4 ಗೊತ್ತಾತ? 1ನೇದು ಸಬ್ಮರೀನ್ಸ್ ಅಂದ್ರೆ ಏನ? ಸಮುದ್ರದ ಆಳದಾಗ ಹೋಗುದ ಸಬ್ಮರೀನ್. ಮರೀನ್ ಒಳಗೆ ಸಬ್ ಆಗಿ ತಳಗಿರ್ತಾವ ತಂದಾಗ ಆ ಸಬ್ಮರೀನ್. ಇವು ಎಂಥ ವಿಶೇಷತೆ ಅಂದ್ರೆ ನ್ಯೂಕ್ಲಿಯರ್ ಪವರ್ಡ್ ಇರ್ತಾವ. ನಮ್ಮಲ್ಲಿ ನ್ಯೂಕ್ಲಿಯರ್ ಫಾರ್ಮುಲಾ ಹೊಂದಿದ್ದೈತೆ ನಮ್ಮ ಕಂಟ್ರಿ, ಅದಕ್ಕೆ ನ್ಯೂಕ್ಲಿಯರ್ ವೆಪನ್ ಇದ್ದಿದ್ದು ಸಬ್ಮರೀನ್ಸ್ ಬರ್ತಾವೆ. ಯಾವ ಕ್ಲಾಸ್ ಅಂದ್ರೆ ಅರಿಯಂತ ಕ್ಲಾಸ್. ಅರಿಯಂತ ಕ್ಲಾಸ್ನ 4 ಬರ್ತಾವೆ. ಯಾವ? 1ನೇದು ಅರಿಯಂತ, ನೆಕ್ಸ್ಟ್ ಅರಿಘಾಟ್, ನೆಕ್ಸ್ಟ್ ಅರಿಧಮನ್, ನೆಕ್ಸ್ಟ್ ಅರಿಸುದನ್. ನೆನಪಿಟ್ಕೋರಿ, ರೀಸೆಂಟಾಗಿ ಅರಿದಮನ್ ಐತಲ್ಲ ಅದನ್ನು ಕಮಿಷನ್ ಮಾಡ್ಯಾರ. ಯಾವ್ದು? ಇಂಡಿಯನ್ ನೇವಿದಾಗ ತೊಗೊಂಡಾರ ಅದನ್ನು. ಅರಿದಮನ್ ಅಂತ ಯಾರು ಡೆವಲಪ್ ಮಾಡಿದ್ದೀವ? ಡೆವಲಪ್ ಮಾಡಿ ನಮ್ಮಲ್ಲಿ 5 ಅದಾವ ಡೆವಲಪ್ ಮಾಡೋದು. ಯಾವ್ದು ಮಾಡ್ತತಿ? ಯಾವ್ದು? ಗಾರ್ಡನ್ ರಿಚ್ ಮಾಡ್ತತಿ, ವಿಶಾಖಪಟ್ಟಣಂ ಮಾಡ್ತತಿ. GRSC ಮಾಡಿದ್ದಿಲ್ಲ, ಅದು ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಅವ್ರು ಮಾಡ್ತಾರೆ. ಇವು 4 ನ್ಯೂಕ್ಲಿಯರ್ ಸಬ್ಮರೀನ್ಸ್. ನೆನಪಿಟ್ಕೋರಿ, ಸಬ್ಮರೀನ್ಸ್ ಗೊತ್ತಾತಲ್ಲ. ನಾರ್ಮಲ್ ಸಬ್ಮರೀನ್ಸ್ ಒಂದು ಕ್ಲಾಸ್ ಬರ್ತತಿ, ಯಾವ್ದು ಹೇಳ್ರಿ? ಇದು ನ್ಯೂಕ್ಲಿಯರ್ ಸಬ್ಮರೀನ್ಸ್ ಬಂದು ಇನ್ನೊಂದು ಸಬ್ಮರೀನ್ ಕ್ಲಾಸ್ ಅಂತ ಹೇಳಿದ್ನಿ. ಯಾವ್ದು ಬರ್ತೈತಿ ಕ್ಲಾಸ್? ನೀಲಗಿರಿ ಕ್ಲಾಸ್ ಅಂತ ಬರ್ತಾವ. ನೀಲಗಿರಿ ಕ್ಲಾಸ್ ಏನವು? ಸಬ್ಮರೀನ್ಸ್, ನೇವಲ್ ಶಿಪ್. ನೀಲಗಿರಿ ಕ್ಲಾಸ್ ಸಬ್ಮರೀನ್ಸ್ ಅಲ್ಲ ನೋಡೋ, ನೇವಲ್ ಶಿಪ್ ಬರ್ತಾವ. ಇನ್ನೊಂದು ಸಬ್ಮರೀನ್ಸ್ ಬರಲ್ಲ, ಕಲ್ವರಿ ಕ್ಲಾಸ್ ಸಬ್ಮರೀನ್ಸ್. ಎಸ್, ನೀಲಗಿರಿ ಕ್ಲಾಸ್ ಮ್ಯಾಲ್ರಿ. ಹಾಂ ಕರೆಕ್ಟ್. ಇದನ್ನ ಯಾವ್ದು ಬರ್ತೈತೆ ಅಂದ್ರೆ ಕಲ್ವರಿ ಕ್ಲಾಸ್ ಸಬ್ಮರೀನ್ಸ್ ಅಂತ ಬರ್ತಾವ ನೋಡ್ರಿ. ಈ ಕಲ್ವರಿ ಕ್ಲಾಸ್ ಅನ್ನೋದು ಸಬ್ಮರೀನ್ಸ್. ಇವೆರಡು ಕನ್ಫ್ಯೂಸ್ ಆಗ್ಬಾರ್ದು. ಅರಿಯಂತ ಸಬ್ಮರೀನ್ಸ್ ಬಂದ್ರೆ ನ್ಯೂಕ್ಲಿಯರ್ ಪವರ್ಡ್, ಬರೇ ಸಬ್ಮರೀನ್ಸ್ ಬಂದ್ರೆ ಕಲ್ವರಿ ಕ್ಲಾಸ್ ಅಂತ ಬರ್ತಾವ. ಎಷ್ಟು? 6 ಬರ್ತಾವ. ಯಾವ? K3 V3. K3 ಅಂದ್ರ ಕಲ್ವರಿ, ಖಂಡೇರಿ, ಕಾರಂಜ. V3 ಅಂದ್ರ ವಾಗೀರ, ವಾಗ್ಸೀರ, ವೇಲ. ಯಾವ ಪ್ರಾಜೆಕ್ಟ್ ಇದು? 75 ಪ್ರಾಜೆಕ್ಟ್ 75 ಇದು. ಹಾಂ, ಕನ್ಫ್ಯೂಸ್ ಆಗ್ಬೇಡ್ರಿ. ಇದು ಪ್ರಾಜೆಕ್ಟ್ 75 ಅಮೃತ್ ಮಹೋತ್ಸವ ನೆನಪಿಟ್ಕೋರಿ. ಪ್ರಾಜೆಕ್ಟ್ 75. ಇನ್ನು ಹೇಳ್ರಿ 70 ಮತ್ತು 17A ಅಂತ ಬರ್ತಾವಲ್ಲ. 17 ಪ್ರಾಜೆಕ್ಟ್ನಾಗ ಯಾವ್ದು? ಶಿವಾಲಿಕ್ ಕ್ಲಾಸ್ ಅಂತ ಬರ್ತಾವ ಅಂದಿದ್ನಲ್ಲ. ಆಮೇಲೆ ಯಾವ್ದು ಮಹಾರಾಷ್ಟ್ರದಾಗ ಕಂಡು ಬರೋ 3 ಬೆಟ್ಟದ ಹೆಸರಲ್ಲಾಗ ಶಿವಾಲಿಕ್. ಇವು ಶಿವಾಲಿಕ್ ಕ್ಲಾಸ್ ಅಂತ ಬಂದ್ರೆ ನೆನಪಿಟ್ಕೋರಿ. ಇವು ಸಮುದ್ರ ಮ್ಯಾಲೆ ಹೋಗೋದು. ಹೆಂಗಂದ್ರೆ ಬೆಟ್ಟ ಗುಡ್ಡಗಳ ಹೆಸರು ಎದಕ್ಕೆ ಕೊಟ್ರಂದ್ರೆ ನಮ್ಮ ಸಮುದ್ರದ ಏನು ಕಡಲ ತೀರಗಳದಾವಲ್ಲ ಅವಕ್ಕೆ ಬೆಟ್ಟದ ಗತ್ಲೆ ಇವು ನಮ್ಮಲ್ಲಿ ಆಶ್ರಯವಾಗಿದ್ದಂಗೆ ಅಂದಾಗ ಶಿವಾಲಿಕ್ ಕ್ಲಾಸ್ದಾಗ 3 ಬರ್ತಾವೆ. ಯಾವ ಹೇಳ್ರಿ? ಶಿವಾಲಿಕ್. ನೆಕ್ಸ್ಟ್ ಇವು 3 ಮಹಾರಾಷ್ಟ್ರದಾಗ ಬರ್ತಾವಲ್ಲ ಬೆಟ್ಟಗಳು. ಶಿವಾಲಿಕ, ಸಹ್ಯಾದ್ರಿ, ಸಾತ್ಪುರ 3 ಬಂದು. ನೆಕ್ಸ್ಟ್ 17 ಆಯ್ತು. 17A ಬಂದಾಗ ಈಗ ಹೇಳ್ರಿ 17A ನೀಲಗಿರಿ ಕ್ಲಾಸ್ ಅಂತ ಬರ್ತದೆ. ಅದ ನೀಲಗಿರಿ ಕ್ಲಾಸ್ ಅಥವಾ ನಟ್ HD ಅಂತ ಕೋಡ್ ಮಾಡಿದ್ದು ನೆನಪರತ್ತಾವ ಮ್ಯಾಲಿನ ಹೊಂಟಾವ. ಮತ್ತು 1ನೇದು ಯಾವ ಸಬ್ಮರೀನ್ಸ್ ಹೇಳಿ? ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಸ. ಯಾವ? ಅರಿಯಂತ ಕ್ಲಾಸ್ ಅಂತ ಹೇಳಿ. ಅರಿಯಂತ ಕ್ಲಾಸ್ನಾಗ ಎಷ್ಟು ಬರ್ತಾವು? 4. 1ನೇದ ಅರಿಯಂತ, ನೆಕ್ಸ್ಟ್ ಅರಿಘಾಟ್, 3ನೇದ ಅರಿಧಮನ್, ನೆಕ್ಸ್ಟ್ ಅರಿಸುದನ್. ಇದಾತ ನ್ಯೂಕ್ಲಿಯರ್ ಇದನ್ನು ಸಬ್ಮರೀನ್ಸ್ ಅಂತ ಕರೆದಿವು. ನಾರ್ಮಲ್ ಸಬ್ಮರೀನ್ಸ್ ಬಂದಾಗ ಯಾವ ಕ್ಲಾಸ್ ಅಂದ್ರೆ ಕಲ್ವರಿ ಕ್ಲಾಸ್. ಯಾವ ಪ್ರಾಜೆಕ್ಟ? 75 ಪ್ರಾಜೆಕ್ಟ್. ಅದ್ರ ಕಲ್ವರಿ ಕ್ಲಾಸ್ದಾಗ ಕಾರಂಜ, ಖಂಡೇರಿ, ಕಲ್ವರಿ, ನೆಕ್ಸ್ಟ್ ವೇಲ, ವಾಗೀರ, ವಾಗ್ಸೀರ. ಇದಾತ ಇನ್ನು 17 ಪ್ರಾಜೆಕ್ಟ್ ಅಂತ ಬಂದಿವು. ಆ 17 ಪ್ರಾಜೆಕ್ಟ್ದಾಗ ಯಾವ? ಶಿವಾಲಿಕ್ ಕ್ಲಾಸ್ ಅಂತ ಬರ್ತಾವೆ. ಶಿವಾಲಿಕ, ಸಾತ್ಪುರ, ಸಹ್ಯಾದ್ರಿ. ಅದಾದ್ಮೇಲೆ 17A ಅಂತ ಬರ್ತದೆ. ಅದ್ರ ಅಪ್ಗ್ರೇಡೆಡ್ ವರ್ಷನ್. ಅದ್ರಾಗ ಎಷ್ಟು ಬರ್ತಾವ ಅಂದ್ರೆ 7 ಬರ್ತಾವಲ್ಲ. ನೀಲಗಿರಿ ಕ್ಲಾಸ್ನಾಗ 7 ಕೋಡ್ ಮಾಡಿದ್ದು. ನಟ್ HDVM. ನಟ್ ಅಂದ್ರೆ NUT. N ಅಂದ್ರೆ ನೀಲಗಿರಿ, U ಅಂದ್ರೆ ಇವು ಬೆಟ್ಟದ ಹೆಸರು ಇಟ್ಟಾರ ನೋಡ್ರಿ. ಇವು ಬೆಟ್ಟದ ಹೆಸರು ಅದಾವ ನಮ್ಮಲ್ಲಿ. ಹಿಂಗದಾವಲ್ಲ ಬೆಟ್ಟಗಡ್ಗಳು, ಅವ್ರದ್ದು ಹೆಸರು ಇಟ್ಟಾರ. ಅಲ್ಲಿ ಹಂಗೆ ಶಿವಾಲಿಕ್ ಕ್ಲಾಸ್ ಅದು ಬೆಟ್ಟದ ಹೆಸರು ಇಟ್ಟಿದ್ರಲ್ಲ. ಇವಕ್ಕೂ ನಟ್ HDVMದಾಗೂ ಹೆಸರು ಅದಾವ. N ಅಂದ್ರೆ ನೀಲಗಿರಿ ಐತಲ್ಲ, ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಐತಲ್ಲ. 3 ಸ್ಟೇಟ್ ನಡು ಬರ್ತೈತಲ್ಲ, ತಮಿಳ್ನಾಡು, ಕೇರಳ, ಕರ್ನಾಟಕ. ಹಾಂ, ಕರ್ನಾಟಕ, ಕೇರಳ, ತಮಿಳ್ನಾಡು. ನಾ ಉಲ್ಟಾ ಇಡ ಕರೆಕ್ಟ್. ನೀಲಗಿರಿ ಕ್ಲಾಸ್ ಯಾವ್ದ? ನಟ್ HD ಅಂದ್ರೆ NUT ಅಂತ ಬರ್ತದೆ. N ಅಂದ್ರೆ ನೀಲಗಿರಿ, U ಅಂದ್ರೆ ಉದಯಗಿರಿ, T ಅಂದ್ರೆ ತಾರಾಗಿರಿ, H ಅಂದ್ರೆ ಹಿಮಗಿರಿ, D ಅಂದ್ರೆ ಧವಲಗಿರಿ ಅಂತಲ್ಲ, ದುನಗಿರಿ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಯಾವ್ದು ಉಳಿತು? ನಟ್ HD. VM. V ಅಂದ್ರೆ ವಿಂಧ್ಯಗಿರಿ, M ಅಂದ್ರೆ ಮಹೇಂದ್ರಗಿರಿ. ಇದು ನೆನಪಿಟ್ಕೋರಿ. ಯಾವ ಪ್ರಾಜೆಕ್ಟ? 17. ಓಕೆ, ಇದು ಹೇಳ್ರಿ. ರೀಸೆಂಟಾಗಿ MLFF ಅಂತ ನ್ಯೂಸ್ನಾಗಿತ್ತು. ಮಲ್ಟಿ ಲೇನ್ ಪ್ರೀ ಫ್ಲೋ ಅಂತ ಬರ್ತೈತಿ. ಇದನ್ನ ಎಲ್ಲಿ ಲಾಂಚ್ ಮಾಡ್ಯಾರ? ಹಿಂಗೆ ಕ್ವಶನ್ ಕೇಳ್ತಾರೆ. ನಾಳೆ ಎಲ್ಲರ ಪ್ರೀ ಫಾಸ್ಟಾಗಿ ಕೇಳಿದ್ಬಿಟ್ಟ MLFF ಅಂತ ಬರ್ತದೆ. ಅದ್ರ ವಿಸ್ತರಣೆ ರೂಪ ಕೇಳ್ಬೋದು, ಅಥವಾ ಮಲ್ಟಿ ಲೇನ್ ಪ್ರೀ ಫ್ಲೋ ಅಂತ ಕೇಳ್ಬೋದು. ಮಲ್ಟಿ ಲೇನ್ ಯಾಕತ್ತಾರ ಅಂದ್ರೆ 1ನೇದ್ರೊಳಗೆ 6 ಲೇನ್ ಇರ್ತಾವೆ. ಈ ಕಡೆ ಬರೋ 3 ಹೋಗುವ 3 ಇರ್ತಾವಲ್ಲ, ಅದಕ್ಕೆ ಮಲ್ಟಿ ಲೇನ್ ಪ್ರೀ ಫ್ಲೋ ಅಂತ ಕರೀತಾರೆ. ಎಲ್ಲಿ ಮಾಡಿದ್ರು? ಚೌರಾಸಿಯಾ ಟೋಲ್ ಪ್ಲಾಜಾ ಎಲ್ಲಿ ಬರ್ತೈತೆ ರೀ?
ಗುಜರಾತಿಯ NH48 ಅದನ್ನು ನೆನಪಿಟ್ಕೋರಿ, ಡೆಪ್ತಾಗಿ ಕೇಳ್ರಿ. ಯಾವುದಂದ್ರೆ ನ್ಯಾಷನಲ್ ಹೈವೇ 48 ಐತ್ಲ, ಅದ್ರ ಮೇಲೆ ಮಾಡ್ತಾರೆ. ಇದು ಎದ್ರ ಸಲ್ಮಂದ್ ಮಾಡ್ಯಾರ ಹೇಳ್ರಿ? ಫ್ರೀ ಫಾಸ್ಟ್ಯಾಗ್ ಅಂತ ಬರ್ತದೆ. ಫ್ರೀ ಫಾಸ್ಟ್ಯಾಗ್ ಅಂದರೆ ಫಾಸ್ಟ್ಯಾಗ್ ಇರಲ್ದತ್ತಲ್ಲ, ಫಾಸ್ಟ್ಯಾಗ್ದೊಳಗೆ ಏನು ನಿಂದಿರ್ತಿಲ್ಲ, ಇದು ಆಟೋಮೆಟಿಕ್ ಐಡೆಂಟಿಫಿಕೇಶನ್ ಮಾಡಿ ಏನಂದ್ರೆ ಫಾಸ್ಟ್ಯಾಗ್ದ ಅಮೌಂಟ್ ಕಟ್ ಮಾಡ್ಕೋತಿರ್ತೈತಿ. ಅಲ್ಲಿ ಎಲ್ಲಿ ನಿಂದ್ರು ಗೇಟ್ಗಳು ಇರಲ್ಲ, ಡೈರೆಕ್ಟ್ ಸ್ಟೇಟ್ ಹೋಗೋದು. HSRP ಅಂತ ಬರ್ತದೆ. HSRP ಫುಲ್ ಫಾರ್ಮ್ ಏನು? ಹೈ ಸೆಕ್ಯೂರಿಟಿ. ಮುಂದೆ ಇವು ಹಿಂಗೆ ಕೇಳಿರ್ತಾರ, ಇವು ಸಿಂಪಲ್ ಅನಿಸ್ತಾವ ನೆನಪಿಡ್ಲಿಕ್ಕೆ. ಅಲ್ಲಿ ಮತ್ತೆ ಎಕ್ಸಾಮ್ನಾಗ ಇದು ಏನೋ ಓದಿ ಬರ್ಬೇಕಿತ್ತಲ್ಲ ಅನಿಸ್ಬಿಡ್ತದೆ. HSRP ಫುಲ್ ಫಾರ್ಮ್ ಏನು ಹೇಳ್ರಿ? ನ್ಯೂಸ್ನಾಗ ಇತ್ತು HSRP ಪ್ಲೇಟ್ನ ಅಳವಡಿಸ್ಕೊಂಡು ಅಂದಾರೆ ಎಲ್ಲರಿಗೆ, ಬಟ್ ಎಲ್ಲ ಅಪ್ಲೈ ಮಾಡಿಲ್ಲ. ಬಟ್ ಹೇಳ್ರಿ, ಈಗ ಬರೋ ಗಾಡಿ ಎಲ್ಲ HSRP ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್. HSRP ನಂಬರ್ ಪ್ಲೇಟ್ ಅಂದ್ರೆ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಕರಿತೀವಿ. ಅದ್ರ ಹಿಂದೆ ಏನಂದ್ರೆ HR ಅಂದ್ರೆ ಹೈ ರಿಜಿಸ್ಟ್ರೇಷನ್, ಹೈ ಸೆಕ್ಯೂರಿಟಿ ಅಂತ ಬರೋದು. ಹೈ ಸೆಕ್ಯೂರಿಟಿ ಯಾಕಂದ್ರೆ ಅದಕ್ಕೊಂದು ಇದನ್ನು ಪರ್ಟಿಕ್ಯುಲರ್ ಆಗಿ ಅದಕ್ಕೊಂದು ನಂಬರ್ ಬಂದಿರ್ತೈತೆ, ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಅದ್ರದ್ದು. ಅದ್ರ ಸಲ್ಬಂದ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತಾರೆ, ನೆನಪಿಟ್ಕೊಡು. ಇದೇನು MLFF ಅಂತ ಹೇಳಿ, MLFF ಫುಲ್ ಫಾರ್ಮ್ ಹೇಳ್ರಿ? ಮಲ್ಟಿ ಲೇನ್ ಪ್ರೀ ಫ್ಲೋ ಅಂತ ಕರಿತಾರಲ್ಲ. ಇದು ಎದ್ರ ಮೇಲೆ ವರ್ಕ್ ಆಗೋದೈತೆ ಅಂದ್ರೆ ಫಾಸ್ಟ್ಯಾಗ್ದ ಐಡೆಂಟಿಫಿಕೇಶನ್ ಏನು ಮಾಡ್ಕೋತಾರಲ್ಲ, ಇದು HSRP ಪ್ಲೇಟ್ ಏನಿರ್ತಲ್ಲ ಅದ್ರ ಮೇಲೆ ಡೈರೆಕ್ಟ್ ಕಟ್ ಮಾಡ್ಕೋಬೇಕಂತ ಮಾಡತ್ತಾರೆ. MLFF ನೆನಪಿರ್ತೈತಲ್ಲ? MLFF ಫುಲ್ ಫಾರ್ಮ್ ಇನ್ನೊಮ್ಮೆ ಎಲ್ಲಿ ಮಾಡ್ಯಾರ? ಗುಜರಾತ್ನ ಚೌರಾಸಿಯ ಯಾವ ಹೈವೇ ಮೇಲೆ ಅಂದ್ರೆ? ಓಕೆ. ರೂಬಲ್ನಾಗಿ ಎದಕ್ಕೆ ನ್ಯೂಸ್ನಾಗಿದ್ದರಿ? ಗ್ಲೋಬಲ್ ಟೀಚರ್ ಅವಾರ್ಡ್. ಈಗ ಪುಲಿಟ್ಜರ್ ಅವಾರ್ಡ್ ತೊಗೊಂಡವ್ರು ಇಬ್ಬರು ಹೆಸರು? ಹಾಂ, ಇವನಂತರೂ ಮರಿಬಾರ, RK ಆನಂದ. ಓಕೆ, ಅವ್ರು ಒಟ್ಟು ರಿವಿಷನ್ ಮಾಡಿ ನೆನಪಿಟ್ಕೋರಿ. ನೆಕ್ಸ್ಟ್ ಹೇಳ್ರಿ, ಫಸ್ಟ್ ಟೈಮ್ ಇಂಡಿಯಾದಾಗ ಮೆಥನಾಲ್ ಪ್ಲಾಂಟ್ ಮಾಡತ್ತಾರ. ಒಂದು ಪ್ಲಾಂಟ್ ಬೇಸ್ಡ್ ಮೆಥನಾಲ್ ಪ್ಲಾಂಟ್ ಎಲ್ಲಿ? ಗುಜರಾತ್ನ ಕಾಂಡ್ಲಾ ಮೆಥನಾಲ್ ಪ್ಲಾಂಟ್. ಇಂಡಿಯಾಸ್ ಫಸ್ಟ್ ಮೆಥನಾಲ್ ಪ್ಲಾಂಟ್ ಅಂತ ಅಷ್ಟ ಬಂದ್ರ ಮಧ್ಯಪ್ರದೇಶದ ಮುಂದೆ ವಿದ್ಯಾಂಚಲ್ ಅಂತ ಬರ್ತೈತೆ, ಅಲ್ಲಿ ಮಧ್ಯಪ್ರದೇಶ. ಇವೆರಡು ಕನ್ಫ್ಯೂಸ್ ಆಗ್ಬಿಡ್ದ. ಮೆಥನಾಲ್ ಪ್ಲಾಂಟ್ ಅಂತ ಬರ್ತೈತಿ, ಅಲ್ಲಿ ಏನು ಮಾಡಂದ್ರೆ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಮಾಡ್ಯಾರ. ಇಲ್ಲಿ ಏನು ಮಾಡ್ಯಾರ ಅಂದ್ರೆ ಜುಲಿಪ್ಲೋರಾ ಅಲ್ಲ, ಅದು ಜುಲಿಪ್ಲೋರಾ ಅಂತ ಒಂದು ಗಿಡ ಬರ್ತೈತಿ, ಅದ್ರದ್ದು ತೊಗೊಂಡು ಏನು ಮಾಡ್ತಾರಂದ್ರೆ ಮೆಥನಾಲ್. CH3OH ಅಲ್ಲ, CH4OH, CH3OH. ಓಕೆ. ಟ್ರೈ ಜಂಕ್ಷನ್ ಅಂತ ಬರ್ತೈತಿ. ರೀಸೆಂಟಾಗಿ ಲಿಪುಲೇಖ್ ಅಂತ ನ್ಯೂಸ್ನಾಗಿತ್ತು. ಯಾವ 3 ಕಂಟ್ರಿ ನಡು? ಭಾರತ, ನೇಪಾಳ, ಚೀನಾ. ನೇಪಾಳದ ಪ್ರಧಾನಮಂತ್ರಿ ಯಾರದಾರ? ರೀಸೆಂಟಾಗಿ ಜನರೇಷನ್ Z ರೆವಲ್ಯೂಷನ್ ಆದಮೇಲೆ ಯಾರು ಹೋದ್ರಲ್ಲಿದ? ಬಾಲೇಂದ್ರ ಶಾ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಅದಾರ. ನೇಪಾಳದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರತ್ ಕೇಳ್ರ? ನೇಪಾಳ ಯಾವಾಗ ಹುಟ್ಟೈತಲ್ಲ, ನೇಪಾಳ ಕಂಟ್ರಿ ಅಂತ ಘೋಷಣೆ ಮಾಡಿದಾನೆ ಹಿಡ್ದ ಒಂದು ಟೈಮ್ ಮಹಿಳಾ ಪ್ರಧಾನಮಂತ್ರಿ ಆಗಿದ್ದಿಲ್ಲ. ಯಾರಿದ್ರಿ ಈಗ ರೀಸೆಂಟಾಗಿ? ಸುಶೀಲಾ ಕರ್ಕಿ. ನೇಪಾಳದ ಮೊದಲ ಪ್ರಧಾನಮಂತ್ರಿ ಅಂತ ಕರೀತಾರೆ. ಸಾರಿ, ಮೊದಲ ಅಲ್ಲ, ಮಹಿಳಾ ಮೊದಲ ಪ್ರಧಾನಮಂತ್ರಿ. ಮಧ್ಯಂತರ ಇಂಟೀರಿಯಂ ಗೌರ್ಮೆಂಟ್, ಪರ್ಮನೆಂಟ್ ಅಲ್ಲ, ಅದ ತೆಗೆದ್ರು. ಬಟ್ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಂದ್ರೆ ಅಂತ ಹೇಳ್ಬೇಕಂದ್ರೆ, ಓಕೆ, ರೀಸೆಂಟಾಗಿ ಬಾಂಗ್ಲಾದೇಶದಾಗೂ ಎಲೆಕ್ಷನ್ ಅತ್. ಈಗ ಯಾರು ನೇಮಕ ಆಗ್ಯಾರ? ಅಲ್ಲಿ ಮಧ್ಯಂತರ ಯಾರಿದ್ರಂದ್ರೆ ಮಧ್ಯಂತರ ರೆಹಮಾನ್. ಮಧ್ಯಂತರ ಯಾರಿದ್ರು? ಅವ್ರು ಯಾರು? ಇದ್ರದವ್ರ ಮೊಹಮ್ಮದ್ ಯೂನುಸ್. ಮಧ್ಯಂತರ ಸರ್ಕಾರದ ಮೊಹಮ್ಮದ್ ಯೂನಿಸ್ ಇದ್ರು. ಅದಾದ್ಮೇಲೆ ಪ್ರೆಸೆಂಟ್ ಬಂದಾರ ಯಾರ? ತಾರಿಕ್ ರೆಹಮಾನ್. ಇವು ಪ್ರಧಾನಮಂತ್ರಿಗಳ ಹೆಸರು ನೆನಪಿಟ್ಕೋರ. ನೆಕ್ಸ್ಟ್ ಇದು ಹೇಳ್ರಿ, ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಒಳಗೆ ಇಂಡಿಯಾದ ಅಂದ್ರೆ ಭ್ರಷ್ಟಾಚಾರ ನಿರ್ಮೂಲನೆ ಒಳಗೆ ಇಂಡಿಯಾದ ರ್ಯಾಂಕ್ ಎಷ್ಟೈತಿ? ಈ ಪ್ರೆಸ್ ಫ್ರೀಡಮ್ದಾಗ 157, ಭ್ರಷ್ಟಾಚಾರದಾಗ ಬಂದಾಗ 91, ಭ್ರಷ್ಟಾಚಾರದ ಬಂದಾಗ 91. 91. ಯಾರು ಕೊಡ್ತಾರೆ ಇದನ್ನು? ಕೊಡೋರು ಯಾರು? UNEP, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್, ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಎಲ್ಲೈತ್ರಿ? ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಇವ್ರ ಮೇಲೆ ಏನು ಕೇಳಲ್ಲ, ಬರೀ ನೆನಪಿಟ್ಕೋರಿ. ಭ್ರಷ್ಟಾಚಾರ ನಿರ್ಮೂಲನಾ ಇದನ್ನ ಏನಂತಾರೆ ಇಂಡೆಕ್ಸ್ಗೆ? ಸೂಚ್ಯಂಕ ಒಳಗೆ ಭಾರತದ ಸ್ಥಾನ ಎಷ್ಟೈತೆ ಅಂದ್ರೆ 91. ಯಾವ್ದು ಕಂಟ್ರಿ ಒಳಗೆ ಭ್ರಷ್ಟಾಚಾರ ಇಲ್ಲಂದ್ರೆ? ಡೈರೆಕ್ಟ್ ಕ್ವಶನ್, ಎಲ್ಲಿ ಭ್ರಷ್ಟಾಚಾರದಾಗ ಟಾಪ್ ಐತೆ ಅಂತ ಕೇಳುದ? ಭ್ರಷ್ಟಾಚಾರ ಕಡಿಮೆ ಇರೋ ಕಂಟ್ರಿ ಅಂತ ಕೇಳಿದ್ರೆ ಡೆನ್ಮಾರ್ಕ್. ನೆನಪಿಟ್ಕೋರಿ, ಒಂದೇದು ಯಾವ್ದಂದ್ರೆ ಡೆನ್ಮಾರ್ಕ್. ಅತಿ ಹೈಯೆಸ್ಟ್ ಭ್ರಷ್ಟಾಚಾರ ಇರೋದಂದ್ರೆ ಸುಡಾನ ಬರ್ತದೇನು ಪಕ್ಕ? ನಾ ಹಾಕಿಲ್ಲ ಅದನ್ನ. ಲಾಸ್ಟ್ ಯಾವ್ದೈತೆ ನೋಡ್ರಿಪ್ಪ, ಕನ್ಫರ್ಮ್ ಮಾಡ್ರಿ, ನಾನು ನೋಡಿಲ್ಲ. ಸೊಮಾಲಿಯಾ ಪಕ್ಕ? ತಪ್ಪಾದ್ರೆ ಮತ್ತೆ ಟಾಪ್ ಒಂದ ನೋಡಿ, ಲಾಸ್ಟ್ ಗೊತ್ತಿಲ್ಲ ನೋಡ್ರಿ ಯಾರ ಒಬ್ರು. ಯಾವ್ದು ಹೇಳಿದ್ರು? ಭ್ರಷ್ಟಾಚಾರ ಸೂಚ್ಯಂಕ ಅಂತ ಬರ್ತೈತಿ. ರಿಪೋರ್ಟ್ ಓಡಿಸೋರು ಯಾರಂದ್ರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಟಾಪ್ ಯಾವ್ದೈತೆ ಅಂದ್ರೆ ಡೆನ್ಮಾರ್ಕ್. ಇಂಡಿಯಾ ಸ್ಥಾನ ಎಷ್ಟಂದ್ರೆ 91. ಲಾಸ್ಟ್ ಸೊಮಾಲಿಯಾ ಇರ್ಬೋದು, ಕಳ್ಳ ರಾಷ್ಟ್ರ ಅಂತ ಕರಿತೀವಿ. ಲಾಸ್ಟ್ ಇದರ್ದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಬಂದ್ರೆ ಜರ್ಮನಿಯ ಬರ್ಲಿನ್ದಾಗ ಐತೆ ಹೆಡ್ ಕ್ವಾರ್ಟರ್. ಅವ್ರ ಕಂಟ್ರಿದವ್ರು ಹೊಡಿಸ್ತಾರೆ. ಅವು ಹೆಡ್ ಕ್ವಾರ್ಟರ್ ಎಲ್ಲ ಥರದ್ದು ನೆನಪಿಟ್ಕೊಳಕ್ಕಾಗಲ್ಲ. ಬಟ್ ಯಾರು ಹೊಡಿಸ್ತಾರತ್ತಾರ ನೆನಪಿಟ್ಕೋ ರಿಪೋರ್ಟ್. ಈಗ 3 ರಿಪೋರ್ಟ್ ಯಾಡ್ ಅದು ಯಾವ ರ್ಯಾಂಕಿಂಗ್ ಹೇಳಿ? ಒಂದೇದು ಯಾವ್ದು? ಪ್ರೆಸ್ ಫ್ರೀಡಮ್ ಇಂಡೆಕ್ಸ್. ಇದು ಯಾರು ಹೊಡಿಸ್ತಾರಂದ್ರೆ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್. ರ್ಯಾಂಕಿಂಗ್ ಎಷ್ಟೈತೆ ಅಂದ್ರೆ 157. ಭ್ರಷ್ಟಾಚಾರದ ಬಂದ ರ್ಯಾಂಕಿಂಗ್ ಎಷ್ಟಂದ್ರೆ ಈಗ ಇನ್ನೊಂದು ರೀಸೆಂಟ್ ಆಗಿಬಿಟ್ರೆ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಅಂತ ಬರ್ತದೆ. ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಅಂದ್ರೆ ಯಾವ ಕಂಟ್ರಿ ಒಳಗೆ ಇಂಟರ್ನೆಟ್ ಯೂಸೇಜ್ ಏನಿರ್ತೈತ್ರಲ್ಲ, ಅದು ನೆಟ್ವರ್ಕ್ ಅಂದ್ರೆ ಇಂಟರ್ನೆಟ್ ನೆಟ್ವರ್ಕ್ ಏನಿರ್ತೈತಲ್ಲ ಅದನ್ನು ಫ್ರೀ ಫ್ಲೋ ಆಗಿಬಿಟ್ಟಿರ್ತಾರೆ. ಯಾವ್ದಾರ ನೆಟ್ವರ್ಕ್ ನಿರ್ಬಂಧ ಮಾಡಿರಂಗಿಲ್ಲ ಅಂತೇಳಿ. ನಮ್ಮಲ್ಲಿ ಮಣಿಪುರದಾಗ ಬ್ಯಾನ್ ಮಾಡಿಬಿಟ್ಟಿದ್ರು ನೋಡಿ ಇಂಟರ್ನೆಟ್. ಅದು ಇಂಥವು ಕಡಿಮೆ ಇರೋದ್ರದ್ದು ಒಂದು ಸೂಚ್ಯಂಕ ಕೊಡ್ತಾರೆ. ಅದಕ್ಕೆ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಅಂತ ಬರ್ತದೆ. ಅದ್ರೊಳಗೆ ಇಂಡಿಯಾ ಸ್ಥಾನ ಎಷ್ಟು?
ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ 45 ಐತಿ ಇಂಡಿಯಾದ ರ್ಯಾಂಕ್ 45. ನೆನಪಿಟ್ಕೋರಿ ಇದೊಂದು ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಎಷ್ಟಂದ್ರೆ 45. ಇದನ್ನ ಯಾರು ಓಡಿಸ್ತಾರಂದ್ರೆ ವಾಷಿಂಗ್ಟನ್ದವ್ರು ಫಾರ್ಚುನಲ್ಸ್ ಇನ್ಸ್ಟಿಟ್ಯೂಟ್ ಅಂತ ಬರ್ತೈತಿ ಅವ್ರು ಓಡಿಸ್ತಾರೆ. ಇವ್ರು ರ್ಯಾಂಕ್ಗಳು ನೆನಪಿಡ್ತಾವೆ 3 ಯಾವ ಹೇಳಿ ಪ್ರೆಸ್ ಫ್ರೀಡಮ್ದಾಗ ಬಂದ್ರೆ 157, ಭ್ರಷ್ಟಾಚಾರದಾಗ ಬಂದ್ರೆ 91, ನೆಟ್ವರ್ಕ್ ರೆಡಿನೆಸ್ದಾಗ ಬಂದ್ರೆ ಎಷ್ಟು ರೀ 45 ನೆನಪಿರ್ತಾವಲ್ಲ. ಓಕೆ ಇದು ಹೇಳ್ರಿ ರೀಸೆಂಟಾಗಿ ಇಂಡಿಯನ್ ಏರ್ಫೋರ್ಸ್ದವ್ರು ಮತ್ತು ಥೈಲ್ಯಾಂಡ್ ಏರ್ಫೋರ್ಸ್ದವ್ರು ಒಂದು ಎಕ್ಸಸೈಸ್ ಮಾಡ್ತಾರೆ. ಯಾವ ಎಕ್ಸಸೈಸ್ ಮಾಡಿ ಏರ್ಫೋರ್ಸ್ದವ್ರು ಎಕ್ಸಸೈಸ್ ಮಾಡ್ಯಾರ. ಇಂಡಿಯನ್ ಏರ್ಫೋರ್ಸ ಮತ್ತು ಥೈಲ್ಯಾಂಡ್ ಏರ್ಫೋರ್ಸ್ದವ್ರು ಮಾಡ್ಯಾರ. ಥೈ ಏರ್ಫೋರ್ಸ್ ಅಂತ ಕರಿತೀವಿ. ಇನ್ ಸೇತು ಎಕ್ಸ್ ಸೀತು ಅಂತ ಬರ್ತೈತಿಲ್ಲ ಅದರ ಹೆಸರು ಮೇಲೆ ಇನ್ ಸೀತು ಅಂತ ಇಟ್ಟಾರ ನೋಡ್ರಿ. ಇನ್ ಸೀತು ಎಕ್ಸಸೈಸ್ ಯಾವ ಕಂಟ್ರಿ ಜೋಡ ಅಂದ್ರೆ ಥೈಲ್ಯಾಂಡ್ ನೆನಪಿರ್ತೈತಿ. ಇನ್ ಸೀತು ಎಕ್ಸಸೈಸ್ ಇನ್ ಸೀತು ಎಕ್ಸ್ ಸೀತು ಎದ್ರೋ ಬರ್ತಾವಳು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಾಗ ಬರ್ತಾವಲ್ಲ. ಇನ್ ಸೀತು ಎಕ್ಸ್ ಸೀತು ಗೊತ್ತೈತಿ. ಇನ್ ಸೀತು ಅಂದ್ರೆ ಏನ ಎಕ್ಸ್ ಸೀತು ಅಂದ್ರೆ ಕೇಳಿರ್ತಾರ. ಇನ್ ಸೀತುದಾಗ ಏನಿರ್ತೈತ್ರಿ ಇನ್ ಸೀತು ಒಳಗಂದ್ರೆ ಅಲ್ಲಿದೇನು ಪ್ಲಾಂಟ್ಸ್ ಅಥವಾ ಜೀವ ವೈವಿಧ್ಯಗಳು ಇರ್ತಾವಲ್ಲ ಅಲ್ಲೇ ಇರ್ತಾವೆ ಪ್ರೊಟೆಕ್ಟೆಡ್ ಆಗಿ ಇನ್ ಸೀತು ಅಂತ ಕರಿತೀವಿ. ಎಕ್ಸ್ ಸೀತುದಾಗ ಇದು ಕ್ವಶನ್ ಹೆಂಗೆ ಕೇಳಿದ್ರೆ ಬೊಟಾನಿಕಲ್ ಗಾರ್ಡನ್ ಅನ್ನೋದು ಇನ್ ಸೀತುದಾಗ ಬರ್ತೈತೆ ಅಥವಾ ಎಕ್ಸ್ ಸೀತುದಾಗ ಬರ್ತೈತೆ ಅಂದ್ರೆ ಎಕ್ಸ್ ಇತ್ತು. ಎಕ್ಸ್ ಅಂದ್ರೆ ಹೊರಗಿಂದ ಬರೋದು ಅದ. ಯಾವ ಎಕ್ಸ್ ಇತ್ತು ಅಂದ್ರೆ ಇಲ್ಲಿ ನಾವು ಎಲ್ಲರ ಒಂದು ಬೊಟಾನಿಕಲ್ ಗಾರ್ಡನ್ ಗತ್ಲೆ ಮಾಡಿ ಇಲ್ಲಿ ಬಂದು ಗಿಡ ಹಚ್ಚೋದು ಅಥವಾ ಪ್ರಾಣಿಗಳನ್ನ ತಂದು ಅಂತೇಳಿ ಈ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಡೆತ್ ಹಾಕಿರ್ತಾವೆ. ಅದಕ್ಕೆ ಎಕ್ಸ್ ಇತ್ತು ಅಂತಾರೆ. ಇದು ಎದ್ರೋಗಿ ಬರಂಗಿಲ್ಲ. ಎಕ್ಸ್ ಸೀತುದಾಗ ಬರ್ತೈತಿ. ಇನ್ ಸೀತು ಅಂದ್ರೆ ಅದು ಡಿಫಾಲ್ಟ್ ಆಗಿ ಅಥವಾ ಒರಿಜಿನ್ ಆಗಿ ಅಲ್ಲೇ ಇರ್ತದೆ. ಅದ ಇನ್ ಸೀತು. ಅದ ಇನ್ ಸೀತು ಹೆಸರಲ್ಲೇ ಒಂದು ಎಕ್ಸಸೈಸ್ ಮಾಡ್ಯಾರ. ಯಾವ ಕಂಟ್ರಿ ಜೋಡ ಅಂದ್ರೆ ಇಂಡಿಯಾ ಪ್ಲಸ್ ಥೈಲ್ಯಾಂಡ್ ನೆನಪಿಟ್ಕೋರು. ಇದು ಏರ್ಫೋರ್ಸ್ ಎಕ್ಸಸೈಸ್ ಅಂತ ಕರಿತಾರೆ. ಇದು ಮಾಡಿದ್ದೆ ಎಲ್ಲಿ ಅಂದ್ರೆ ಇದ್ರ ಥೈಲ್ಯಾಂಡ್ ಒಳಗೆ ಮಾಡ್ರಿ. ಇದು ಥೈಲ್ಯಾಂಡ್ ಒಳಗೆ ಇನ್ ಸೀತು. ಇದು ಮ್ಯೂಸಿಕಲ್ ರೋಡ್ ಹೇಳ್ರಲ್ಲ. ನೆಕ್ಸ್ಟ್ ಇದು ಹೇಳ್ರಿ ಇಂಡಿಯಾದ ಒಂದು ಇಂಡಿಜಿನಿಯಸ್ಲಿ ಒಂದು ಎ ಐ ಮಾಡ್ಯಾರ. ಈಗ ಹೆಂಗೆ ಜೆಮಿನಿ ಎ ಐ ಮತ್ತು ChatGPT ಎ ಐ ಐತೈತಲ್ಲ ಇಂಡಿಯಾದವ್ರು ರೀಸೆಂಟಾಗಿ ಎ ಐ ಸಮಿಟ್ ಆಗಿತ್ತಲ್ಲ ಎಲ್ಲಿಯಾಗಿತ್ತು ಭಾರತ್ ಮಂಡಪ ಮತ್ತು ಬರ್ತದೆ ಡೆಲ್ಲಿ ಒಳಗೆ. ಇಲ್ಲೇ ಇಂಡಿಯಾ ಎ ಐ ಸಮಿಟ್ ಅಂತ ಮಾಡಿದ್ವು. ಬಟ್ ಇಂಡಿಯಾದ ಎಲ್ಲರ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ ಅನ್ನಬಾರ್ದಲ್ಲ ಅದಕ್ಕೆ ಇಂಡಿಯಾದವ್ರು ಒಂದು ಲಾಂಚ್ ಮಾಡ್ಯಾರ. ಯಾವ್ದು ಮಾಡ್ಯಾರ ಹೇಳ್ರಿ ಸರ್ವಮ್ ಎ ಐ ಅಂತ ಬರ್ತೈತಿ. ಇದು ನೆನಪಿಟ್ಕೋರೆ ಸರ್ವಮ್ ಎ ಐ ಅಂತ ಬರ್ತೈತಿ ಇಂಡಿಯಾ. ಈಗ ನಾವು ನಾಳೆ ಗೂಗಲ್ದಾಗ ಹೆಂಗೆ ChatGPT ಸರ್ಚ್ ಮಾಡ್ತೀವಲ್ಲ ಸರ್ವಮ್ ಎ ಐದಾಗೂ ಇದನ್ನು ಲಾಗಿನ್ ಆಗಿ ಇಂಡಿಯನ್ ಲ್ಯಾಂಗ್ವೇಜ್ ಒಳಗೆ ಏನು ಬೇಕಾದ ಇದನ್ನು ಮಾಡ್ಬೋದು ಸರ್ಚ್ ಮಾಡ್ಬೋದು. ChatGPT ಯಾವ ಕಂಪ್ನಿದ ChatGPT ಯಾವ ಕಂಪ್ನಿದ ಓಪನ್ ಎ ಐದವ್ರದ. ChatGPT ಜೆಮಿನಿ ಬಂದರೆ ಯಾವ ಕಂಪ್ನಿದ ಗೂಗಲ್. ಗ್ರಾಕ್ ಬಂದ್ರೆ ಹಾಂ ಎಕ್ಸ್ ಅಥವಾ ಟ್ವಿಟ್ರನ ಇಲ್ಲ ಈಗ ಅದಕ್ಕೆ ಹೌದಲ್ಲ ಎಕ್ಸ್ ಅಂತ ಕರೀತಾರೆ. ಯಾರು ಎಲಾನ್ ಮಸ್ಕ್ ಅದ. ಮತ್ತು ಯಾವ ಉಳ್ದು ಜೆಮಿನಿ ಮತ್ತು ಡೀಪ್ ಸೀಕ್ ಅಂತ ಬರ್ತೈತಿ. ಯಾವ್ದು ಚೀನಾದವ್ರದ್ದು. ಮತ್ತು ಮುಗಿದವನ್ ಬಿಡ ಅಟ್ಟ ನೆನಪಿಡ್ಕೊರಿ. ಇಂಡಿಯಾದ ಗೊತ್ತಾತಲ್ಲ ಇಂಡಿಯಾದ ಯಾವ್ದಂದ್ರೆ ಇದ್ರದ್ದು ವಿಶೇಷತೆ ಏನಂದ್ರೆ ಸರ್ವಮ್ ಎ ಐ ಮಾಡಿದವ್ರು ಅಂದ್ರೆ ನಮ್ಮ ಕರ್ನಾಟಕದವ್ರ ಬೆಂಗಳೂರು ಬೇಸ್ಡ್ ಒಂದು ಕಂಪ್ನಿ ಐತೆ ಅವರ ಮಾಡಿರ್ತಾರೆ. ಇನ್ನು ಸರ್ವಮ್ ಎ ಐ ಇದು ನೆನಪಿಡ್ಕೊರಿ. ಬೆಂಗಳೂರು ಬೇಸ್ಡ್ ಬಂದಾಗ 3 ಬರ್ತಾವೆ. ಯಾವ ಹೇಳ್ರಿ ಇದು ಸರ್ವಮ್ ಎ ಐ ಬಿಟ್ಟ ಗೆಲಾಕ್ಸ್ ಎತ್ ಕಂಪ್ನಿ ಬರ್ತೈತೆ. ಅವ್ರು ಏನು ಮಾಡ್ಯಾರ ಅಂದ್ರೆ ಮಿಷನ್ ದೃಷ್ಟಿ ಅನ್ನೋದು ಏನು ಮಿಷನ್ ದೃಷ್ಟಿ ಅನ್ನೋದು ರಾಕೆಟು ಸೆಟ್ಲೈಟು. ಹಾಂ ಮತ್ತು ಇದನ್ನು ಕನ್ಫ್ಯೂಸ್ ಆಗ್ಬೇಡಿ. ಇದೊಂದು ಸೆಟ್ಲೈಟ್ ಮ್ಯಾಲೋಗಿ ವರ್ಕ್ ಆಗೋದು ಸೆಟ್ಲೈಟ್. ನೆಕ್ಸ್ಟ್ ಮತ್ತು MRI ಸ್ಕ್ಯಾನ್ ಮಾಡ್ರಲ್ಲ MRI ಸ್ಕ್ಯಾನರ್ ಮಷಿನ್ ಮಾಡ್ಯಾರ ಯಾರಂದ್ರೆ ಓಕ್ಸಲ್ ಗ್ರಿಡ್. ಅದು ಬೆಂಗಳೂರು ಬೇಸ್ಡ್ ನೆನಪಿರ್ತೈತಲ್ಲ. ನೆಕ್ಸ್ಟ್ ಇದು ಹೇಳ್ರಿ ಆಪ್ರೇಷನ್ ಫ್ರೀಡಮ್ ಮತ್ತು ನ್ಯೂಸ್ನೇ ಬಂದೈತೆ ರೀಸೆಂಟಾಗಿ. ಆಪ್ರೇಷನ್ ಫ್ರೀಡಮ್ ಎಲ್ಲಿ ಮಾಡ್ತಾರೆ ಯಾರು ಕಂಟ್ರಿ ಮಾಡ್ತಾರೋ ಯಾರು ಅಮೇರಿಕಾದವ್ರು ಮಾಡ್ತಾರೆ. ಎಲ್ಲಿ ಸ್ಟ್ರೇಟ್ ಆಫ್ ಹಾರ್ಮೂಸ್ ಮೇಲೆ ಮಾಡ್ತಾರೆ. ಸ್ಟ್ರೇಟ್ ಆಫ್ ಹಾರ್ಮೂಸ್ ಯಾವ ಎರಡನ್ನ ಕನೆಕ್ಟ್ ಮಾಡ್ತೈತಿ ಪರ್ಷಿಯನ್ ಗಲ್ಫ್ ಮತ್ತು ಒಮನ್ ಗಲ್ಫ್. ಪರ್ಷಿಯಾ ಕಂಟ್ರಿ ಅಂತ ಯಾವ್ದು ಕರಿತಿದ್ರ ಇರಾನ್ಕ ಇನ್ನೊಂದು ಹೆಸರ ಪರ್ಷಿಯಾ ಅಂತ ಕರಿತಾರ. ಇರಾನ್ದ ಕ್ಯಾಪಿಟಲ್ ಯಾವ್ದಂದ್ರೆ ತೆಹರಾನ್. ಇರಾನ್ದಾಗ ಪಾರ್ಲಿಮೆಂಟ್ಗೆ ಅಥವಾ ಸಂಸತ್ತಿಗೆ ಏನತ್ತಾರಂದ್ರೆ ಮಜ್ಲಿಸ್. ಆಮೇಲೆ ಇರಾನ್ದ ಕರೆನ್ಸಿ ರಿಯಾಲ್ ನೆನಪಿಟ್ಕೋರು. ಇರಾನ್ ಕರೆನ್ಸಿ ರಿಯಾಲ್. ಇರಾನ್ ಬಾರ್ಡರ್ ಕಂಟ್ರಿ ಎಷ್ಟದಾವ ಅಂದ್ರೆ 7. ಯಾವ್ಯಾವ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ತುರ್ಕ್ಮೆನಿಸ್ತಾನ್, ಅಜರ್ಬೈಜಾನ್, ಅರ್ಮೇನಿಯಾ, ಟರ್ಕಿ, ಇರಾಕ್. ಮುಗಿದಿಲ್ಲ ಮತ್ತೆ ಯಾವುದು ಹಾಂ ಯಾವ್ದು ವಾಪಸ್ ತೊಗೊಂಡ್ರೆ ಆಪ್ರೇಷನ್ ಫ್ರೀಡಮ್ ಕಂಡಕ್ಟ್ ಮಾಡ್ರ ಅಂದ್ರೆ ವಾಪಸ್ ತೊಗೊಂಡಾರಂದ್ರಲ್ಲ. ಆಪ್ರೇಷನ್ ಫ್ರೀಡಮ್ ಎದಕ್ಕೆ ಮಾಡಿದ್ರು ಅಥವಾ ಎದಕ್ಕೆ ಮಾಡಿದ್ರು ಅಂದ್ರೆ ಹಾರ್ಮುಜ್ ಸ್ಟೇಟ್ ಒಳಗೆ ಅಮೇರಿಕನ್ ಹಡಗುಗಳು ವಾಪಸ್ ಎದಕ್ಕೆ ತೊಗೊಂಡ್ರ ಅವ್ರು ಹಡಗು ಬಂದು ಹೊಳ್ಳಿ ಮತ್ತೇನು ಮಾಡ್ತಾರೆ ಆಪ್ರೇಷನ್ ಅವ್ರು ಅದಕ್ಕೆ ಹೊಳೆ ತೊಗೊಂಡಾರ ಆಪ್ರೇಷನ್ ಮಾಡ್ಯಾರ. ಎದ್ರ ಸಲ್ಮತ್ ಆಪ್ರೇಷನ್ ಫ್ರೀಡಮ್ ಎದಕ್ಕೆ ಮಾಡ್ಯಾರ ಅಂದ್ರೆ ಹಾರ್ಮುಜ್ ಸ್ಟೇಟ್ ಯಾರ ಕಂಟ್ರೋಲ್ನಾಗ ಐತ್ರಿ ಇರಾನ್ದವ್ರ ಕಂಟ್ರೋಲ್ನಾಗ ಐತಿ. ಇರಾನ್ ಕಂಟ್ರೋಲ್ನಾಗ ಐತೆ ಅಂದ್ರೆ ಅದ ಸ್ಟೇಟ್ದಿಂದ ಯಾವರ ಹೊಂಟು ಅಂತೇಳಿ ಅಲ್ಲಿದ ಬಂದೂಕ್ ಇದನ್ನ ಬುಲೆಟ್ಗಳು ಬಿಡ್ತಿದ್ರು. ಅವ್ರು ಅದನ್ನ ಹಡಗ್ ಕಂಟ್ರೋಲ್ ಮಾಡ್ಬೇಕಂತೇಳಿ ಇವ್ರು ಆಪ್ರೇಷನ್ ಫ್ರೀಡಮ್ ಅಂತ ಮಾಡಾಗ ಹೇಳಿದ್ರು. ಅವ್ರು ಆಪ್ರೇಷನ್ ಫ್ರೀಡಮ್ ಮಾಡತ್ತೀವಿ ಅಂತೇಳಿ ಆ ಮಾಡೋ ಟೈಮ್ನಾಗ ಏನು ಮಾಡ್ರ ಅಮೇರಿಕಾದ ಹಡಗುಗಳು ಯಾವ್ಯಾವ ನಿಂತಾವಲ್ಲ ಅವನ್ನೆಲ್ಲ ತೊಗೊಂಡ್ಬಂದ್ರು. ಅವ್ರು ತೊಗೊಂಡ್ಬಂದ್ಮೇಲೆ ಮತ್ತೆ ಕಂಡಕ್ಟ್ ಮಾಡ್ತಾರೆ ಅವ್ರು ಆಪ್ರೇಷನ್ ಫ್ರೀಡಮ್ ಮಾಡಂಗಿಲ್ಲ. ಅದರ ಸಲ್ಮಂದ್ ನೆನಪಿಟ್ಕೋರಿ ಅಮೇರಿಕನ್ ಏನು ಧ್ವಜ ಹೊಂದಿದ್ದು ಹಡಗುಗಳದಾವಲ್ಲ ಅದನ್ನು ಆಪ್ರೇಷನ್ ಫ್ರೀಡಮ್ ಅಂದ್ರೆ ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ಯಾರ. ನೆನಪಿಟ್ಕೋರಿ ಆಪ್ರೇಷನ್ ಫ್ರೀಡಮ್ ಎಲ್ಲಿ ಕಂಡಕ್ಟ್ ಮಾಡಿದ್ರೆ ಸ್ಟೇಟ್ ಆಫ್ ಹಾರ್ಮೂಸ್ ನೆನಪೈತಲ್ಲ ಸ್ಟೇಟ್ ಆಫ್ ಹಾರ್ಮೂಸ್. ಅದ್ರ ಕೆಳಗೆ ಬಂದಾಗ ಇದು ನೋಡ್ರಿ ಹಿಂದೂ ಮಹಾಸಾಗರದಿಂದ ಒಂದು 4 ಸ್ಟೇಟ್ಗಳು ಹೇಳಿದ್ನಿ. ಒಂದೇದು ಹಿಂದೂ ಮಹಾಸಾಗರದಿಂದ ಹೋದಾಗ ಗಲ್ಫ್ ಆಫ್ ಎಡನ್ದಿಂದ ನೆಕ್ಸ್ಟ್ ಕನೆಕ್ಟ್ ಆಗೋದು
ಯಾವ್ದಕ್ಕೆ ಹೋಗ್ಯೋ? ಕೆಂಪು ಸಮುದ್ರ ಕನೆಕ್ಟ್ ಮಾಡಿದ್ದು ಯಾವ ಸ್ಟೇಟ್? ಬಾಬ್ ಅಲ್ ಮಂಡೇಬ್. ಕೆಂಪು ಸಮುದ್ರದಿಂದ ಮೆಡಿಟರೇನಿಯನ್ದಿಂದ ಅಟ್ಲಾಂಟಿಕಾ. ನೆನಪಿಟ್ಕೋರು, ಮೆಡಿಟರೇನಿಯನ್ದಿಂದ ಅಟ್ಲಾಂಟಿಕಾ ಬಂದ್ರ ಜಿಬ್ರಾಲ್ಟರ್. ನಿನ್ನೆ ಅದು ಇದನ್ನು ಬಿಟ್ಟಿದ್ವಲ್ಲ, ಬ್ಲ್ಯಾಕ್ ಸೀದಿಂದ ಇನ್ನೊಂದು ಸಿ ಬರ್ತದೆ ಅಲ್ಲಿ ಕೆಳಗೆ, ಯಾವುದಂದ್ರೆ ಅದು ಬಾಸ್ಪರಸ್. ಯಾವ್ದು? ಸಿ ಆಫ್ ಮರ್ಮರ ಅಲ್ಲ? ಎಸ್, ಬಾಸ್ಪರಸ್ ಸ್ಟೇಟ್ ಅಥವಾ ಬಾಸ್ಪರಸ್ ಜಲಸಂಧಿಗೆ ಇನ್ನೊಂದು ಹೆಸರುತ್ತಾರೆ. ಏನು? ಇಲ್ಲ, ಇಸ್ತಾನ್ಬುಲ್ ಜಲಸಂಧಿ ಅಂದ್ರೂ ಒಂದ, ಬಾಸ್ಪರಸ್ ಜಲಸಂಧಿ ಅಂದ್ರೆ ಯಾರ ಕಂಟ್ರೋಲ್ನಾಗ ಐತೆ ಅದು? ಇಸ್ತಾನ್ಬುಲ್ ಯಾವ್ದ್ರ ಕ್ಯಾಪಿಟಲ್? ಟರ್ಕಿ ಕ್ಯಾಪಿಟಲ್ ಅಲ್ಲ ಇಸ್ತಾನ್ಬುಲ್. ಆ ಟರ್ಕಿ ಕಂಟ್ರೋಲ್ನಾಗ ಐತೆ. ಟರ್ಕಿದ ಪಾರ್ಟ್ನಾಗ ಬಾಸ್ಪರಸ್ ಜಲಸಂಧಿ ಹತ್ತೋಕತಿ ಯಾವ ಎರಡು ಜಲಮೂಲಗಳನ್ನ ಕೂಡಿಸ್ತೈತೆ ಅಂದ್ರೆ ಕಪ್ಪು ಸಮುದ್ರ ಮತ್ತು ಸಿ ಆಫ್ ಮರ್ಮರ್. ಸಿ ಆಫ್ ಟರ್ಕಿ ಇಸ್ತಾನ್ಬುಲ್. ಅದಕ್ಕೆ ಯಾವ ಸ್ಟೇಟ್ ಹತ್ತಾರ? ಇಸ್ತಾನ್ಬುಲ್ ಸ್ಟೇಟ್ ಹತ್ತಾರಲ್ಲ, ಇಸ್ತಾನ್ಬುಲ್ ಸ್ಟೇಟ್ ಹತ್ತಾರ. ಅದಕ್ಕೆ ಕ್ಯಾಪಿಟಲ್ ಅಲ್ಲನದ? ಅಂಕಾರ ಬರ್ತದೆ. ಇಲ್ಲ, ಇದ್ರದ್ದು ಯಾವ್ದು? ಅಲ್ಲಿ ಯಾವ್ದು ಬರ್ತದೆ ಈಗ? ಯಾವ್ದು ಹೇಳಿದ್ವಿ ಅಲ್ಲಿ? ಹಾಂ ಇಸ್ತಾನ್ಬುಲ್ ಕ್ಯಾಪಿಟಲ್ ಅಲ್ಲ ಟರ್ಕಿದು. ಕರೆಕ್ಟ್, ಟರ್ಕಿ ಕ್ಯಾಪಿಟಲ್ ಅಲ್ಲ, ಸಿಟಿ ಐತೆ. ಇಸ್ತಾನ್ಬುಲ್ ಸಿಟಿ ಐತೆ ಟರ್ಕಿ ಒಳಗೆ, ಅದು ಕ್ಯಾಪಿಟಲ್ ಅಲ್ಲ, ಅಂಕಾರ ಬರ್ತದೆ. ಕರೆಕ್ಟ್. ಬಟ್ ಯಾವ ಸ್ಟೇಟ್ ಹೇಳಿದ್ದು? ಜಲಸಂಧಿ ಬಾಸ್ಪರಸ್ ಜಲಸಂಧಿಗೆ ಇನ್ನೊಂದು ಹೆಸರು ಏನಂತಾರೆ ಅಂದರೆ ಇಸ್ತಾನ್ಬುಲ್ ಜಲಸಂಧಿ ಅತ್ತು ಕರೀತಾರೆ. ನೆನಪಿಟ್ಕೋರಿ, ಕನ್ಫ್ಯೂಸ್ ಆಗಬಾರ್ದು. ಇಸ್ತಾನ್ಬುಲ್ ಜಲಸಂಧಿ ಅಂದಾಗ ಅಫ್ಘಾನಿಸ್ತಾನ ಕಡೆ ಬರ್ತೈತಲ್ಲ, ಟರ್ಕಿ ಒಳಗೆ ಬರ್ತೈತಿ. ಯಾವ ಜಲಸಂಧಿ? ಬಾಸ್ಪರಸ್ ಜಲಸಂಧಿಗೆ ಇನ್ನೊಂದು ಹೆಸರು ಏನಂದ್ರೆ ಇಸ್ತಾನ್ಬುಲ್ ಜಲಸಂಧಿ. ಯಾವ ಎರಡು ಜಲಮೂಲಗಳನ್ನ ಕೂಡಿಸ್ತೈತಿ? ಕಪ್ಪು ಸಮುದ್ರ ಮತ್ತು ಸಿ ಆಫ್ ಮರ್ಮರ. ನೆನಪದಾವಲ್ಲ? ಈ ಕಡೆ ಹೇಳ್ರಿ, ಇಲ್ಲಿ ಮ್ಯಾಲೆ ಬಂದಾಗ, ಇಲ್ಲಿ ನಾರ್ತ್ ಅಮೆರಿಕಾ ಕಡೆ ಬಂದಾಗ ಪನಾಮಾ ಕಾಲುವೆ ಎತ್ ಬಂದ್ರ ಪನಾಮಾ ಜಲಸಂಧಿ ಅಂದಾರೋ ಇಲ್ಲ ಕಾಲುವೆ ಎತ್ತಾರೆ. ಯಾವ್ಯಾವ? ಅಟ್ಲಾಂಟಿಕಾ, ಪೆಸಿಫಿಕಾ. ಯಾವ ಎರಡು ಕಾಂಟಿನೆಂಟ್ಗಳನ್ನ ಡಿವೈಡ್ ಮಾಡ್ತೈತೆ ಅಂದ್ರೆ ನಾರ್ತ್ ಮತ್ತು ಸೌತ್. ಅದ್ರ ಮ್ಯಾಲೆ ಬಂದ ಬಿಯರಿಂಗ್ ಸ್ಟ್ರೇಟ್ ಅಂತ ಬರ್ತೈತಿ. ಯಾವ ಎರಡು ಖಂಡಗಳ ನಡು? ಏಷ್ಯಾ ಮತ್ತು ನಾರ್ತ್ ಅಮೇರಿಕಾ ಖಂಡ. ಯಾವ ಎರಡು ಕಂಟ್ರಿ ಬಂದಾಗ? ಅಲಾಸ್ಕಾ ಅಂತ ಕಂಟ್ರಿ ಅಲ್ಲ, USA. ನೆನಪಿಟ್ಕೋರಿ, ಅಲಾಸ್ಕಾ ಅನ್ನೋದು ರಷ್ಯಾ. ಇದನ್ನ ಯಾವ್ದು? ಅಮೇರಿಕಾದ ಒಂದು ಸ್ಟೇಟ್ ಅದು, ಅಲಾಸ್ಕಾ ಅಂತ ಬರ್ತೈತಿ. ನೆಕ್ಸ್ಟ್ ಅದ್ರ ಮಗ್ಲು ಬಂದಾಗ ಡೇವಿಸ್ ಸ್ಟೇಟ್ ಅಂತ ಬರ್ತೈತಿ. ಯಾವ್ದು? ಡೇವಿಸ್ ಸ್ಟೇಟ್. ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ. ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ ಅನ್ಬೋದು, ಅಥವಾ ಎಲ್ಲರ ಬೆಪನ್ ಐಸ್ಲ್ಯಾಂಡ್ ಅನ್ನೋದು ಬಪ್ಪಿನ್ ಐಸ್ಲ್ಯಾಂಡ್ ಅಲ್ಲ, ಬಪ್ಪಿನ ಐಸ್ಲ್ಯಾಂಡ್ ಅಂತ ಬರ್ತೈತಲ್ಲ, ಬಪ್ಪಿನ ಐಸ್ಲ್ಯಾಂಡ್. ಕೆನಡಾದ ಪಾರ್ಟ್ ಅದು ಬಪ್ಪಿನ ಐಸ್ಲ್ಯಾಂಡ್. ಡೈರೆಕ್ಟ್ ಎಲ್ಲರ ಡೆಪ್ತ್ ಹಾಕಿದಾಗ ಬಪ್ಪಿನ ಐಸ್ಲ್ಯಾಂಡ್ ಕೊಟ್ಟಾಗ ಅಲ್ಲತ್ತು ಹಾಕಿ ಬಂದಿರಿ. ಡೇವಿಸ್ ಸ್ಟೇಟ್ ಬರೋದ ಬಪ್ಪಿನ ಮತ್ತು ಗ್ರೀನ್ಲ್ಯಾಂಡ್ ನಡುನು ಬರ್ತೈತಿ. ಆಮೇಲೆ ಗ್ರೀನ್ಲ್ಯಾಂಡ್ ಐಸ್ಲ್ಯಾಂಡ್ ನಡು ಬಂದಾಗ ಇವು ಎಷ್ಟು ರಿವಿಷನ್ ಮಾಡ್ತೀರಿ ಅಷ್ಟು ನೆನಪಿರ್ತಾವೆ. ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ನಡು ಯಾವುದು? ಡೆನ್ಮಾರ್ಕ್ ಸ್ಟ್ರೀಟ್ ಅಂತ ಬರ್ತೈತೆ. ಅದಾದ್ಮೇಲೆ ಕೆಳಗೆ ಬರ್ತೈತೆ ಸೌತ್ ಅಮೇರಿಕಾ ಕೆಳಗೆ ಚಿಲಿ ದೇಶದಂತ ಇಲ್ಲೊಂದು ಬರ್ತೈತೆ ಮೆಗಲನ್ ಜಲಸಂಧಿ. ಎಲ್ಲಿಂದ ಎಲ್ಲಿಗೆ ಹೇಳ್ಬೇಕು? ಅವ್ನು ಬಾಯಿಲೆ ಹಂಗ ಗಪ್ಪುಂಡ್ರದಲ್ಲ. ಹೇಳ, ಮೆಗಲನ್ ಎಲ್ಲಿಂದ ಎಲ್ಲಿಗೆ? ಸೌತ್ ಅಟ್ಲಾಂಟಿಕಾ ಟು ಸೌತ್ ಪೆಸಿಫಿಕ್. ನೆನಪಿಟ್ಕೋರಿ. ಇದಾದ್ಮೇಲೆ ಈ ಕಡೆ ಪಾಕದಿಂದ ಕೆಳಗೆ ಬಂದ ಮಲಕ್ಕಾ ಜಲಸಂಧಿ. ಯಾವ್ದು ಎರಡು ನಡು? ಮಲೇಷಿಯಾ ಮತ್ತು ಇಂಡೋನೇಷ್ಯಾದ ಯಾವ ಪಾಠ? ಸುಮಾತ್ರಾ ಮತ್ತು ಜಾವಾ ನಡು ಬಂದಾಗ ಸುಂಡಾಲ್ಯಾಂಡ್. ಕರೆಕ್ಟ್. ಅದ್ರ ಕೆಳಗೆ ಬಂದಾಗ ನ್ಯೂಜಿಲ್ಯಾಂಡ್, ನಾರ್ತ್ ನ್ಯೂಜಿಲ್ಯಾಂಡ್, ಸೌತ್ ನ್ಯೂಜಿಲ್ಯಾಂಡ್ ಬಂದಾಗ ಕುಕ್ ಜಲಸಂಧಿ. ಬಾಸ್ ಐಸ್ಲ್ಯಾಂಡ್ ಎಲ್ಲಿ ಬರ್ತೈತಿ? ಬಾಸ್ ಜಲಸಂಧಿ ಎಲ್ಲಿಂದ ಎಲ್ಲಿಗೆ ರೀ? ಆಸ್ಟ್ರೇಲಿಯಾದಿಂದ ಯಾವ ಸಿ? ತಾಸ್ಮೇನಿಯಾ ಸಿ ಅಂತ ಬರ್ತೈತಲ್ಲ, ತಾಸ್ಮೇನಿಯಾ ಸಿನ ಆಸ್ಟ್ರೇಲಿಯಾದ ಪಾರ್ಟ್ ತಾಸ್ಮೇನಿಯಾ ಅನ್ನೋದು. ಅದನ್ನ ಕನೆಕ್ಟ್ ಮಾಡೋದು ಯಾವುದಂದ್ರೆ ಬಾಸ್ ಜಲಸಂಧಿ. ಮತ್ತೆ ಯಾವ ಬಿಟ್ಟಿದ್ದು? ಯಾವ್ದ? ಬಾಸ್ಪರಸ್ ಹೇಳಿದಿಲ್ಲ. ಬಾಸ್ಪರಸ್ ಜಲಸಂಧಿ, ಕಪ್ಪು ಸಮುದ್ರ ಮತ್ತು ಮರ್ಮರ. ಮತ್ತೆ ಯಾವ ಬಿಟ್ಟು? ಮೇಜರ್ ಇವನ್ನ ರಿವಿಷನ್ ಮಾಡಿದ್ವಿ. ಮತ್ತೆ ಯಾವ್ದು ಬಿಟ್ಟು? ಡಾರ್ಡಲಿಸ್. ಡಾರ್ಡಲಿಸ್ ಅಂತ ಒಂದು ಬರ್ತದೆ, ಅದು ಜಲಸಂಧಿ. ಇವು ಸಣ್ಣದ ಬಿಡು, ಅದನ್ನು ಹೇಳ್ತಾನೆ. ಆದ್ರೆ ಡಾರ್ಡಲಿಸ್ ಅನ್ನೋದು ಏನಕ್ಕತ್ತೆ ಅಂದ್ರೆ ಈ ಮೆಡಿಟೇರಿಯನ್ ಸಿ ಮೇಲೆ ಒಂದು ಸಿ ಬರ್ತೈತಿ. ಯಾವ್ದು ಅದಕ್ಕೆ? ಎರೇಜಿಯನ್ ಅಲ್ರಿ? ಏಜಿಯನ್ ಸಿ ಬರ್ದ. ಏಜಿಯನ್ ಸಿ ಮತ್ತು ಮರ್ಮರನ್ ಕನೆಕ್ಟ್ ಮಾಡ್ತೈತೆ ಅದ. ಬಟ್ ಮೇಜರ್ ಆಗಿ ಇವು ಹೇಳಿನಲ್ಲ, ಇವು ಮೇಜರ್ ಎದಕ್ಕೆ ಹೇಳತ್ತೀವಿ ಅಂದ್ರೆ ಮೇಜರ್ ಜಲಸಂಧಿಗಳು ಏನದಾವಲ್ರಿ ಅದ್ರೊಳಗಿಂದ ಹಡಗುಗಳು ಪಾಸ್ ಆಕ್ಕವು. ಇನ್ನೂ ಸಣ್ಣ ಅದಾವ. ಬಟ್ ಇವು ಮೇಜರ್ ನೆನಪಿಟ್ಕೋರಿ. ಆದ್ರೂ ಒಮ್ಮೆ ಸಣ್ಣ ನೋಡ್ಕೊಂಡು ಅವ್ರು ಇವ್ರ ಮೇಲೆ ಕ್ವಶನ್ ಕೇಳ್ಯಾರತ್ ಇಷ್ಟ ಹೇಳಿನಿ. ನೆನಪದಾವಲ್ಲ? ಮತ್ತೆ ರಿವಿಷನ್ ಮಾಡಿಸ್ತೀನಿ ಆಮೇಲೆ. ನೆಕ್ಸ್ಟ್ ಇದು ಹೇಳ್ರಿ, ಆಪರೇಷನ್ ಫ್ರೀಡಮ್ ಅಂತ ಮಾಡಿದ್ರಿ. ಈಗ ರೀಸೆಂಟಾಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ಬೇಕಾದ್ರೆ ಯಾವ್ದು ಆಪರೇಷನ್ ಮಾಡಿರ್ತಾರೆ ಅಮೆರಿಕಾದವ್ರು? ಎಪಿಕ್ ಪ್ಯೂರಿ. ಇದನ್ನೇ ನೆನಪಿಟ್ಕೋರಿ. ಎಪಿಕ್ ಪ್ಯೂರಿ ರೀಸೆಂಟಾಗಿ ಆಗಿದ್ದು. ಇದಕ್ಕಿಂತ ಮೊದಲು ಆಪರೇಷನ್ ಮಾಡಿರ್ತಾರೆ ಅಮೆರಿಕಾದವ್ರು. ಯಾವ್ದು ಮಾಡಿರ್ತಾರೆ ಹೇಳ್ರಿ ನೋಡು? ಇರಾನ್ ಮೇಲೆ. ಇಸ್ರೇಲ್ ವಾರ್ ನಡೆದಿತ್ತಲ್ಲ, ರೈಸಿಂಗ್ ಲಾಯನ್, ಮಿಡ್ ನೈಟ್ ಹ್ಯಾಮರ್, ಅದು ಬರ್ತಾ ಗೊತ್ತೈತಲ್ಲ ಎಕ್ಸರ್ಸೈಸ್. ಯಾವ್ದು ಮಾಡಿರ್ತಾರೆ ಅಮೆರಿಕಾದವ್ರು? ಮಿಡ್ ನೈಟ್ ಹ್ಯಾಮರ್ ಅಂತ ಅಮೆರಿಕಾದವ್ರು ಇರಾನ್ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಇದು ಅದಕ್ಕಿಂತ ಮುಂಚೆ ಈಗ ಪ್ರೆಸೆಂಟ್ ಏನು ಅಟ್ಯಾಕ್ ಆಗತ್ತೈತಲ್ಲ ಅವಾಗ ಯಾವ್ದು ಮಾಡ್ಯಾರ ಅಂದ್ರೆ ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಮಾಡ್ಯಾರ. ರೈಸಿಂಗ್ ಲಯನ್ ಯಾರು ಮಾಡಿದ್ರು? ಅದನ್ನು ಇರಾನ್ ಮೇಲೆ ಮಾಡ್ತಾರೆ. ಯಾರಂದ್ರೆ ಇಸ್ರೇಲ್ದವ್ರು. ಬಟ್ ಇರಾನ್ ರಿಟರ್ನ್ ಮಾಡಿದ್ದು ಎರಡು ಎಕ್ಸರ್ಸೈಸ್. ಟ್ರೂ ಪ್ರಾಮಿಸ್ ಯಾರ ಮೇಲಿದ? ಇಸ್ರೇಲ್ ಮೇಲೆ ಬಂದಾಗ ಟ್ರೂ ಪ್ರಾಮಿಸ್. ಅಮೆರಿಕಾ ಮೇಲೆ ಬಂದಾಗ ಅಲ್ಪತ್ತತ್ ಮಾಡಿರ್ತಾರೆ ಅಂತ ಹೇಳಿದ್ನೆಲ್ಲ. ಯಾವ ಏರ್ಬೇಸ್? ಕತಾರ್ ಏರ್ಬೇಸ್ ಮೇಲೆ ಮಾಡಿರ್ತಾರೆ. ನೆನಪಿಟ್ಕೋರು ಅಲ್ಪತ್ತತ್. ಅವಾಗ ಅಮೆರಿಕ ಇವ್ರು ಕೂಡ ಜಗಳ ತೆಗಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇರಾನ್ ಬಂದಾಗ ನೆನಪಿಟ್ಕೋ. ನೆಕ್ಸ್ಟ್
ಇದು ಹೇಳ್ರಿ ಇಂಡಿಯಾದಾಗ ಫಸ್ಟ್ ಟೈಮ್ ಕೌ ಕಲ್ಚರ್ ಮ್ಯೂಸಿಯಂ ಇಂಡಿಯಾದ ಫಸ್ಟ್ ಅಂತ ಹೇಳತ್ನ ಇವು ಜಿ ಕೆದಾಗ ಮುಂದೆ ಹಂಗೆ ಕಾಯಂ ಉಳಿದು ಬಿಡ್ತಾವೆ. ಇಂಡಿಯಾಸ್ ಫಸ್ಟ್ ಕೌ ಕಲ್ಚರ್ ಮ್ಯೂಸಿಯಂ. ಕೌ ಅಂದ್ರೆ ಆಕಳದ ಏನು ಕಲ್ಚರ್ ಐತಲ್ರಿ ಅದ್ರ ಬಗ್ಗೆನೇ ಒಂದು ಮ್ಯೂಸಿಯಂ ಮಾಡ್ಯಾರ. ಆ ಮ್ಯೂಸಿಯಮ್ನಾಗ ಹೋದ್ರೆ ಆಕಳ ಬಗ್ಗೆ ಎಲ್ಲ ಅವೇರ್ನೆಸ್ ಸಿಕ್ಬಿಡ್ತದೆ, ಎಷ್ಟು ಥರ ನಮ್ಮಲ್ಲಿ ತಳಿ ಆಕಳದವು ಏನು ಅಂತೇಳಿ. ಅದು ಮ್ಯೂಸಿಯಂ ಎಲ್ಲಿ ಮಾಡ್ಯಾರ ಹೇಳ್ರಿ? ಖಾಲಿ ನಾನು ತಗೊಂಡು ನೆಕ್ಸ್ಟ್ ಎಲ್ಲಿ ಹೇಳ್ರಿ ಇದು ಯು ಪಿದಾಗ ಎಲ್ರಿ? ಯು ಪಿದಾಗ ಲಕ್ನೋ, ವಾರಣಾಸಿ, ಮಥುರಾದಾಗ ಮಾಡ್ತಾರೆ. ಇದು ನೆನಪಿಟ್ಕೋರೆ. ಕೌ ಕಲ್ಚರ್ ಮ್ಯೂಸಿಯಂ ಎಲ್ಲಿ ಅಂದ್ರೆ ಮಥುರಾ ನೆನಪಿರ್ತದೆ. ಉತ್ತರ ಪ್ರದೇಶದ ಮಥುರಾ ಅಂತ ಬರ್ತೈತಿ. ಅಲ್ಲಿ ಏನು ಮಾಡ್ಯಾರ ಅಂದ್ರೆ ಇಂಡಿಯಾಸ್ ಫಸ್ಟ್ ಕೌ ಕಲ್ಚರ್ ಮ್ಯೂಸಿಯಂ. ಉತ್ತರ ಪ್ರದೇಶ ಪಿಲ್ಬಿಟ್ ಅದಕ್ಕೆ ಉತ್ತರ ಪ್ರದೇಶ ಬರ್ತದೆ ಅಲ್ಲಿ ಪಿಲ್ಬಿಟ್. ಇದು ಇಂಡಿಯಾಸ್ ಫಸ್ಟ್ ಏನು ಬಾಸ್ಮತಿ ರೈಸ್ ರಿಸರ್ಚ್ ಸೆಂಟರ್ನು ಅಲ್ಲೇ. ನೆಕ್ಸ್ಟ್ ಹೇಳ್ರಿ ಇಂಡಿಯಾದಾಗ ಫಸ್ಟ್ ಟೈಮ್ ಅರ್ಬನ್ ರೂಪೇ ಸಿಸ್ಟಮ್ ಯೂಸ್ ಮಾಡ್ಕೊಂಡಿದ್ದೆ ಅಲ್ಲಿ ವಾರಣಾಸಿ. ಇಂಡಿಯಾದಾಗ ಫಸ್ಟ್ ರಿಮೂವೇಬಲ್ ಸೋಲಾರ್ ಪ್ಯಾನಲ್ಸ್ ಹಾಕಿದ್ರು ರೈಲ್ವೆ ಟ್ರ್ಯಾಕ್ ಮೇಲೆ ಎಲ್ಲಿ ವಾರಣಾಸಿ. ಮತ್ತು ಉತ್ತರ ಪ್ರದೇಶದ ಏನಿದು ಉತ್ತರ ಪ್ರದೇಶದಾಗ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ದಾಗ ಯಾವ್ದು ಏರಿಯಾ ಬರ್ತೈತಿ? ಯಾವ್ದು ಬರ್ತೈತಿ? ಲಕ್ನೋ. ಈಗ ಹೇಳ್ರಿ ಉತ್ತರ ಪ್ರದೇಶದಾಗ ಸೆಮಿ ಕಂಡಕ್ಟರ್ ಫೆಸಿಲಿಟಿ ಐತೋ ಇಲ್ಲೋ? ಯಾವ್ದು ಐತೋ ಇಲ್ಲೋ? ಐತ್ ನೆನಪಿಟ್ಕೋರಿ. ರೀಸೆಂಟಾಗಿ ಇದು ರಿಲೇಟೆಡ್ ಏನು ಮಾಡ್ಬೋದು ಅಂದ್ರೆ ಬಜೆಟ್ನಾಗ ಏನು ಮಾಡ್ರೆ ಇಂಡಿಯನ್ ಸೆಮಿ ಕಂಡಕ್ಟರ್ ಮಿಷನ್ ಅತ್ತಿತ್ತು. ಪ್ರೆಸೆಂಟ್ ಬಜೆಟ್ನಾಗ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡಾಗ ಏನು ಮಾಡ್ರ ಅಂದ್ರೆ ಇಂಡಿಯನ್ ಸೆಮಿ ಕಂಡಕ್ಟರ್ ಮಿಷನ್ 2.0 ಅಂತ ಮಾಡ್ಯಾರ. ಇದ್ರೊಳಗೆ ಏನು ಮಾಡ್ತಾರೆ ಅಂದ್ರೆ ಮೊದಲು ಸೆಮಿ ಕಂಡಕ್ಟರ್ ಫೆಸಿಲಿಟಿ ಏನದಾವಲ್ಲ ಅವ್ನು ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಅಲೋ ಮಾಡಿದ್ದು. ಈಗ ಏನು ಮಾಡತ್ತಾರೆ 2.0ದಾಗ ಇಕ್ವಿಪ್ಮೆಂಟ್ಸ್ ಏನು ಬರ್ತಾವಲ್ಲ ಸೆಮಿ ಕಂಡಕ್ಟರ್ದಿಂದ ಜನ್ರೇಟ್ ಆಗೋಣ ಅವನು ಎಲ್ಲ ಇಂಡಿಯಾದಾಗ ಇಂಡಿಜಿನಿಯಸ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತ ಫಂಡ್ ಕೊಟ್ಟಾರ. ಇಂಡಿಯನ್ ಸೆಮಿ ಕಂಡಕ್ಟರ್ ಫೆಸಿಲಿಟಿ ಅಥವಾ ಇಂಡಿಯನ್ ಸೆಮಿ ಕಂಡಕ್ಟರ್ ಮಿಷನ್ 2 ಅಥವಾ ISM 2.0 ಅಂತ ಕರೀತಾರೆ. ISM ಅಂದ್ರೆ ಇಂಡಿಯನ್ ಸೆಮಿ ಕಂಡಕ್ಟರ್ ಮಿಷನ್. ಈಗ ಹೇಳ್ರಿ ಇಂಡಿಯಾದಾಗ ಎಷ್ಟು ಕಡೆ ಅದ ಸೆಮಿ ಕಂಡಕ್ಟರ್ ಫೆಸಿಲಿಟಿಗಳು? 7 ಕಡೆ ಹೇಳ್ರಿ. ಗುಜರಾತ್ದಾಗ 2 ದೊಲೇರಾ ಮತ್ತು ಸನಂದ್. ಗುಜರಾತ್ನಾಗ 2 ದೊಲೇರಾ ಮತ್ತು ಸನಂದ್ 2 ಅದ್ವಾ. ಗುಜರಾತ್ನಾಗ 2. ಗುಜರಾತ್ ಆದ್ಮೇಲೆ ಮಹಾರಾಷ್ಟ್ರದಾಗ ಐತೇನು? ಮಹಾರಾಷ್ಟ್ರದಾಗ ಇಲ್ಲಲ್ಲ? ಮಹಾರಾಷ್ಟ್ರದಾಗ ಇಲ್ಲೋ? ಮಹಾರಾಷ್ಟ್ರದಾಗ ಎಲ್ಲಿ ಬರ್ತೈತೆ ತಳಗ ಒಂದು ಯಾವುದು ಇಲ್ಲಿ 2? ಹಾಂ ಡೈರೆಕ್ಟ್ ಆಂಧ್ರನ ಹೋಗ್ತೈತೆ ಕರೆಕ್ಟ್. ತಡಿ ಇನ್ನೊಮ್ಮೆ ಗುಜರಾತ್ದಾಗ 2 ಬರ್ತಾವೆ ಯಾವ ಹೇಳ್ರಿ? ಸನಂದ ಮತ್ತು ದೊಲೇರಾ. ಡೈರೆಕ್ಟ್ ಆಂಧ್ರ ಪ್ರದೇಶದಿಂದ ಆಂಧ್ರ ಪ್ರದೇಶ. ಆಮೇಲೆ ಆಂಧ್ರ ಪ್ರದೇಶ ಆದ್ಮೇಲೆ ಒಡಿಸ್ಸಾದಿಂದ ಬರ್ತೈತೆ ಭುವನೇಶ್ವರ. ನೆಕ್ಸ್ಟ್ ಒಡಿಸ್ಸಾದ ಭುವನೇಶ್ವರ 4 ಅದು. 4 ಆದ್ಮೇಲೆ ಅಸ್ಸಾಂದಿಂದ ಬರ್ತೈತೆ ಯಾವ್ದು? ಅಸ್ಸಾಂದಿಂದ ಮೊರೆಗಾಂವ್. ಕರೆಕ್ಟ್ ಅಲ್ಲ? ಅಸ್ಸಾಂದಿಂದ ಮೊರೆಗಾಂವ್. 5 ಅದಾವ 7 ಅದಾವ ತಿಳಿ 7 ಅದಾವಲ್ಲ? ಹಾಂ ಇವು 5 ಅದಾವ. ಈಗ 5 ಆದ್ಮೇಲೆ ಒಂದು ಉತ್ತರ ಪ್ರದೇಶ, ಇನ್ನೊಂದು ಪಂಜಾಬ್. ಹಾಂ ಕರೆಕ್ಟ್ ಅದು ಅಲ್ಲ ಹೇಳು. ಮತ್ತೆ ಯಾವುದು ಅದು ಅಲ್ಲ? ಹಾಂ ಅಸ್ಸಾಂದ ಮೊರೆಗಾಂವ್. ಹಾಂ ಪಂಜಾಬಿಂದ ಯಾವ್ದದ? ಪಟಿಯಾಲನ ಮೊಹಾಲಿ. ಹಾಂ ಪಂಜಾಬ್ದ ಮೊಹಾಲಿ. ಉತ್ತರ ಪ್ರದೇಶದ ಜೇವಾರ್ ಬರ್ತದೆ. ಇನ್ನೊಮ್ಮೆ ಹೇಳ್ರಿ ಮತ್ತೆ ಕನ್ಫ್ಯೂಸ್ ಆಗ್ಬಾರ್ದು. ಗುಜರಾತ್ದಿಂದ ಸನಂದ ಮತ್ತು ದೊಲೇರಾ. ಸನಂದ ಮತ್ತು ದೊಲೇರಾ ಬಂದ್ರೆ ಗುಜರಾತ್ದಿಂದ 2 ಅದು. ಅದಾದ್ಮೇಲೆ ಆಂಧ್ರ ಪ್ರದೇಶ, ಒಡಿಸ್ಸಾದಿಂದ ಭುವನೇಶ್ವರ, ಆಮೇಲೆ ಅಸ್ಸಾಂದಿಂದ ಮೊಹಾಲಿ. ನೆಕ್ಸ್ಟ್ ಅಸ್ಸಾಂದಿಂದ ಮೊಹಾಲಿ ಅಲ್ಲ ಮೊರೆಗಾಂವ್. ಹಾಂ ಮೊರೆಗಾಂವ. ಉತ್ತರ ಪ್ರದೇಶದಿಂದ ಜೇವಾರ, ಆಮೇಲೆ ಪಂಜಾಬ್ದಿಂದ ಮೊಹಾಲಿ. ನೆನಪಿಟ್ಕೋರು. ಯಾಕಂದ್ರೆ ನಾಳೆ ಸೆಮಿ ಕಂಡಕ್ಟರ್ ISM 2.0 ಆಗೈತಿಲ್ಲ. ಇದ್ರ ಇಕ್ವಿಪ್ಮೆಂಟ್ಸ್ ರಿಲೇಟೆಡ್ ಏನಕ್ಕೆ ಹೇಳಿರ್ತೀನಿ. ಇವು ಸಿಟಿಗಳು ನೆನಪಿದ್ದೂರ. ಇದನ್ನ ಬಿಟ್ಟು ಯಾವ ಆಪ್ಷನ್ ಹಾಕಿರ್ತಾರಲ್ಲ ಡೈರೆಕ್ಟ್ ಎಲಿಮಿನೇಟ್ ಮಾಡ್ರಿ. ಆಪರೇಷನ್ ಫ್ರೀಡಮ್ ಆತಲ್ಲ. ಕೌ ಮ್ಯೂಸಿಯಂ ಎಲ್ಲಿ ಅಂದ್ರೆ ಎಲ್ಲಿ? ಓಕೆ ಇಂಡಿಯನ್ ಬಜೆಟ್ದು ಹೇಳಿ ಬಡ ಒಂದು 4. ಕರ್ನಾಟಕ ಬಜೆಟ್ದು ನೆನಪದಾವ ಏನು? ರಿವಿಷನ್ ಮಾಡಿಸಲ್ಲ. ಇಂಡಿಯನ್ ಬಜೆಟ್ದು ಹೇಳಿ. ಭಾರತೀಯದು ಹೇಳ್ತು ನೋಡಿ ಸೆಂಟ್ರಲ್ ಬಜೆಟ್ದು. ಎಷ್ಟೋ ಟೈಮ್ ಇನ್ನೂ ಆಗಿಲ್ಲ ಸುಳ್ಳು ಹೇಳವನಿ. ಒಂದು ಐತೆ ಇನ್ನೊಂದು ಹೇಳ್ತು. ಇವು ಬುಕ್ ಒಮ್ಮೆ ಹೇಳ್ರಿ ನೋಡು. ಟೈಡ್ಸ್ ಆಫ್ ಟೈಮ್ ಯಾರ್ದು? ಮತ್ತೆ ನೆನಪಾರಬಾರ್ದು. ಇವನು ರೀಸೆಂಟಾಗಿ ರಿಲೀಸ್ ಆಗ್ಯಾವ. ಟೈಡ್ಸ್ ಆಫ್ ಟೈಮ್ ಯಾರ್ದ್ರಿ? ಸುಧಾಮೂರ್ತಿದು. ಕರೆಕ್ಟ್. ಟೈಡ್ಸ್ ಆಫ್ ಟೈಮ್ ಸುಧಾಮೂರ್ತಿದು. ರೀಸೆಂಟಾಗಿ ಪಾರ್ಲಿಮೆಂಟ್ನಾಗ ಓದು ನ್ಯೂಸ್ನಾಗ ಬಂದಿತ್ತು 4 ಸ್ಟಾರ್ ಆಫ್ ಡೆಸ್ಟಿನಿ ಅಂತ ಬುಕ್ ಇದು ಯಾರ್ದು? MM ನರವಣಿ ಅಂತ ಬರ್ತದೆ. ಇದು ನೆನಪಿಟ್ಕೋರೆ ಇಂಪಾರ್ಟೆಂಟ್. ಯಾಕಂದ್ರೆ ರಾಹುಲ್ ಗಾಂಧಿ ತೋರಿಸ್ತಿದ್ರು ಅದನ್ನ ಬ್ಯಾಡ್ ಅನ್ನತ್ತಿದ್ರು ನೋಡ್ರಿ. ಡಿಬೇಟ್ ನಡೆದಿತ್ತಿದ್ರು ಸಲ್ಮಂದ್. ಯಾವ್ದ 4 ಸ್ಟಾರ್ ಆಫ್ ಡೆಸ್ಟಿನಿ ಪಬ್ಲಿಷ್ ಆಗಿಲ್ಲಲ್ಲ ಅದ? ಆಗಿಲ್ಲ ಅದ. 4 ಸ್ಟಾರ್ ಆಫ್ ಡೆಸ್ಟಿನಿ ಯಾರ್ದಂದ್ರೆ ಮನೋಜ್ ಮುಕುಂದ್ ನರವಣೆ. ಏನಿದ್ರು ಅವ್ರ ಇಂಡಿಯನ್ ಆರ್ಮಿ ಚೀಫ್ ಇದ್ದಿದ್ದಿಲ್ಲ. ಈಗ ಪ್ರೆಸೆಂಟ್ ಏನು ಉಪೇಂದ್ರ ದ್ವಿವೇದಿ ಅದಾರಲ್ಲ ಅವ್ರಿಗಿಂತ ಮೊದಲು ಯಾರಿದ್ರು? MM ನರವಣೆ ಇದ್ರು. ನೆನಪಿಟ್ಕೋರು ಜನರಲ್. ಅವ್ರದ್ದು ಹೆಸರಲ್ಲೇನೆ ಐತೆ. ಯಾವ್ದಂದ್ರೆ 4 ಸ್ಟಾರ್ ಆಫ್ ಡೆಸ್ಟಿನಿ. ವಿ ದ ಪೀಪಲ್ ಆಫ್ ಇಂಡಿಯಾ. ಯಾ ಕೃಷ್ಣ? TM ಕೃಷ್ಣ. ಹಾಂ ಬರೀ ಕೃಷ್ಣ ಅಂತ ನೆನಪಿಟ್ಕೋರು ಏನಾಗಲ್ಲ. ನೆಕ್ಸ್ಟ್ ಈಗ ರೀಸೆಂಟಾಗಿ ಏನು ಬಜೆಟ್ ಮಾಡ್ರಲ್ಲ ಸೆಂಟ್ರಲ್ದ ಒಂದು 2 ಹೇಳ್ತಾನೆ ಮತ್ತು ನಾಳೆ ಮುಂದೆ ಕಂಟಿನ್ಯೂ ಮಾಡೋರು. ಸೆಂಟ್ರಲ್ ಬಜೆಟ್ ಮಂಡನೆ ಮಾಡ್ರಲ್ಲ ಅದ್ರೊಳಗೆ 3 ಕರ್ತವ್ಯ ಮೆನ್ಷನ್ ಮಾಡ್ಯಾರ್ರಿ. ಈ ಕರ್ತವ್ಯ ಮೇಲೆ ಡೈರೆಕ್ಟ್ ಕೇಳ್ತಾರೆ ಯಾವ ಕರ್ತವ್ಯ ಇಲ್ಲ ಅಥವಾ ಇದಕ್ಕೆ ಏನತ್ತಾರ ಅಂದ್ರೆ ಸಂಕಲ್ಪ ಬಜೆಟ್ ಅಥವಾ ಯುವಶಕ್ತಿ ಡ್ರಿವನ್ ಬಜೆಟ್ ಅಂತ ಕರೀತಾರೆ. ಸೆಂಟ್ರಲ್ ಬಜೆಟ್ ಹೇಳತ್ನ ಯುವಶಕ್ತಿ ಡ್ರಿವನ್ ಅಥವಾ ಸಂಕಲ್ಪ ಬಜೆಟ್ ಅಂತ ಕರೀತಾರೆ. ಸಂಕಲ್ಪ ಅಂತ. ಆ ಸಂಕಲ್ಪದಾಗ 3 ಕರ್ತವ್ಯಗಳನ್ನ ಮೆನ್ಷನ್ ಮಾಡ್ಯಾರ. 3 ಕರ್ತವ್ಯದಾಗ 1ನೇ ಕರ್ತವ್ಯ ಏನು ಗೊತ್ತಿಲ್ಲ? ರೈತರದಲ್ಲ ನಮ್ಮಲ್ಲಿದಲ್ಲ. ಇದನ್ನ ಸೆಂಟ್ರಲ್ ಹೇಳತ್ನ. 1ನೇ ಕರ್ತವ್ಯ ನೆನಪಿಲ್ಲ? ಇಲ್ಲ
ಇದೇ ಇದನ್ನ ಹೇಳ್ತಾನೆ ನೋಡ್ರಿ, ಎಕ್ಸಲರೇಟ್ ಅಂಡ್ ಎಕನಾಮಿಕ್ ಗ್ರೋತ್ ಅಂದ್ರೆ ಆರ್ಥಿಕತೆಗೆ ಉತ್ತೇಜನ ಕೊಡುದ ಒಂದೇ ಕರ್ತವ್ಯಗಳು ಹೇಳತ್ನ ಯಾವ್ದು ಬಜೆಟ್ ಅತ್ತಾರಂದ್ರೆ ಯು ಆರ್ ಡ್ರಿವನ್ ಬಜೆಟ್ ಅಂತ ಕರಿತಾರ ಅಥವಾ ಸಂಕಲ್ಪ ಬಜೆಟ್. ಎಷ್ಟು ಕರ್ತವ್ಯಗಳದಾವ ಅಂದ್ರೆ 3 ಕರ್ತವ್ಯಗಳು. ಒಂದನೇ ಕರ್ತವ್ಯ ಅಂದ್ರೆ ಆರ್ಥಿಕತೆಗೆ ಉತ್ತೇಜನ ಕೊಡುದು ಅಥವಾ ಎಕ್ಸಲರೇಟ್ ಮಾಡೋದತ್ತಾರ ಒಂದನೇ ಕರ್ತವ್ಯ. ಎರಡನೇ ಕರ್ತವ್ಯ ಅಂದ್ರೆ ಏನ, ಆಸ್ಪಿರೇಷನಲ್ ಏನಿರ್ತಲ್ಲ ನಮ್ದು ಏನೇನು ಆಕಾಂಕ್ಷೆಗಳದಾವಲ್ಲ, ಆಕಾಂಕ್ಷೆಗಳು ಎಲ್ಲ ಸಿವಿಲಿಯನ್ಸ್ ಅಥವಾ ನಾಗರಿಕರ ಆಕಾಂಕ್ಷೆಗಳಿಗೆ ಅವ್ರಿಗೆ ಏನು ಆಕಾಂಕ್ಷೆಗಳನ್ನು ಮುಟ್ಟಬೇಕು ಅಥವಾ ಅವ್ರ ಗುರಿ ಮುಟ್ಟಬೇಕು ಅನ್ನೋದು ಎರಡನೇ ಕರ್ತವ್ಯ. ಅದು ಮೂರನೇ ಕರ್ತವ್ಯ ಒಂದು. ಇನ್ನೊಂದು ಮೂರನೇ ಕರ್ತವ್ಯನ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ನೆನಪಿರ್ತಾವ 3 ಹೇಳ್ರಿ ಈಗ 3 ಕರ್ತವ್ಯ. ಒಂದನೇದ ಆರ್ಥಿಕತೆಗೆ ಉತ್ತೇಜನ ಕೊಡೋದು, ಎಕನಾಮಿಕ್ ಗ್ರೋತ್ ಅಂತಾರೆ. ನೆಕ್ಸ್ಟ್ ಎರಡನೇದು ನಾಗರಿಕರ ಆಕಾಂಕ್ಷೆಗಳನ್ನು ಈಡೇರಿಸುವುದು. ಏನು ಆಕಾಂಕ್ಷೆಗಳದಲ್ಲ ಇವು 3 ಕರ್ತವ್ಯ ಮೇಲೆ ಪೂರ್ತಿ ಸೆಂಟ್ರಲ್ ಬಜೆಟ್ ನಿರ್ಮಾಣ ಆಗೈತ್ರಿ. ಅಂದ್ರೆ ಬಜೆಟ್ನಾಗ ಮಾಡ್ಬೇಕಾದ್ರೆ ಕರ್ತವ್ಯಗಳು ಎದಕ್ಕೆ ಮೆನ್ಷನ್ ಮಾಡಿರ್ತಾರೆ ಅಂದ್ರೆ ಈ ಬಜೆಟ್ ಪೂರ್ತಿ ಓದಿದ್ರು ಇವು ಕರ್ತವ್ಯಕ್ಕೆ ರಿಲೇಟೆಡ್ ಇರ್ತಾವೆ. ಅದಕ್ಕೆ 3 ಕರ್ತವ್ಯ ಅಂತ ಕರೀತಾರೆ. 3 ಕರ್ತವ್ಯದಾಗ ಯಾವ ಬರ್ತಾವಂದ್ರೆ ಒಂದನೇದ ಆರ್ಥಿಕತೆ ಉತ್ತೇಜನ, 2 ನಾಗರಿಕರ ಆಕಾಂಕ್ಷೆಗಳು ಅಥವಾ ಆಸ್ಪಿರೇಷನಲ್ ಆಫ್ ಸಿವಿಲಿಯನ್ಸ್ ಅಂತ ಕರೀತಾರೆ, 3 ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಅದು ನರೇಂದ್ರ ಮೋದಿ ಟ್ಯಾಗ್ಲೈನ್ ಐತಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಮುಂದೆ ಸಬ್ಕಾ ಪ್ರಯಾಸನ್. ಅದು ನೆನಪಿಟ್ಕೋರಿ. ನೆಕ್ಸ್ಟ್ ಇದೆ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ಅಂತ ಮಾಡತ್ತಾರ ಬಜೆಟ್ನಾಗ. ಎಲ್ಲಿಂದ ಎಲ್ಲಿ ತನ ಮಾಡತ್ತಾರ್ರಿ ಫ್ರೇಟ್ ಕಾರಿಡಾರ್ ಅಂತ ಹೇಳಿಲ್ಲ. ಇದೆ ಪಶ್ಚಿಮ ಬಂಗಾಳ ಮತ್ತು ಗುಜರಾತ್. ಎಲ್ಲಿಂದ? ಪಶ್ಚಿಮ ಬಂಗಾಳದ ಡಂಕನ್ದಿಂದ. ಓಕೆ, ಇದು ಹೇಳ್ರಿ ರೀಸೆಂಟಾಗಿ 7 ಹೈ ಸ್ಪೀಡ್ ಆತಲ್ಲ, ರೀಸೆಂಟಾಗಿ ಏನು 7 ಹೈ ಸ್ಪೀಡ್ ಹೇಳ್ರಲ್ಲ. ಓಕೆ, ಇದು ಬಯೋಫಾರ್ಮಾ ಶಕ್ತಿ ಅಂತ ಇನಿಷಿಯೇಟಿವ್ ತರ್ತಾರೆ. ಇದು ಎದ್ರ ಸಲ್ಮಾನ್ ತಂದಾರೆ? ಇದು ಸೆಂಟ್ರಲ್ ಬಜೆಟ್. ಇದೊಂದು ಹೇಳ್ಬಿಡ್ತೀನಿ. ಬಯೋಫಾರ್ಮಾ ಶಕ್ತಿ ಹೇಳ್ರಿ ಎದ್ರ ಸಲ್ಮಾನ್. ಬಯೋಫಾರ್ಮಾ ಶಕ್ತಿ 10,000 ಕೋಟಿ. ಎದ್ರ ಸಲ್ಮಾನ್ ಇದು ಬಯೋಫಾರ್ಮಾ ಶಕ್ತಿ. ಇದ್ರದ್ದು ಇಂಪಾರ್ಟೆಂಟ್ ಕೇಳ್ಯಾರ, ಇದನ್ನ ಒಂದು ಕ್ವಶನ್ ಕೇಳ್ಯಾರ, ಡೆಪ್ತ್ ಆಗಿ ಪೂರ್ತಿ ಹೇಳ್ತಾನೆ ನೋಡಿ. ಬಯೋಫಾರ್ಮಾ ಶಕ್ತಿ ಅಂತ ಎದಕ್ಕೆ ತಂದಾರ ಅಂದ್ರೆ ಇಂಡಿಯಾದಾಗ ಏನು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಏನು ಬರ್ತಿರ್ತಾವಲ್ಲ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಗೊತ್ತದು, ಸಣ್ಣ ಸಣ್ಣ ನೆಗಡಿ ಕೆಮ್ಮ ಏನು ಬರ್ತಿರ್ತಾವಲ್ಲ, ನಾನ್ ಕಮ್ಯುನಿಕೇಬಲ್ದಾಗ ಬರ್ತಾವಲ್ಲ ಇವು, ಹೌದಲ್ಲ? ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಆದರೂ ಬರಂಗಿಲ್ಲ. ನಾನ್ ಕಮ್ಯುನಿಕೇಬಲ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಬಾರ್ದು. ಇವು ಬುಡಕಟ್ಟು ಜನಾಂಗದಾಗ ಅದು ಬರ್ತಿರ್ತಾವ ನೋಡ್ರಿ. ಯಾವಂದ್ರೆ ಇವು ಅಯೋಡಿನ್ ಕೊರತೆ ಆಗೋದು ಅಥವಾ ಇಂಥವ್ರಿಂದ ರೋಗ ಬರ್ತದೆ, ಗಳಗಂಡ ರೋಗ ಅದು ಬರ್ತಾವಲ್ಲ, ಇವು ನಾನ್ ಕಮ್ಯುನಿಕೇಬಲ್ ಅಂದ್ರೆ ಅವು ಅಲ್ಲಿ ರಿಸೋರ್ಸಸ್ ಕಡಿಮೆ ಅಥವಾ ಅಲ್ಲಿ ನೀರು ಚಲೋ ಸಿಗ್ಲಿಕ್ಕೆ ಏನು ರೋಗ ಬರ್ತಿರ್ತಲ್ಲ ಅಂಥವ್ಕೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರೀತಾರೆ. ಅಂಥ ಡಿಸೀಸ್ಗಳು ಸಲ್ಮಂದಿ ಯಾವ್ದು ಮಾಡ್ರೆ ಬಯೋಫಾರ್ಮಾ ಶಕ್ತಿ ಇನಿಷಿಯೇಟಿವ್ ಅಂತ ತಂದಾರ. ಇದೇ ಸರಿ ತಂದಾರ ಸೆಂಟ್ರಲ್ ಗೌರ್ಮೆಂಟ್ದವ್ರು, ನೆನಪಿಟ್ಕೋರಿ. ಈ ಬಯೋಫಾರ್ಮಾ ಶಕ್ತಿ ಇನಿಷಿಯೇಟಿವ್ ತಂದು ಏನು ಮಾಡತ್ತಾರಂದ್ರೆ 7 ಎಕ್ಸಿಸ್ಟಿಂಗ್ ನಮ್ಮಲ್ಲಿ ಏನದಾವ ಅಂದ್ರೆ ರಿಸರ್ಚ್ ಡ್ರಗ್ ರಿಸರ್ಚ್ ಏನು ಸೆಂಟರ್ಗಳು ಇರ್ತಾವಲ್ಲ ಇವು 7 ಅಂತ ನೆನಪಿಟ್ಕೋರಿ. ಇದನ್ನ ಕ್ವಶನ್ ಕೇಳೋಣ ಹೇಳಿಕೆ ಒಳಗೆ. 7 ಡ್ರಗ್ ರಿಸರ್ಚ್ ಸೆಂಟರ್ಗಳು ಏನದಲ್ಲ ಅವ್ನ ಅಪ್ಗ್ರೇಡ್ ಮಾಡತ್ತಾರೆ. ಎದ್ರೊಳಗಂದ್ರೆ ಫಾರ್ಮಾ ಶಕ್ತಿ ಎದಕ್ಕೆ ತಂದಾರ ಅಂದ್ರೆ ಎದಕ್ಕೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳು ಏನಿರ್ತಲ್ಲ ಅವ್ಕೆ ಮೆಡಿಸಿನ್ಗಳು ಏನು ಸಿಗ್ತಿರ್ತಲ್ಲ ಅವು ಮೆಡಿಸಿನ್ಗಳಿಗೆ ಉತ್ತೇಜನ ಕೊಡೋ ಸಲ್ಮಂದ್ ಬಯೋಫಾರ್ಮಾ ಅಂತ ಹೆಸರಿನಾಗ ಇಟ್ಟಾರ. ಬಯೋಫಾರ್ಮಾ ಎದಕ್ಕಂದ್ರೆ ಅಂದ್ರೆ ಆಯುರ್ವೇದಿಕ್ ಮೆಡಿಸಿನ್ ಜನರೇಟ್ ಮಾಡಕ್ಕೆ. ಬಯೋ ಅಂದ್ರೆ ಏನ, ಬಯೋಲಾಜಿಕಲ್ಲಿ ಮೆಡಿಸಿನ್ಗಳು ರೆಡಿ ಆಗಕ್ಕೆ. ಫಾರ್ಮಾ ಅಂದ್ರೆ ಎದಕ್ಕೆ ಬರ್ತದೆ ಅಂದರೆ ಮೆಡಿಸಿನ್ ಸೆಕ್ಟರ್, ಕರೆಕ್ಟಾ? ಬಯೋ ಅಂದ್ರೆ ಬಯೋಲಾಜಿಕಲ್ ಆಗಿ ಇವೇನು ಗಿಡಗಳಾಗಲಿ, ಗಿಡದ ಎಲೆ ಆಗಲಿ, ಅದ್ರದ್ದು ಹಣ್ಣುಗಳು ಏನಿರ್ತಲ್ಲ ಅವ್ನು ಯೂಸ್ ಮಾಡ್ಕೋತಾರೆ, ಅದಕ್ಕೆ ಬಯೋ. ಫಾರ್ಮಾ ಅಂದ್ರೆ ಮೆಡಿಸಿನ್, ಅದ ಬಯೋ ಫಾರ್ಮಾ ಅಂದ್ರೆ ಈ ಆಯುರ್ವೇದಿಕ್ ಮೆಡಿಸಿನ್ಗಳು ಏನಿರ್ತಲ್ಲ ಅವಕ್ಕೆ ಉತ್ತೇಜನ ಕೊಡಕ್ಕೆ. ಎಷ್ಟು ಕೋಟಿ ಫಂಡ್ ಕೊಡತ್ತಾರಂದ್ರೆ 10,000 crore. ಎಷ್ಟು ವರ್ಷದ ತನಕ ತರತ್ತಾರ? 5 years. ಇದು ನೆನಪಿಟ್ಕೋರಿ, ಯಾಕಂದ್ರೆ ಈ ಉಳಿದಿದ್ದ ಅವಧಿಗತ್ತಲ್ಲ, 5 years ತನಕ ಇದನ್ನ ಯೋಜನೆ ತರತ್ತಾರ. ಗೊತ್ತತ್ತಲ್ಲ ಬಯೋಫಾರ್ಮಾದ ಏನೇನು ಕೇಳ್ಬೋದಂದ್ರೆ, ಒಂದೇದ ಬಯೋಫಾರ್ಮಾ ಇನಿಷಿಯೇಟಿವ್ ಅಂದ್ರೆ ಎಷ್ಟು ವರ್ಷದ ತನಕ ತರತ್ತಾರ ಅಂದ್ರೆ 5 ವರ್ಷದ ತನಕ. ಎಷ್ಟು ಕೋಟಿ ಐತೆ ಅಂದ್ರೆ 10 ಕೋಟಿ. ಎಷ್ಟು ಇದನ್ನ ಇದ್ದಿದ್ದು ಡ್ರಗ್ಸ್ ರಿಸರ್ಚ್ ಸೆಂಟರ್ಗಳನ್ನ ಅಪ್ಗ್ರೇಡ್ ಮಾಡತ್ತಾರ ಅಂದ್ರೆ 7. ಸಾಕು. ನೆಕ್ಸ್ಟ್ ನಾಳೆ